ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇದೇ ಮೇ 5ನೆಯ ತಾರೀಕಿನಿಂದ ಮೇ 12ನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಎಲ್ಲ ರಾಶಿಯವರ ಸಾಪ್ತಾಹಿಕ ವಾರ ಭವಿಷ್ಯದ ರಹಸ್ಯ ಗರ್ಭದಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿದೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ವೀಕ್ಷಕರೇ, ನೀವೇನಾದರೂ ಈ ವಾಹಿನಿಯನ್ನ ಮೊಟ್ಟ ಮೊದಲನೆಯ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಸಿಗುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಆಲ್ ನೋಟಿಫಿಕೇಶನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮೊಟ್ಟ ಮೊದಲೇ ಬಾರಿಗೆ ಒಂದು ಅನೌನ್ಸ್ಮೆಂಟ್ ಹೇಳ್ಬಿಡ್ತೀನಿ. ಅದರ ನಂತರ ನಾವು ಈ ಒಂದು ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಮೇ 5ರಿಂದ 12ರವರೆಗೆ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೀವೇನಾದರೂ ನೇರವಾಗಿ ನನ್ನೊಟ್ಟಿಗೆ ದೂರವಾಣಿಯಲ್ಲಿ ಮಾತಾಡಬೇಕಾ? ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕಾ? ಚಿಂತೆ ಇಲ್ಲ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ, ವಾಟ್ಸಪ್ ನಂಬರಿಗೆ ಟೆಕ್ಸ್ಟ್ ಮಾಡಿ. ಅಂದರೆ ನಮ್ಮ ಕಚೇರಿಯಿಂದ ಸಿಬ್ಬಂದಿ ನಿಮಗೆ ಸಹಾಯ ಮಾಡುತ್ತಾರೆ. ಇದು ಪೇಡ್ ಅಪಾಯಿಂಟ್ಮೆಂಟ್ ಇರುತ್ತೆ. ನಿಮಗೆ 10, 15, 20, 25, 30 ನಿಮಿಷದ ಜನರಲ್ ಮತ್ತು ಸ್ಪೆಷಲ್ ಅಪಾಯಿಂಟ್ಮೆಂಟ್ ಇರುತ್ತೆ. ಈ ನಂಬರಿಗೆ ನೀವು ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ನೇರವಾಗಿ ನಾನು ದೂರವಾಣಿಯಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ನಿಮ್ಮ ಜೀವನಕ್ಕೆ ಬಂದಂತ ಅತಿ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಕರಗಿಸೋದಕ್ಕೆ ಅತ್ಯಂತ ಸೂಕ್ತ ರೆಮಿಡಿ, ಸರಳ ರೆಮಿಡಿ ಹೇಳ್ಕೊಡ್ತೀನಿ. ತುಂಬಾ ಪವರ್ಫುಲ್ ರೆಮಿಡಿ ಅದ್ಭುತವಾಗಿ ಹೇಳ್ಕೊಡ್ತೀನಿ. ಅದು ಅಲ್ಲದೆ ನಾನು ನಿಮ್ಮ ಮನೆಗೆ ಹಾಗೂ ಕಮರ್ಷಿಯಲ್ ಪ್ಲೇಸಸ್ಗೆ, ಅಂದ್ರೆ ಸ್ಕೂಲ್, ಕಾಲೇಜ್ ಇರಬಹುದು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಬಹುದು, ಹೀಗೆ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ವಿಸಿಟ್ಗೆ ಬರಬೇಕಾ? ಖಂಡಿತ ಬರ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ರಿಕ್ವೆಸ್ಟ್ ಹಾಕಿ, ಅಂದರೆ ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಪ್ಲೇಸಿಗೆ ಬಂದ್ಬಿಟ್ಟು ಏನು ವಾಸ್ತು ದೋಷ ಇದೆ ನೇರವಾಗಿ ನಿಮ್ಮ ಮುಂದೆ ತೋರಿಸಿ, ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಬೇಡ, ಕೆಲವೊಂದು ವಸ್ತುಗಳನ್ನ ಸಜೆಷನ್ ಮಾಡ್ತೀನಿ, ಅಲ್ಲಿಟ್ರೆ ಸಾಕು, ವಾಸ್ತು ದೋಷ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಆಗುತ್ತೆ. ಮರಿಬೇಡಿ, ಈ ನಂಬರನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅವುಗಳನ್ನ ನೋಟ್ ಮಾಡ್ಕೊಳ್ಳಿ. ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದಿದ್ರೆ ಬೇರೆ ನಂಬರ್ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ. ವಾಸ್ತು ವಿಸಿಟಿಗೆ ಕರೆಸಬೇಕು ಅಂದ್ರೆ ಅದಕ್ಕೆ ಬೇರೆ ನಂಬರ್ ಇದೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ತಡ ಮಾಡದೆ ಈಗ ಮೇಷರಾಶಿಯಿಂದ ಈ ವಾರದ ಭವಿಷ್ಯ ನೋಡ್ಕೊಂಡು ಬರೋಣವ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಈ ವಾರ ವಿಶೇಷವಾಗಿ ನೋಡಿ, ಸೂರ್ಯ ನಿಮ್ಮ ಮೊದಲನೆಯ ಮನೆ, ಮೊದಲನೆಯ ಸ್ಥಾನದಲ್ಲೇ ಇರೋದ್ರಿಂದ ಇದೇನಾಗುತ್ತೆ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್, ಒಂದು ರೀತಿಯ ಆತ್ಮಸ್ಥೈರ್ಯ, ಆತ್ಮಧೈರ್ಯ, ನಾನು ಯಾವ ಕೆಲಸಕ್ಕೆ ಕೈ ಹಾಕ್ತೀನಿ ಅದೆಲ್ಲ ಯಶಸ್ಸಾಗುತ್ತೆ ಎನ್ನುವಂಥ ಅತ್ಯುನ್ನತ ಹೈ ಪವರ್ ಕಾನ್ಫಿಡೆನ್ಸ್ ಕೊಡುತ್ತೆ. ಎಲ್ಲ ಕೆಲಸದಲ್ಲಿ ಜಯ ವಿಜಯ ಕೊಡುತ್ತೆ. ಆದರೆ ಆ ಸಾಡೆ ಸಾತಿಯ ಒಂದು ನೆಗೆಟಿವ್ ಶೇಡ್ ಏನಿರುತ್ತೆ, ಒಂದು ಸ್ವಲ್ಪ ಅದು ಕಾಲು ಹಿಡಿದು ಎಳೆಯುವಂಥದ್ದು, ಅಂದರೆ ಕಾರ್ಯದಲ್ಲಿ ವಿಳಂಬ ಆಗುತ್ತೆ. ಅದನ್ನ ಮೀರಿ ಆ ಸೂರ್ಯನ ಆಶೀರ್ವಾದದಿಂದ, ಬಲದಿಂದ ನೀವು ಅದನ್ನ ಒಂದು ಮನನ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ, ಹೌದು, ಸಾಡೆ ಸಾತಿ ಶುರುವಾಗಿದೆ ಮಾರ್ಚ್ 29, 2025ರಿಂದ. ಹಂಗಾಗಿ ಕಾರ್ಯದಲ್ಲಿ ವಿಳಂಬ ಆಗುತ್ತೆ, ವಿಘ್ನಗಳು ಬರುತ್ತೆ. ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿನ್ನಡೆ ಆಯ್ತು ಅಂತ ಕುಗ್ಗಿ ಕೂತ್ಕೊಳ್ಳೋದು ಬೇಡ, ತಲೆ ಮೇಲೆ ಕೈ ಹೊತ್ಕೊಂಡು ಮೇಷರಾಶಿಯವರು ಕೂತ್ಕೊಳ್ಳೋದು ಬೇಡ. ಯಾಕೆ ಅಂದ್ರೆ ಸಾಡೆ ಸಾತಿ ಅದು ನಿಮಗೆ ಎಫೆಕ್ಟ್ ಕೊಡ್ತಾ ಇರುತ್ತೆ. ಅದನ್ನ ಮೀರಿ ನೀವು ಸೂರ್ಯನ ಆರಾಧನೆ, ಸೂರ್ಯನ ಆಶೀರ್ವಾದದಿಂದ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಈ ವಾರ ಮೇ 5ರಿಂದ 12ರವರೆಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಕೆಲವೊಂದು ಸೂತ್ರಗಳನ್ನ, ಸಕ್ಸಸ್ ಸೂತ್ರಗಳನ್ನ ಹೇಳ್ಕೊಡ್ತೀನಿ, ರೆಮಿಡಿಗಳನ್ನ ಕೂಡ ಹೇಳ್ಕೊಡ್ತೀನಿ, ಕಾಯ್ತಾ ಇರಿ. ಅದೇ ರೀತಿ ವಿಶೇಷವಾಗಿ ನಿಮಗೆ ನೋಡಿ, ಶುಕ್ರ ನಿಮ್ಮ 3ನೆಯ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಒಂದು ರೀತಿಯ ಧೈರ್ಯ ಕೊಡುತ್ತೆ.
ಹೊಸ ವೆಂಚರ್ಗಳಿಗೆ ಕೈ ಹಾಕೋದಾಗ್ಲಿ, ಆ ವೆಂಚರ್ಗಳಿಗೆ ಕೈ ಹಾಕಿದ್ರೆ ಸಕ್ಸಸ್ ಆಗೋದಾಗ್ಲಿ, ಶುಕ್ರನ ಪವರ್ ಹಂಗಿರುತ್ತೆ, ಚಾರ್ಮ್ ಇರುತ್ತೆ. 10 ಜನ ನಿಮ್ಮನ್ನು ಬಂದು ಮಾತಾಡಿಸ್ಬೇಕು, ನಿಮ್ಮ ವ್ಯಾಪಾರ ವ್ಯವಹಾರ ಇದ್ರೆ ಅವ್ರು ಬಂದು ಪರ್ಚೇಸ್ ಮಾಡಬೇಕು ಆ ವಸ್ತುಗಳನ್ನ. ವಿಶೇಷವಾಗಿ ಗ್ರೋತ್, ಲ್ಯಾವಿಶ್ ಎಕ್ಸ್ಪ್ಯಾನ್ಷನ್ ಅನ್ನ ತೋರಿಸುತ್ತೆ ಶುಕ್ರ ಗ್ರಹ. ಇನ್ನು ಏನಪ್ಪ ಆಗುತ್ತೆ ಅಂತಂದ್ರೆ, ಒಂದು ಸ್ವಲ್ಪ ರಾಹುಕೇತು ಸಂಚಾರದಿಂದ ಒಂದು ಸ್ವಲ್ಪ ಹೆಲ್ತ್ ನೋಡ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಹೇಳ್ತೀನಿ, ಯಾವ ರೀತಿಯ ರಾಹುಕೇತು ತೊಂದರೆ ಕೊಡುತ್ತೆ, ಅದಕ್ಕೆ ರೆಮಿಡಿ ಕೂಡ ಸಜೆಸ್ಟ್ ಮಾಡ್ತೀನಿ. ಈಗ ಕರಿಯರ್ನ ಅಂತ ಫೈನಾನ್ಸ್ ಅಂತ ಬಂದಾಗ ನೋಡ್ಕೊಳ್ಳೋಣ. ಉದ್ಯೋಗ, ವ್ಯಾಪಾರ, ಹಣಕಾಸಿಗೆ ಏನಾಗುತ್ತೆ ಅಂದ್ರೆ, ಬುಧ ನಿಮ್ಮ ಮೊದಲನೆಯ ಮನೆಯನ್ನ ವಿಶೇಷವಾಗಿ ಸ್ಥಿತವಾಗಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿ. ಕರಿಯರ್ಗೆ ಅಂತ ಬಂದಾಗ ಬುಧನನ್ನ ನೋಡೋಣ. ಇಲ್ಲಿ ಬುಧ ಮೊದಲನೆಯ ಮನೆಯನ್ನ ಸೂಚನೆ ಮಾಡೋದ್ರಿಂದ ವಿಶೇಷವಾಗಿ ನಿಮಗೇನಾಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವದ ಗುಣ ಎದ್ದು ಕಾಣಿಸುತ್ತೆ. ಯಾಕೆಂದ್ರೆ ಸೂರ್ಯ ಮೊದಲನೆಯ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಆ ಸೂರ್ಯನ ಪವರ್ ಬೇರೆ ನಿಮಗಿದೆ. ಹಾಗಾಗಿ ಒಂದು ರೀತಿಯ ಸೂರ್ಯನಂತೆ ಶೈನ್ ಆಗ್ತೀರಾ, ಪ್ರಭೆ ಪ್ರಜ್ವಲಿಸ್ತೀರಾ. ಒಂದು ಅದ್ಭುತವಾದಂಥ ಲೀಡರ್ಶಿಪ್ ಕ್ವಾಲಿಟಿ. ಆಫೀಸಲ್ಲಿ ಬಂದು ನಿಮಗೆ ಕೇಳ್ತಾರೆ, ಸರ್ ಇದನ್ನ ಈ ಕೆಲಸ ಹೆಂಗ್ ಮಾಡೋಣ, ಯಾವ ರೀತಿ ಮಾಡೋಣ, ಪರವಾಗಿಲ್ಲ ನೀವೇ ಇದನ್ನ ವಹಿಸ್ಕೊಂಡ್ಬಿಡಿ ಪ್ರಾಜೆಕ್ಟ್ ಅನ್ನ, ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ನೇತೃತ್ವದಲ್ಲಿ ಮುಂದೆ ಹೋಗೋಣ ಎನ್ನುವಂತಹ ಒಂದು ಲೀಡರ್ಶಿಪ್ ಕ್ವಾಲಿಟಿ ಈ ವಾರ ನಿಮಗೆ ಬರುತ್ತೆ. ಎಲ್ಲರೂ ನಿಮಗೆ ಒಂದು ರೀತಿಯ ಒಂದು ಸಪೋರ್ಟ್, ಸಹಕಾರ, ಜಯ ವಿಜಯ ಅಂತ ಹೇಳ್ಬೋದು. ಅದ್ಭುತವಾಗಿರುತ್ತೆ. ಮಂಗಳ 4ನೇ ಮನೆ ನೋಡಿ, ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಮನೆ, ಇದು ಮನೆಯನ್ನು ಸೂಚಿಸುತ್ತೆ. ಅಂದ್ರೆ ನಿಮ್ಮ ಸ್ವಗ್ರಹ ಮನೆಯಲ್ಲಿರ್ತೀರಲ್ಲ, ಆ ಮನೆಯ ವಾತಾವರಣದಲ್ಲಿ ಕೆಲವೊಂದು ನೀವು ಬೇಡ ಅಂದ್ರೂ ಕೂಡ ಆ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡೋಣ, ಈಗ ಮದುವೆಗೆ ಗಂಡು ಹೆಣ್ಣು ನೋಡಕ್ ಹೋಗ್ತಾ ಇರ್ತಾರೆ. ನೀವೇನ್ ಹೇಳಿರ್ತೀರಾ, ನನಗೆ ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅದಕ್ಕೆ ಇನ್ವಾಲ್ವ್ ಆಗ್ಬೇಕು, ನೀವು ಹೋಗಿ ಬಂದ್ಬಿಡಿ ಅಂತ. ಅವ್ರು ಕೇಳೋದಿಲ್ಲ, ಎಲ್ಲ ನೀವು ಬರಲೇಬೇಕು, ನೀವು ಅಲ್ಲಿ ಕೂತ್ಕೊಳ್ಳೇಬೇಕು, ಮಾತುಕತೆಯಲ್ಲಿ ಮತ್ತೊಂದು ಮಗದೊಂದು. ಹೀಗೆ ಡೊಮೆಸ್ಟಿಕ್ ಒಂದು ಇಂಟರ್ನಲ್ ಮಾತುಕತೆ, ವ್ಯವಹಾರಗಳು, ಆ ಮನೆತನದ ವಿಷಯಗಳೇನಿರುತ್ತೆ, ನೀವು ಅದನ್ನು ಮುಂದೆ ನಿಂತು ನಡೆಸುವಂತಹ ಒಂದು ಯೋಗ ಸುಯೋಗ ಕೂಡ ಬರುತ್ತೆ. ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಸೂಚನೆ. ಅದೇ ರೀತಿ ಹಣಕಾಸು ಅಂತ ನೋಡ್ಲಿಕ್ಕಾಗಿ ವಿಶೇಷವಾಗಿ ಏನಿರುತ್ತೆ ಅಂದ್ರೆ, ಗ್ರೋತ್ ಅಂತ, ಫಿನಾನ್ಷಿಯಲ್ ಗ್ರೋತ್ ಸಸ್ಟೈನ್ ಆಗುತ್ತೆ. ಹಣಕಾಸು ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಾರದ 7 ದಿವಸ ಕೂಡ ಹಣ ಹರಿದು ಬರ್ತಾ ಇರುತ್ತೆ. 2 ದಿವಸ ಹಣ ಹರಿದು ಬಂತು, ಇನ್ನು 5 ದಿವಸ ಬರಲಿಲ್ಲ ಅಂದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ. ಇದೇನಪ್ಪ ಅನ್ನೋ ಕಳವಳ, ಆತಂಕ ಆಗುತ್ತೆ. ಈ ವಾರ ಹಂಗಲ್ಲ, ಮೇಷರಾಶಿಯವರಿಗೆ ವಾರದ 7 ದಿನವೂ ಕೂಡ ನಿಮಗೆ ಸಕ್ಸಸ್ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ 7 ದಿನ, ವಾರದ 7 ದಿನ ಸ್ಟಡಿಯಲ್ಲಿ ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ, ಜಯ ಇರುತ್ತೆ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡುವಂಥದ್ದು, ವಿದೇಶಕ್ಕೆ ಹೋಗಿ ಸ್ಟಡಿ ಮಾಡುವಂತಹ ಯೋಗ ಸುಯೋಗ ಇರುತ್ತೆ, ವೀಸಾ ಕ್ಲಿಯರೆನ್ಸ್ ಸಿಗುತ್ತೆ. ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಇನ್ನು ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ನೋಡ್ಲಿಕ್ಕಾಗಿ, ಪ್ರೇಮಿಗಳಿಗೆ ಏನಾಗುತ್ತೆ ಅಂದ್ರೆ, ಶುಕ್ರ 3ನೇ ಮನೆ, ನಿಮ್ಮ ಒಂದು ವಿಶೇಷವಾದಂತಹ ಸಂಗಾತಿಯೊಂದಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಹೊಂದಾಣಿಕೆ ಇರುತ್ತೆ. ಹೋದ ವಾರ ಏನಾದರೂ ಜಗಳ, ಮುನಿಸು, ಮನಸ್ತಾಪ ಆಗಿದ್ರೆ ಅದು ಈಗ ಪ್ಯಾಚಪ್ ಆಗುತ್ತೆ. ಒಳ್ಳೆಯ ಸಮಯ ಅಂತ ಹೇಳ್ಬೋದು. ದಂಪತಿಗಳಿಗೆ ನೋಡ್ಲಿಕ್ಕಾಗಿ ಏನಾಗುತ್ತೆ ಅಂತಂದ್ರೆ, ಮಂಗಳ 4ನೇ ಮನೆಯನ್ನ ಸೂಚಿಸೋದ್ರಿಂದ ಒಂದು ಸ್ವಲ್ಪ ಮನೆಯಲ್ಲಿ ದಂಪತಿಗಳ ಮಧ್ಯೆ ಒಂದು ಸ್ವಲ್ಪ ಕಿರಿಕಿರಿ, ಮಾತಿಗೆ ಮಾತು, ವಿವಾದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದನ್ನ ನೋಡ್ಕೊಳ್ಳಿ. ಇಬ್ಬರಲ್ಲಿ ಒಬ್ರು ಸೋತ್ರೆ ದಾಂಪತ್ಯದ 2 ಚಕ್ರಗಳು ಸರಾಗವಾಗಿ ಚಲಿಸುತ್ತೆ. ಇನ್ನ ಆರೋಗ್ಯದ ಬಗ್ಗೆ ನೋಡ್ಲಿಕ್ಕಾಗಿ ಕೇತು 6ನೇ ಮನೆಯನ್ನ ನೋಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಕಾಳಜಿ ತಗೋಬೇಕಾಗತ್ತೆ. ಬ್ಯಾಲೆನ್ಸ್ಡ್ ಡಯಟ್ ಇರಬೇಕಾಗತ್ತೆ. ಡಯಟ್ ಅಂದ್ರೆ ಆ ರೀತಿ ಡಯಟ್ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಉಪ್ಪು ಹುಳಿ ಖಾರ ಸಮಗ್ರವಾಗಿ ಸಮಾನಾಂತರವಾಗಿ ನಾವು ಸೇವನೆ ಮಾಡಬೇಕಾಗುತ್ತೆ. ಜಾಸ್ತಿ ಮಸಾಲೆ ಸ್ಪೈಸಿ ಪದಾರ್ಥ ತಿಂದ್ಬಿಡೋದು, ಗ್ಯಾಸ್ಟ್ರಿಕ್ ಆಗ್ಬಿಡೋದು, ನಾವು ಏನೋ ಹೊಟ್ಟೆ ನೋವು ಅಥವಾ ಡಿಸೆಂಟ್ರಿ, ಮಲಗ್ಬಿಡೋದು, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ರಜೆ ಹಾಕ್ಬಿಡ್ತೀವಿ, ಆ ದಿನ ನಮ್ದು ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇರುತ್ತೆ, ಮತ್ತೊಂದಲ್ಲಿ ನಾವು ಇರಲೇಬೇಕಾದಂಥ ವಾತಾವರಣ ಇರುತ್ತೆ ಆಫೀಸಲ್ಲಿ. ಯಾವಾಗ ಏನು ಮಾಡ್ತೀರಾ, ಆವಾಗ ಬ್ಲೇಮ್ ಬರುವಂಥದ್ದು, ನಿಮ್ಮ ಮೇಲಾಧಿಕಾರಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ವಾತಾವರಣ ಆಗುತ್ತೆ. ನೋಡ್ಕೊಳ್ಳಿ, ಬ್ಯಾಲೆನ್ಸ್ಡ್ ಡಯಟ್ ಇರಲಿ. ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹೊರಗಡೆ ನೀರು ಕುಡಿಯೋದು ಸ್ವಲ್ಪ ಅವಾಯ್ಡ್ ಮಾಡಿ. ಮನೆಯಿಂದ ನೀರು ತಗೊಂಡು ಹೋಗಿ, ಶುದ್ಧವಾದ ನೀರು, ಕಾಯಿಸಿ ಆರಿಸಿದ ನೀರು, ಇಂಥದ್ದೆಲ್ಲ ಜಾಗೃತಿಯಾಗಿ ನೋಡ್ಕೊಳ್ಳಿ. ವಿಶೇಷವಾಗಿ ನಿಮಗೆ ಮೇಷರಾಶಿಯವರಿಗೆ ಈ ವಾರ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ತಪ್ಪದೇ ಕೇಳಿ. ಹಾಗೆ ವಿಷ್ಣು ಸಹಸ್ರನಾಮದ ಜೊತೆಗೆ ಮೇಷರಾಶಿಯವರು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಕೂಡ
ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ವಿಷ್ಣು ಸಹಸ್ರನಾಮದ ಶಕ್ತಿ ಎಲ್ರಿಗೂ ಗೊತ್ತಿರುತ್ತೆ. ನಾವು ಅಕ್ಷಯ ತೃತೀಯ ಪ್ರಯುಕ್ತ ಅಂತ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ಕೇಳಿ ಶ್ರೀಮನ್ನಾರಾಯಣ ವಿಷ್ಣುವಿನ ಕೃಪೆಗೆ ಪಾತ್ರರಾಗೋದಕ್ಕೆ ಮರಿಬೇಡಿ. ಅದೇ ರೀತಿ ಒಂದು ಮೇಷರಾಶಿಯವರು ಮನೆಯಿಂದ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಇಷ್ಟು ಸೋಂಪು ಕಾಳನ್ನ ಬಾಯಿಗೆ ಹಾಕೊಂಡು ಅಗಿತಾ ತಿಂತ ಹೋಗೋದ್ರಿಂದ ನಿಮಗೆ ಎಲ್ಲಾ ಕೆಲಸದಲ್ಲಿ ಜಯ ಸಿಗುತ್ತೆ. ಮನೆಯಲ್ಲಿರುವವರು ಕೂಡ ಈ ಕ್ರಮವನ್ನು ಮಾಡ್ಕೋಬಹುದು. ಕೆಂಪು ಬಣ್ಣ ಮೇಷರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲ ಕೊಡುತ್ತೆ. ಪೂರ್ವ ದಿಕ್ಕು ಈ ವಾರದ ಮಟ್ಟಿಗೆ ಶುಭ ಒಂದು ಫಲ ಕೊಡುತ್ತೆ. ಅದೇ ರೀತಿ ನಂಬರ್ 9 ಅತ್ಯಂತ ಶುಭ ಫಲ ಕೊಡುತ್ತೆ. ಇನ್ನುಳಿದಂತೆ ಮೇಷರಾಶಿಯವರಿಗೆ ಎಲ್ಲಾ ಚೆನ್ನಾಗಿದೆ. ಮೇಜರ್ ಕೀ ಪಾಯಿಂಟ್ ಅಂತಂದ್ರೆ ಸೂರ್ಯನ ಒಂದು ಆಶೀರ್ವಾದದಿಂದ ಸ್ಟ್ರೆಂತ್ ಬರುತ್ತೆ, ಅಂದ್ರೆ ಮಾನಸಿಕವಾಗಿ ಸದೃಢತೆ, ಕಾನ್ಫಿಡೆನ್ಸ್ ಬರುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಯನ್ನ ನೋಡೋಣ ವೀಕ್ಷಕರೇ. ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಷಭ ರಾಶಿಯವರಿಗೆ ನೋಡಿ, ಸೂರ್ಯ ಈಗ ಆಲ್ರೆಡಿ ಮೇಷರಾಶಿಯಲ್ಲಿ ನೋಡ್ಲಿಕ್ಕಾಗಿ 12ನೇ ಮನೆಯಿಂದ ಸ್ಥಿತನಾಗಿರೋದ್ರಿಂದ ನಿಮಗೆ ಏನಾಗತ್ತೆ ಅಂತಂದ್ರೆ ಒಂದು ರೀತಿಯ ಆಧ್ಯಾತ್ಮದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ಮೂಡಿಸ್ಕೊಳ್ಳುತ್ತೆ. ವಿಶೇಷವಾಗಿ ಈ ಯಾಂತ್ರಿಕ ಒಂದು ಜಂಜಾಟದ ಬದುಕಿನಲ್ಲಿ ಈ ವಾರ ಏನಾಗುತ್ತೆ ಅನ್ಸುತ್ತೆ ಅಂತಂದ್ರೆ, ಯಾವುದೋ ಒಂದು ಸ್ತೋತ್ರ ಕೇಳೋಣ, ದೇವರ ಮನೆ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಪೂಜೆ ಮಾಡೋಣ, ಅಥವಾ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗೋಣ, ಬೇಡಪ್ಪ ಒಂದು ತಿರುಪತಿ ಯಾತ್ರೆಗೆ ಹೋಗಿ ಬಂದ್ಬಿಡೋಣ, ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗೋಣ, ಶಿರಡಿಗೆ ಹೋಗೋಣ, ಈ ರೀತಿಯಾಗಿ ಒಂದು ವಿಶೇಷವಾದಂತಹ ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ದೈವ ಕ್ಷೇತ್ರಗಳ ಭೇಟಿಯನ್ನು ಮಾಡ್ಕೊಂಡು ಬರೋಣ ಎನ್ನುವಂತಹ ಮನಸ್ಥಿತಿ ಉತ್ಪತ್ತಿಯಾಗುತ್ತೆ. ಅದೇ ರೀತಿ ನೋಡ್ಲಿಕ್ಕಾಗಿ ಚಂದ್ರನ ವಿಶೇಷವಾದಂತಹ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಹೋದ ವಾರ ಮನಸ್ಸಿನ ಒಂದು ತುಮುಲ ಹೊಯ್ದಾಟ ನಡೀತಾ ಇತ್ತು, ಅದು ಕೂಡ ಈ ವಾರ ಬ್ಯಾಲೆನ್ಸಿಂಗಿಗೆ ಬರುತ್ತೆ. ಯಾರೋ ಏನೋ ಅಂದ್ಬಿಟ್ಟಿದ್ರು ಮನಸ್ಸಲ್ಲಿ ಒಂಥರ ವಿಶೇಷವಾಗಿ ಹಿಂಗಂದ್ರಲ್ಲಪ್ಪ, ಆ ಥರ ಇನ್ಸಲ್ಟ್ ಮಾಡಿದ್ರಲ್ಲ, ಈ ರೀತಿ ಆಯ್ತಾ, ನಮ್ಮ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಈ ರೀತಿಯಾದಂಥ ವಾತಾವರಣ ಆಯ್ತಲ್ಲ, ಯಾಕೋ ಒಂದು ಸ್ವಲ್ಪ ನನಗೆ ಹಿನ್ನಡೆ ಆಯ್ತಲ್ಲ, ಬ್ಯಾಕ್ ಸ್ಟೆಪ್ ಆಯ್ತಲ್ಲ ಅಂಥೇಳಿ ಚಂದ್ರನ ಒಂದು ವಿಶೇಷ ಇದು ಒಂದು ಸ್ವಲ್ಪ ಹೊಯ್ದಾಟ ಇತ್ತು. ಈ ವಾರ ಏನಾಗುತ್ತೆ ಅಂದರೆ ವೃಷಭ ರಾಶಿಯವರಿಗೆ ಅದು ಬ್ಯಾಲೆನ್ಸಿಗೆ ಬರುತ್ತೆ. ಆದರೆ ದಯಮಾಡಿ ಈ ವಾರ ಪೂರ್ತಿ ಒಂದು ಸಾಯಂಕಾಲ 7 ಗಂಟೆಯ ನಂತರ ಒಂದು 11 ಸಲ ವೃಷಭ ರಾಶಿಯವರು ಓಂ ಸೋಮಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ಪರವಾಗಿಲ್ಲ, ಮನೆಯಲ್ಲಿದ್ದರೂ ಕೂಡ ಸರಿ, ಅಥವಾ ಕೆಲ್ಸಕ್ಕೆ ಹೋಗ್ತೀವಿ, ಬಂದ ನಂತರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಹಾಗೆ ರಿಲ್ಯಾಕ್ಸ್ ಆಗ್ತಾ ಒಂದು 11 ಸಲ ಕಣ್ಣು ಮುಚ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ, ಓಂ ಸೋಮಾಯ ನಮಃ 11 ಸಲ ಹೇಳ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಸಮಯ ಇದ್ರೆ 108 ಸಲ ಹೇಳ್ಕೊಳ್ಳಿ. ರಾತ್ರಿ 7 ಗಂಟೆ ನಂತರ ಈ ವಾರ ಪೂರ್ತಿ ವೃಷಭ ರಾಶಿಯವರು ಹೇಳಿ ನೋಡಿ, ಮನಸ್ಸಿಗೆ ನೆಮ್ಮದಿ ಇರುತ್ತೆ ವೀಕ್ಷಕರೇ, ಒಳ್ಳೇದಾಗತ್ತೆ. ಅದೇ ರೀತಿ ನೋಡಿ, ಗುರುವಿನ ಸಂಚಾರವನ್ನ ನೋಡೋಣ. 2ನೇ ಮನೆಯಲ್ಲಿ ಆಗುತ್ತಪ್ಪ ಅಂದ್ರೆ ವೃಷಭ ರಾಶಿಯವರಿಗೆ ಈ ವಾರ ಸಡನ್ ಗೇನ್ಸ್, ಧನ ಲಾಭವನ್ನ ಸೂಚಿಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ ಇಂದ ಹಣ ಬರುತ್ತೆ. ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಹಣದ ಮನಿ, ಹಣಕಾಸಿನ ಮ್ಯಾಟ್ರಸ್, ಫೈನಾನ್ಸ್ ಮ್ಯಾಟ್ರಸ್ ಅಲ್ಲಂತೂ ಅದ್ಭುತವಾಗಿದೆ. ಹಣ ಬಂತು ಅಂತ ಹೇಳಿ ನೀರಿನಂತೆ ಖರ್ಚು ಮಾಡುವಂತೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ಪ್ರವೋಕ್ ಮಾಡುತ್ತೆ. ಬೇಡ, ಹಣವನ್ನು ಕಾಯ್ದಿಟ್ಕೊಳ್ಳಿ. ವಿಶೇಷವಾಗಿ ಹೂಡಿಕೆ ಮಾಡಿ. ಹೂಡಿಕೆ ಅಂತ ಬಂದಾಗ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ತಿಳಿದವರ ಹತ್ತಿರ ನೀವು ಸಲಹೆ ಕೇಳಿ ಹೂಡಿಕೆ ಮಾಡಿ. ಗುರುಗಳ ಮಾರ್ಗದರ್ಶನ ತಗೊಳ್ಳಿ. ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಯಾರಿರ್ತಾರೆ ಅವ್ರ ಹತ್ತಿರ ಸಲಹೆ ತಗೊಂಡು ಇದರಲ್ಲಿ ನಾನು ಹೂಡಿಕೆ ಮಾಡ್ಬೋದಾ ಬೇಡವಾ ಅಂತ ಕೇಳ್ಬಿಟ್ಟು ಹೂಡಿಕೆ ಮಾಡಿ, ಒಳ್ಳೆಯದಾಗತ್ತೆ. ವಿಶೇಷವಾಗಿ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳನ್ನು ವೃಷಭ ರಾಶಿಯವರಿಗೆ ನೋಡ್ಲಿಕ್ಕಾಗಿ ಮಂಗಳ 3ನೇ ಮನೆಯನ್ನ ನೋಡಿ. ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, 3ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ವಿಶೇಷವಾಗಿ ನಿಮಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಕಚೇರಿಯಲ್ಲಿ ಯಾವ ರೀತಿ ಸಹಕಾರ ಸಪೋರ್ಟ್ ನಿಮಗೆ ಸಿಗುತ್ತೆ ಅಂತಂದ್ರೆ ಅದ್ಭುತವಾದಂಥ ಫೋರ್ಸ್ ಇರುತ್ತೆ. ನಿಮ್ಮನ್ನೇ ಒಂದು ಲೀಡರ್ಶಿಪ್ ಕ್ವಾಲಿಟಿಗೆ ಆಯ್ಕೆ ಮಾಡ್ತಾರೆ. ಸರ್ ನೀವು ಮಾಡಿ, ನಿಮ್ಮ ಹಿಂದೆ ನಾವು ಇರ್ತೀವಿ, ಅಥವಾ ನೀವೇ ಲೀಡರ್ಶಿಪ್ ಕ್ವಾಲಿಟಿ ತಗೊಂಡು ಈ ಸೆಮಿನಾರ್ ಮಾಡಿ, ಪ್ರೆಸೆಂಟೇಷನ್ ಮಾಡಿ, ನಿಮಗೆ ಒಳ್ಳೆ ಅನುಭವ ಇದೆ. ನಿಮಗೆ ಅನಿಸುತ್ತೆ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದು ಈಗ ನನಗದು ಈಲ್ಡ್ ಕೊಡ್ತಾ ಇದೆ, ಒಂದು ಸಿಹಿ ಫಲ ಕೊಡ್ತಾ ಇದೆ ಅನ್ನುವಂಥ ಫೀಲಿಂಗ್ ಬರುತ್ತೆ. ಒಂದು ಒಳ್ಳೆ ಕರಿಯರಲ್ಲಿ ಗ್ರೋತ್ ಆಗುತ್ತೆ. ನಿಮಗೆ ವಿಶೇಷವಾದಂಥ ಪ್ರಮೋಷನ್ ಸಿಗುತ್ತೆ. ನೀವು ಯಾವ ಊರಿಗೆ
ನೀವು ಇಷ್ಟಪಟ್ಟಿದ್ರೆ ಅಲ್ಲಿ ಟ್ರಾನ್ಸ್ಫರ್ ಸಿಗುತ್ತೆ. ಕರಿಯರಲ್ಲಂತೂ ಈ ವಾರ ವ್ಯಾಪಾರ, ಕರಿಯರ್, ಉದ್ಯೋಗ, ನೌಕರಿ, ಸರ್ಕಾರಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿರ್ಬೋದು, ಖಾಸಗಿ ಕಚೇರಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿರ್ಬೋದು, ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಎಲ್ಲರಿಗೂ ಕೂಡ ದಿ ಬೆಸ್ಟ್ ವಾರ ಅಂತ ಹೇಳ್ಬೋದು. ಮೇಕ್ ಮೋಸ್ಟ್ ಔಟ್ ಆಫ್ ಇಟ್ ಅಂತ ಹೇಳೋ ಹಾಗೆ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ವಾರ ವೃಷಭ ರಾಶಿಯವರು ಯಾವ ಅವಕಾಶ ಬರುತ್ತೆ ಅದನ್ನೆಲ್ಲ ಮುಕ್ತವಾದಂಥ ಬಾಹುವಿನಿಂದ ಸ್ವೀಕಾರ ಮಾಡಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಡಿಸಿಷನ್ ತಗೊಂಡು ಮುಂದುವರಿರಿ. ಅದೇ ರೀತಿ ಏನಾಗುತ್ತೆ, ಈ ವಾರ ಯಾರೆಲ್ಲ ವೃಷಭ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆಯ ಅವಕಾಶಗಳು ಬರುತ್ತೆ, ಶೈನ್ ಆಗ್ತೀರಾ, ಅಪಾರ್ಚುನಿಟೀಸ್ ಬರುತ್ತೆ. ವಿಶೇಷವಾಗಿ ವೃಷಭ ರಾಶಿಯ ಪಾಲಿಟಿಷಿಯನ್ಸ್ಗಳಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಮತ್ತೆ ಸ್ಪೋರ್ಟ್ಸ್ ಪರ್ಸನ್ಸ್, ಕ್ರೀಡಾಪಟುಗಳಿಗೆ ವೃಷಭ ರಾಶಿಯವರಿಗೆ ಉನ್ನತವಾದಂತಹ ದೇಶ ವಿದೇಶ ಗುರುತಿಸುವಂತಹ, ಸೊಸೈಟಿ ಗುರುತಿಸುವಂತಹ ಸಾಧನೆಯನ್ನ ಈ ವಾರ ಸ್ಪೋರ್ಟ್ಸ್ ಪರ್ಸನ್ಸ್ ಮಾಡ್ತೀರಾ, ತುಂಬಾ ಒಳ್ಳೆಯದಿದೆ. ಅದೇ ರೀತಿ ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ನೋಡ್ಲಿಕ್ಕಾಗಿ ಈ ವಾರ ಪ್ರೇಮಿಗಳಿಗೆ ಯಾವುದೋ ಒಂದು ಥರ್ಡ್ ಪರ್ಸನ್ ಇಂದ ನಿಮ್ಮ ಒಂದು ವಿಶೇಷವಾದಂತಹ ಒಂದು ಫ್ರೆಂಡ್ಶಿಪ್ನಲ್ಲಿ ಅವರು ಜಗಳ ಗಲಾಟೆ ತಂದು ಹಾಕುವಂಥದ್ದು, ಅದನ್ನು ನೋಡ್ಕೊಳ್ಳಿ. ದಂಪತಿಗಳಿಗೂ ಚೆನ್ನಾಗಿದೆ, ಪ್ರಯಾಣ ಪ್ರವಾಸ ಅಂತ ಹೋಗ್ತೀರಾ. ವಿಶೇಷವಾಗಿ ಎಚ್ಚರಿಕೆ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ವೃಷಭ ರಾಶಿಯ ದಂಪತಿಗಳಿಗೆ ನಿಮ್ಮ ಸಂಗಾತಿಯನ್ನ ಕರ್ಕೊಂಡೋಗೋದು, ಜಲಪಾತದ ಹತ್ರ ನಿಲ್ಲಿಸೋದು, ನದಿ ಹತ್ರ ನಿಲ್ಲಿಸೋದು, ರೀಲ್ಸ್ ಮಾಡೋದು, ಅವರು ಆಯ ತಪ್ಪಿ ನೀರಿಗೆ ಬಿದ್ದೋಗೋದು, ಇಂಥ ಘಟನೆಗಳು ನಡೆಯುತ್ತೆ. ಮೊದಲೇ ಸೂಚನೆ ಕೊಡ್ತಾ ಇದ್ದೀನಿ, ವೃಷಭ ರಾಶಿಯವರು ಯಾರೇ ಇರಲಿ ದಯಮಾಡಿ ನೀರಿನೊಂದಿಗೆ ಬೆಂಕಿಯೊಂದಿಗೆ ಸರಸಬೇಡ. ಸ್ಪೀಡಾಗಿ ಓವರ್ ಸ್ಪೀಡಾಗಿ ಗಾಡಿ ಓಡಿಸ್ಬೇಡಿ, ವೇಗದ ಜೊತೆಗೂ ಕೂಡ ನಾವು ಸರಸ ಮಾಡೋದು ಬೇಡ. ಇಂಥದ್ದೆಲ್ಲ ಅವಘಡ ಅಪಘಾತ ಆಗುವಂಥ ಸೂಚನೆ ತೋರಿಸ್ತಾ ಇದೆ. ಹಾಗಾಗಿ ವೃಷಭ ರಾಶಿಯವರು ಈ ವಾರ ಬಹಳ ಕೇರ್ಫುಲ್ ಆಗಿರಿ. ನೀರಿನ ಹತ್ರ ಹೋದ್ರೆ ಬೇಡ, ಈಗಲೇ ಬೇಕಾದ್ರೆ ಬರೆದಿಟ್ಕೊಳ್ಳಿ, ಸ್ವಲ್ಪ ದೂರನೇ ಮೇಂಟೈನ್ ಮಾಡಿ. ನೀರಿನಿಂದ, ಬೆಂಕಿಯಿಂದ, ಸ್ಪೀಡಿನಿಂದ ದಯಮಾಡಿ ಜಾಗೃತರಾಗಿರಿ ಅಂತ ಹೇಳ್ತಾ, ಹಾಗೆ ಹೆಲ್ತ್ ಅನ್ನ ನೋಡ್ಲಿಕ್ಕಾಗಿ ಈ ವಾರ ಒಂದು ಸ್ವಲ್ಪ ಹೊಟ್ಟೆ ನೋವು, ಗಡಿಬಿಡಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಫುಡ್ ಪಾಯ್ಸನ್ ಆಗುವಂತ ತೋರಿಸುತ್ತೆ. ಜಾಗೃತಿಯಾಗಿರಿ. ಮನೆ ಊಟಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಮೆಡಿಟೇಷನ್ ಸ್ಟ್ರೆಸ್ ಆಗುತ್ತೆ, ಹಾಗಾಗಿ ಮೆಡಿಟೇಷನ್ ಧ್ಯಾನದ ಮೊರೆ ಹೋಗೋದು ಒಳ್ಳೆಯದು. ಅದೇ ರೀತಿ ಇದೇ ನಾವು ಒಂದು ಏಪ್ರಿಲ್ 30ನೇ ತಾರೀಕಿಗೆ ಏನು ವಿಶೇಷವಾಗಿ ನಮಗೆ ಅದ್ಭುತವಾದಂಥ ಅಕ್ಷಯ ತೃತೀಯ ಹಬ್ಬ ಏನಿತ್ತು, ಅವತ್ತು ವಿಷ್ಣು ಸಹಸ್ರನಾಮ ಇದನ್ನ ಅಪ್ಲೋಡ್ ಮಾಡಿದ್ದೀವಿ. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಆ ವಿಷ್ಣು ಸಹಸ್ರನಾಮ ಹಾಕೊಂಡ್ಬಿಟ್ಟು ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ಸಂಜೆ ಕೂತ್ಕೊಂಡು ಆರಾಮಾಗಿ ಕೇಳಿ, ಕೂಲಾಗಿ ಕೇಳಿ. ನಿಮಗೆ ಯಾವ ನೋಡಿ ಮನಸ್ಸಲ್ಲಿ ಏನೇ ಪ್ರೆಷರ್ ಇರಲಿ, ಒತ್ತಡ ಇರಲಿ, ಆತಂಕ ಇರಲಿ, ಡಿಸ್ಟರ್ಬೆನ್ಸ್ ಇರಲಿ, ಅಡೆತಡೆ ಇರಲಿ, ಹಂಗೇ ಹೊರಟು ಹೋಗುತ್ತೆ. ಅತ್ಯಂತ ಪವರ್ಫುಲ್ಲು ಸ್ತೋತ್ರ ಅದು. ಜನ್ಮ ಜನ್ಮಾಂತರದ ಕರ್ಮಗಳನ್ನು ಕಳೆಯುತ್ತೆ. ಜೀವನದಲ್ಲಿ ಏನೇ ವಿಘ್ನಗಳಿರಲಿ ಅದನ್ನೆಲ್ಲ ಹೊಡೆದೋಡಿಸುತ್ತೆ. ಆರ್ಥಿಕ ಲಾಭ ಆಗತ್ತೆ, ಧನ ಲಾಭ ಆಗತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ. ಎರಡ ವೀಕ್ಷಕರೇ, ನಾನು ಲೈವಲ್ಲಿ ಇನ್ನು ಮುಂದೆ ಅದರ ಒಂದು ಪ್ರಾಮುಖ್ಯತೆಯನ್ನು ಕೂಡ ಹೇಳ್ತಾ ಹೋಗ್ತೀನಿ. ವಿಷ್ಣು ಸಹಸ್ರನಾಮದ್ದು ಹಬ್ಬ, ಅದನ್ನ ಹೇಳ್ತಾ ಹೋದ್ರೆ ಮೈ ಜುಮ್ಮನ್ನತ್ತೆ. ಅಪಾರವಾದಂಥ ಮಹಿಮೆ ಇದೆ ವಿಷ್ಣು ಸಹಸ್ರನಾಮ ಸ್ತೋತ್ರ. ಕೇಳೋದಕ್ಕೆ ಮರಿಬೇಡಿ ದಯಮಾಡಿ. ಹಾಗೆ ಈ ವಾರ ನಿಮಗೆ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಅಕ್ಕಿ, ಹಾಲು, ಈ ರೀತಿಯಾದಂಥ ಬಿಳಿ ಬಣ್ಣದ ವಸ್ತುವನ್ನ ಶುಕ್ರವಾರ ವೃಷಭ ರಾಶಿಯವರು ದಾನ ಮಾಡಿದರೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಬಿಳಿಯ ಬಣ್ಣ ಈ ವಾರ ನಿಮಗೆ ಶುಭ ತರುತ್ತೆ. ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ಶುಭ ಫಲ ಕೊಡುತ್ತೆ. ಅದೇ ರೀತಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ತುಳಸಿ ಗಿಡಕ್ಕೆ ನೀರು ಹಾಕಿ, ಸ್ನಾನ ಮಾಡಿದ ನಂತರ ನೀರು ಹಾಕಿಬಿಟ್ಟು ಕೆಳಗಡೆ ಮಣ್ಣು ಹಸಿ ಆಗಿರುತ್ತೆ, ಅದನ್ನು ಹೆಬ್ಬೆರಳಿನಿಂದ ಅದ್ದಿ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ಹೆಚ್ಚಿನ ಶುಭ ಫಲ ಸಿಗುತ್ತೆ. ನಂಬರ್ 6 ಈ ವಾರ ನಿಮಗೆ ಲಕ್ಕಿ ಆಗಿರುತ್ತೆ ವೀಕ್ಷಕರೇ. ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನ ನೋಡೋದಾದ್ರೆ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಗೆ ವೀಕ್ಷಕರೇ ನೋಡಿ, ಸೂರ್ಯ ಮೇಷರಾಶಿಯಲ್ಲಿ ಇವಾಗ ಸ್ಥಿತನಾಗಿರೋದ್ರಿಂದ ನಿಮಗೆ 11ನೇ ಮನೆ ಬರುತ್ತೆ. ಇದೇನಪ್ಪ ಸೂಚಿಸುತ್ತೆ ಅಂತಂದ್ರೆ ನಿಮಗೆ ಸೋಷಿಯಲ್ ಕನೆಕ್ಷನ್ಸ್, ಅಂದರೆ ನೆಟ್ವರ್ಕ್. ಅಂದ್ರೆ ನೆಟ್ವರ್ಕ್ ಅಂತಂದ್ರೆ ಯಾವ ತರ ಅಂತಂದ್ರೆ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾ ಹೋಗ್ತಾರೆ, ಹೊಸ ಹೊಸ ಗೆಳೆಯರು ಗೆಳತಿಯರು ಪರಿಚಯ ಆಗ್ತಾ ಹೋಗ್ತಾರೆ. ಕೇವಲ ಅದು ನಮಗೆ ಫ್ರೆಂಡ್ಶಿಪ್ಪು ಹರಟೆಗಂತ ಅರ್ಥ ಮಾಡ್ಕೋಬೇಡಿ. ಅದರಿಂದ ನಿಮಗೆ ಫಿನಾನ್ಷಿಯಲ್ ಗ್ರೋತ್ ಆಗುತ್ತೆ, ಗೇನ್ ಆಗುತ್ತೆ. ವ್ಯಾಪಾರ,
ವ್ಯವಹಾರ. ಅವ್ರು ಹೇಳ್ಬೋದು ಈ ತರ ಇಲ್ಲೊಬ್ರು ಇದಾರೆ ನೋಡಿ, ಅಲ್ಲಿ ಹೋಗಿ ನೀವು ಒಂದ್ ಸ್ವಲ್ಪ ಅಲ್ಲಿ ಮಟೀರಿಯಲ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಅಲ್ಲಿಂದ ಮಟೀರಿಯಲ್ ಪರ್ಚೇಸ್ ಮಾಡ್ತೀರಾ, ಗ್ರಾಹಕರು ನಿಮ್ಮ ಶಾಪಿಗೆ ಬರ್ತಾರೆ, ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ, ಎಲ್ಲಿಂದ ತಂದ್ರಿ ಮಟೀರಿಯಲ್ ಚೆನ್ನಾಗಿದೆ ನೋಡಿ. ಈ ರೀತಿಯಾಗಿ ಸೋಷಿಯಲ್ ಕನೆಕ್ಷನ್ ನಿಂದ ನಿಮ್ಮ ವ್ಯಾಪಾರ ಹೆಚ್ಚಾಯ್ತಲ್ವಾ. ಇದೇ ರೀತಿ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಬಿಸಿನೆಸ್ ಮನ್ ಆಗಿರ್ಬೋದು, ನಿಮ್ಮ ಕಚೇರಿಯಲ್ಲಾಗಿರ್ಬೋದು, ಆಫೀಸಲ್ಲಿ ಅಂತಂದ್ರೆ ಯಾರೋ ಹೊರಗಡೆಯಿಂದ ಆಫೀಸಿಗೆ ಭೇಟಿ ಕೊಡ್ತಾರೆ, ಅವರ ಪರಿಚಯ ಆಗುತ್ತೆ, ಅವ್ರು ನಿಮಗೆ ನಿಮ್ಮ ಪ್ರೊಫೆಷನಲ್ ಗ್ರೋತ್ಗೆ ಇನ್ನೂ ಟಿಪ್ಸ್ ಕೊಡ್ತಾರೆ, ಹೆಲ್ಪ್ ಕೊಡ್ತಾರೆ, ಅಥವಾ ಜಾಬ್ ಚೇಂಜ್ ಮಾಡೋಕ್ಕಾಗಿರ್ಬೋದು, ಕನೆಕ್ಷನ್ ಸಿಗುತ್ತೆ. ಈ ರೀತಿಯಾಗಿ ಮಿಥುನ ರಾಶಿಯವರಿಗೆ ಈ ವಾರ ಸೂರ್ಯನ ಅನುಗ್ರಹದಿಂದ ತುಂಬಾ ಒಳ್ಳೆಯದಿದೆ. ಸೋಷಿಯಲ್ ಕನೆಕ್ಷನ್ಸ್ ನಿಂದ ನಿಮಗೆ ಪ್ರಗತಿ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ವೀಕ್ಷಕರೇ, ಬುಧ ನೋಡಿ 11ನೇ ಮನೆ. ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಕಮ್ಯುನಿಕೇಶನ್ ಇಂಪ್ರೂವ್ ಆಯಿತು ಅಂತಂದ್ರೆ ಅದು ಇಂಪ್ಯಾಕ್ಟ್ ಡೈರೆಕ್ಟ್ ಆಗಿ ಮಾಡೋದೇ ನಿಮ್ಮ ಹಣಕಾಸಿನ ಆದಾಯದ ಮೇಲೆ. ಗುಡ್ ಅಂತ ಹೇಳ್ಬೋದು. ಧನಲಾಭ ಗ್ರೋತ್ ಆಗುತ್ತೆ. ಅದೇ ರೀತಿ ನೋಡಿ ರಾಹು 10ನೇ ಮನೆ ಇದೇನ್ ಸೂಚಿಸುತ್ತೆ ಅಂತಂದ್ರೆ ನಿಮಗೆ ಒಂದ್ ಸ್ವಲ್ಪ ಅನ್ಪ್ರೆಡಿಕ್ಟೇಬಲ್ ಪ್ರೊಫೆಷನಲ್ ಮತ್ತು ವ್ಯವಹಾರದಲ್ಲಿ ಹೇಗಿರುತ್ತೆ ಅಂತಂದ್ರೆ 2 ದಿವಸ ನಿಮಗೆ ಅಪ್ರಿಷಿಯೇಷನ್ ನೋಡಿ. ನಿಮ್ಮ ಬಾಸ್ ಕರೆದ್ಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ರಪ್ಪ, ವೆರಿ ಗುಡ್ ಅಂತ. ನೆಕ್ಸ್ಟ್ 4 ದಿವಸ ಬಿಟ್ಬಿಟ್ಟು ಕರೆದ್ಬಿಟ್ಟು ಏನ್ರಿ ಇದೇನ್ ಮಾಡಿದ್ದೀರಾ, ಈ ರೀತಿ ಮಾಡೋದ, ಹೇಗೆ ಸಿಕ್ಕಾಪಟ್ಟೆ ಬೈತಾರೆ. ಏನಾಗುತ್ತೆ, ಅನ್ಪ್ರೆಡಿಕ್ಟೇಬಲ್ ಆಯ್ತು. ನೀವು ಒಳ್ಳೆ ಜೋಶಿಂದ ಬಾಸ್ ನಾನು ಹೊಗಳಿದ್ರಪ್ಪ ಅಂತ 2 ದಿವಸ ಫುಲ್ ಖುಷಿಯಾಗಿರ್ತೀರ. ಮುಂದೆ ಅವರೇ ಕರೆದ್ಬಿಟ್ಟು ಬೈದ್ಬಿಟ್ರೆ ಇದೇನು ನನ್ನ ಈ ತರ ಅಪ್ರಿಷಿಯೇಟ್ ಮಾಡಿದ್ರಲ್ಲ, ಈಗ ಈ ತರ ಬೈತಾ ಇದ್ದಾರೆ ಹಿಗ್ಗಮುಗ್ಗ ಅಂತ ಹೇಳಿ ಒಂದು ಸ್ವಲ್ಪ ಮನಸ್ಸನ್ನ ಸಣ್ಣದು ಮಾಡ್ಕೊಂಡು ಮುದುರ್ಕೊಂಡು ಕೂತ್ಕೊಳ್ಳುವಂತ ವಾತಾವರಣ ಆಗಬಹುದು. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿ ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡಿ. ನಿಮ್ಮ ಸಿಸ್ಟಮ್ ಅನ್ನ ಹಂಗೆ ಸುಮ್ಮನೆ ಓಪನ್ ಬಿಟ್ಬಿಟ್ಟು ಹೋಗೋದು, ಅದನ್ನ ಲಾಕ್ ಮಾಡಿ ಹೋಗಲ್ಲ, ಬೇರೆಯವ್ರು ಬಂದ್ಬಿಟ್ಟು ಅದನ್ನ ಡಾಕ್ಯುಮೆಂಟ್ ಇಣಕ್ ಹಾಕೋದು, ಅದನ್ನ ನಿಮ್ಮ ಸೀನಿಯರ್ ಮ್ಯಾನೇಜರ್ಗೆ ಹೇಳಿ ಬೈಸೋದು, ಈ ತರದ್ದೆಲ್ಲ ಚಿಕ್ಕ ಪುಟ್ಟ ನೆಗ್ಲಿಜಿಯನ್ಸ್ ಇಂದ ಒಂದ್ ಸ್ವಲ್ಪ ವಾತಾವರಣ ಕ್ರಿಯೇಟ್ ಆಗುತ್ತೆ. ಅದನ್ನ ನೋಡ್ಕೊಳ್ಳಿ. ವಿಶೇಷವಾಗಿ ಕರಿಯರ್ ಅಂತ ಬಂದಾಗ ನಿಮಗೆ ನೋಡಿ ಸೂರ್ಯ, ಬುಧ ಮತ್ತು ಗುರು ಈ 3 ಗ್ರಹಗಳ ವಿಶೇಷವಾದಂತಹ ಆಶೀರ್ವಾದದಿಂದ ಪ್ರೊಫೆಷನಲ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಚಾಲೆಂಜಸ್ಗಳು ಅದೇ ರೀತಿ ಎದುರುಗಡೆ ನಿಂತಿರುತ್ತೆ. ವ್ಯಾಪಾರ ಇರಬಹುದು ಅಥವಾ ನೌಕರಿ ಇರಬಹುದು. ಆ ಚಾಲೆಂಜಸ್ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ. ಅದಕ್ಕೆ ಪರಿಹಾರ ಇರುತ್ತೆ, ಸೂಚಿಸ್ತೀನಿ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಅದೇ ರೀತಿ ನೋಡಿ ಖರ್ಚು, ಮಂಗಳ 2ನೇ ಮನೆಯನ್ನ ನೋಡೋದ್ರಿಂದ ವಿಶೇಷವಾಗಿ ನಿಮಗೆ ಖರ್ಚುಗಳು ಹೆಚ್ಚಾಗುತ್ತೆ. ಹೀಗೆ ಹಣ ಬರುತ್ತೆ, ಹೀಗೆ ಅದು ಇನ್ನೊಂದು ಎತ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ಇನ್ನ ದಾಂಪತ್ಯ ಮತ್ತು ಪ್ರೇಮಿಗಳಿಗೆ ಅಂತ ನೋಡ್ಲಿಕ್ಕಾಗಿ ಮೊದಲು ಪ್ರೇಮಿಗಳಿಗೆ ನೋಡೋದಾದ್ರೆ ಶುಕ್ರ 1ನೇ ಮನೆಯನ್ನ ನೋಡೋದ್ರಿಂದ ನಿಮಗೆ ಏನಾಗುತ್ತೆ, ಅಟ್ರಾಕ್ಟಿವ್ನೆಸ್ ಹೆಚ್ಚಾಗುತ್ತೆ. ಒಬ್ಬರಲ್ಲಿ ಪರಸ್ಪರ ಇಬ್ರು ನೀವು ಕಳೆದ ವಾರ ಇರ್ಬೋದು, ಕಳೆದ ತಿಂಗಳು ಇರ್ಬೋದು, ನೀವು ಹೇಳ್ತಾ ಇದ್ರಿ ನಿಮ್ಮ ಸಂಗಾತಿಗೆ, ಇಲ್ಲ ನಿಂದು ಒಂದ್ ಸ್ವಲ್ಪ ಔಟ್ಲುಕ್ ಒಂಚೂರು ಚೇಂಜ್ ಮಾಡ್ಕೋಬೇಕು, ಈ ರೀತಿ ಮಾಡ್ಕೋಬೇಕು, ಕಮ್ಯುನಿಕೇಶನ್ ಹಿಂಗಿರ್ಬೇಕು, ನಿಮ್ಮ ಹೇರ್ ಸ್ಟೈಲ್ ಹಿಂಗಿರ್ಬೇಕು, ಏನೋ ಹೇಳ್ತಾ ಇರ್ತಾರೆ ಪ್ರೇಮಿಗಳು ಒಬ್ರಿಗೊಬ್ರು, ಒಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗ್ಬೇಕು ಹಾಗೆ ಹೇಗೆ ಅಂತ ಹೇಳಿ. ಅದು ಒಂದ್ ಸ್ವಲ್ಪ ಅಪೋಸಿಟ್ ಇರೋರಿಗೆ ಮನಸ್ಸಿಗೆ ನೋವು ಉಂಟು ಮಾಡಿರ್ಬಹುದು, ಅಥವಾ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡದೇ ಇರಬಹುದು. ಈ ವಾರ ಏನಾಗುತ್ತೆ ಅಂತಂದ್ರೆ ನಿಮಗೆ ಅದನ್ನ ಸಡನ್ ಸರ್ಪ್ರೈಸ್ ಕೊಡ್ತೀರಾ. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರೆಸೆಂಟೇಬಲ್ ಆಗಿ ಕಾಣಿಸ್ತೀರಾ. ಕಮ್ಯುನಿಕೇಶನ್ ಇರ್ಬೋದು, ಔಟ್ಫಿಟ್ ಇರ್ಬೋದು, ಔಟ್ಲುಕ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು, ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ಪ್ರೇಮಿಗಳಿಗೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ದಂಪತಿಗಳಿಗೆ ನೋಡ್ಲಿಕ್ಕಾಗಿ ವಿಶೇಷವಾಗಿ ಈ ವಾರ ಸಣ್ಣ ಮಿಸ್ಕಮ್ಯುನಿಕೇಶನ್ ಆಗಿ ಜಗಳ ಅಂತ ತೋರಿಸ್ತಾ ಇದೆ. ಅದನ್ನ ನೋಡ್ಕೊಳ್ಳಿ, ಯಾವ ರೀತಿ ತೊಂದರೆನೂ ಬರಲ್ಲ. ನಾನು ಹೇಳ್ತಾನೆ ಇರ್ತೀರಿ, ದಾಂಪತ್ಯದಲ್ಲಿ 2 ಗಾಲಿಗಳು ಸರಿಯಾಗಿ ಚಕ್ರ ಓಡಬೇಕು ಸಂಸಾರದ್ದು ಅಂತಂದ್ರೆ ಒಬ್ರು ಸೋಲ್ಬೇಕಾಗತ್ತೆ. ಆ ಒಂದು ಸೂತ್ರವನ್ನ ಅನುಸರಿಸಿ. ಹೆಲ್ತ್ ಅನ್ನ ನೋಡ್ಲಿಕ್ಕಾಗಿ ವಿಶೇಷವಾಗಿ ನೋಡಿ ಮಂಗಳನ ಒಂದು ವಿಶೇಷ ದೃಷ್ಟಿಯಿಂದ ಏನಾಗುತ್ತೆ ಅಂತಂದ್ರೆ ಸ್ಟ್ರೆಸ್, ಒತ್ತಡ, ಕಚೇರಿಯಲ್ಲಿ ವಿಶೇಷವಾಗಿ ಕೆಲಸದ ಒತ್ತಡ ಇರುತ್ತೆ. ವ್ಯಾಪಾರದ ಕ್ಷೇತ್ರದಲ್ಲಿ ಟೂರ್ ಮತ್ತೆ ಟ್ರಾವೆಲ್ ಮಾಡಿ ಅಲ್ಲಿ ಹೋಗ್ಬೇಕು, ಮಟೀರಿಯಲ್ ಹಾಕಿಸ್ಬೇಕು, ಈ ಗೋಡೌನ್ಗೆ ಹೋಗ್ಬೇಕು, ಅದನ್ನ ನೋಡಬೇಕು, ಏನೇನೋ ಕೆಲಸದ ಒತ್ತಡ ಜಂಜಾಟದಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಇನ್ನೇನು ಓದೋಣ ಅನ್ನೋಷ್ಟೊತ್ತಿಗೆ ಯಾಕೋ ಇವತ್ತು ಮೂಡಿಲ್ಲ, ನಾಳೆ ಓದಿದ್ರಾಯ್ತು ಅನ್ನುವಂತಹ ಡಿವಿಯೇಷನ್ ಆಗುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಸ್ಟ್ರೆಸ್ ಅನ್ನು ಹೊಡೆದೋಡಿಸೋದಕ್ಕೆ ಭಗವಂತನ ಆರಾಧನೆ, ಧ್ಯಾನ, ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಆಗಿದೆ. ಕೂತ್ಕೊಳ್ಳಿ ಆರಾಮಾಗಿ, ರಿಲ್ಯಾಕ್ಸ್ ಆಗಿ ಅದನ್ನ ಯೂಟ್ಯೂಬ್ ಅಲ್ಲಿ ಪ್ಲೇ ಮಾಡ್ಕೊಳ್ಳಿ. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಬರುತ್ತೆ.
ಆರಾಮಾಗಿ ಕೇಳ್ತಾ ಕೂತ್ಕೊಳ್ಳಿ. ಎಲ್ಲ ಒಂದು ಸ್ಟ್ರೆಸ್ ಅದನ್ನ ಬೇಕಾದ್ರೆ ಪರೀಕ್ಷೆ ಮಾಡಿ, ಸ್ಟ್ರೆಸ್ ಲೆವೆಲ್ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ. ಅದನ್ನು ಕೇಳಿ ನೋಡಿ. ಹಾಗೆ ವಿಶೇಷವಾಗಿ ಊಟದ ಒಂದು ಹೊಟ್ಟೆಯ ಒಂದು ಸಮಸ್ಯೆ ಕಾಣಿಸ್ಕೋಬಹುದು. ಅದಕ್ಕೆ ಅದರ ಜೊತೆಗೆ ಮತ್ತೆ ಮೊಣಕಾಲಿನ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಮೊಣಕಾಲಿನ ಸಮಸ್ಯೆ ಹೇಗಪ್ಪ ಅಂತಂದ್ರೆ, ಗಾಡಿ ಮೇಲೆ ಹೋಗುವಾಗ ವಿಶೇಷವಾಗಿ ಒಂದು ಸಡನ್ ಆಗಿ ಹಂಪು ನೋಡಿರಲ್ಲ ಅಥವಾ ಗುಂಡಿ ಇರುತ್ತೆ, ಬ್ರೇಕ್ ಹಾಕಿ ಒಂಚೂರು ಗಾಡಿ ವಾಲತ್ತೆ, ಸ್ವಲ್ಪ ಮಟ್ಟಿಗೆ ಬಿದ್ದು ಆ ಮೊಣಕಾಲು ಕೆತ್ಕೊಳ್ಳುವಂಥದ್ದು ಅಥವಾ ಬಚ್ಚಲಲ್ಲಿ ಒಂದು ಸ್ವಲ್ಪ ಕಾಲು ಜಾರಿ ಬೀಳುವಂಥದ್ದು, ಮೊಣಕಾಲಿಗೆ ಏಟು ಅಂತ ತೋರಿಸ್ತಾ ಇದೆ. ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ವಿಶೇಷವಾಗಿ ಈ ವಾರ ನೀವು ಓಂ ಬುಧಾಯ ನಮಃ ಮಂತ್ರ ಪಠಣೆ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗುತ್ತೆ. ಅದೇ ರೀತಿ ನೋಡಿ, ಹಸಿರು ಬಣ್ಣದ ತರಕಾರಿ, ಹೆಸರು ಕಾಳನ್ನ ದೇವಸ್ಥಾನಗಳಲ್ಲಿ ದಾನ ಮಾಡೋದ್ರಿಂದ ಈ ವಾರ ಹೆಚ್ಚಿನ ಶುಭ ಫಲ ಸಿಗುತ್ತೆ. ಹಸಿರು ಬಣ್ಣ ನಿಮಗೆ ಲಕ್ಕಿ ತರುತ್ತೆ. ಮನೆಯಿಂದ ಹೊರಡುವ ಮುನ್ನ ಭೂವರಹ ಸ್ವಾಮಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೊರಡೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದೇ ರೀತಿ ನಂಬರ್ 5 ಲಕ್ಕಿ ನಂಬರ್ ಆಗಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಕೊಂಡು ಬರೋಣ. ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಗೆ ನೋಡಿ, ಆಲ್ರೆಡಿ ಈಗ ಸೂರ್ಯ ಮೇಷರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ 10ನೇ ಮನೆ ಅಂತ ಬರುತ್ತೆ. ಈಗ ನಿಮಗೇನಾಗುತ್ತೆ ಅಂದ್ರೆ, ಫೋಕಸ್ ಅಂದ್ರೆ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡೋದಕ್ಕೆ ನೀವು ಕೂತ್ಕೊಂಡ್ರೆ ಪೂರ್ತಿಯಾಗಿ ಫೋಕಸ್ ಮಾಡಿ ಕಾನ್ಸಂಟ್ರೇಷನ್ ತಗೊಂಡು ಅದನ್ನ ಮಾಡೇ ಮುಗಿಸ್ತೀರಾ. ಇದು ವಿದ್ಯಾರ್ಥಿಗಳಿಗೂ ಅಪ್ಲೈ ಆಗುತ್ತೆ, ನೌಕರದಾರರಿಗೂ ಅಪ್ಲೈ ಆಗುತ್ತೆ. ಜಾಬ್ ಹೋಲ್ಡರ್ಸ್ಗೆ, ನೀವು ಪ್ರೈವೇಟ್ ಜಾಬಲ್ಲಿರಿ ಅಥವಾ ಗೌರ್ಮೆಂಟ್ ಜಾಬ್ ಮಾಡಿ, ಯಾವುದಾದ್ರೂ ನೀವು ಒಂದು ಫ್ರೀಲ್ಯಾನ್ಸಿಂಗ್ ವೃತ್ತಿ ಮಾಡ್ತಾ ಇರಿ, ಎಲ್ರಿಗೂ ಅಪ್ಲೈ ಆಗುತ್ತೆ. ಫೋಕಸ್ ಫೋಕಸ್ ಫೋಕಸ್, ತುಂಬಾ ಫೋಕಸ್ ಈ ವಾರ ಆಗುತ್ತೆ. ಕಾನ್ಸಂಟ್ರೇಷನ್ ಹೆಚ್ಚಿನ ಲೆವೆಲಲ್ಲಿ ಇರುತ್ತೆ. ಇದು ನಿಮಗೆ ಹೆಸರು, ನೇಮ್ ಅಂಡ್ ಫೇಮ್ ತಂದು ಕೊಡುತ್ತೆ. ಅದೇ ರೀತಿ ಬುಧನನ್ನ ನೋಡ್ಲಿಕ್ಕಾಗಿ ಈ ವಾರ ಏನಾಗುತ್ತೆ ಅಂದ್ರೆ, ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ. ಹೋದ ವಾರ ಆಚೆಯ ವಾರ ನಿಮ್ಗೆ ಏನಾಗಿತ್ತು ಅಂದ್ರೆ, ಕಮ್ಯುನಿಕೇಶನ್ ಸ್ವಲ್ಪ ವ್ಯತ್ಯಾಸ ಆಗ್ತಿತ್ತು. ನೀವೇನು ಹೇಳಬೇಕು ಅದನ್ನ ಎದುರುಗಡೆ ಇರೋರಿಗೆ ಮುಟ್ಸಿದ್ರು ಕೂಡ ಅಥವಾ ಹೇಳಕ್ಕಾಗದೆ ಕೆಲಸದಲ್ಲಿ ವಿಳಂಬ ಆಗ್ತಾ ಇತ್ತು. ಅಥವಾ ನೀವೇನೋ ಒಂದು ಹೇಳ್ತೀರಾ, ಅವ್ರೇನೋ ಒಂದು ತಿಳ್ಕೊತಾರೆ, ಕೆಲಸ ಎಲ್ಲ ಹಾಳಾಗ್ತಾ ಇತ್ತು. ಈ ವಾರ ಕರ್ಕ ರಾಶಿಯವರಿಗಂತೂ ಅದ್ಭುತವಾಗಿದೆ. ಬುಧನ ಆಶೀರ್ವಾದದಿಂದ ನೀವು ಒಂದು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಯಾಕೆಂದ್ರೆ ಕಮ್ಯುನಿಕೇಶನ್ ನೋಡಿ, ಮಾತೇ ನಮಗೆ ಬಂಗಾರ, ಮಾತೇ ಬೆಳ್ಳಿ, ಮಾತೇ ವಜ್ರ. ಮಾತು ಸರಿಯಾಗಿ ಕಮ್ಯುನಿಕೇಶನ್ ರೀಚ್ ಆಯಿತು ಅಂತಂದ್ರೆ ನಮಗೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗುತ್ತೆ. ವಿಶೇಷವಾಗಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಶನಿದೇವರ ಅನುಗ್ರಹದಿಂದ ನೋಡಿ, ಕರ್ಕ ರಾಶಿಯವರಿಗೆ ಈ ವಾರ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಅಂತ ತೋರಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ನೀವು ಯಾವುದಾದ್ರೂ ಕಾಂಪಿಟೇಷನ್ ನಲ್ಲಿ ಭಾಗವಹಿಸೋದಕ್ಕೆ ಹೊರ ರಾಜ್ಯಕ್ಕೆ, ವಿದೇಶಕ್ಕೆ ಹೋಗ್ಬೋದು, ಅಲ್ಲಿ ಪ್ರೈಸ್ ಅನ್ನ ಗೆದ್ದು ತರಬಹುದು. ನೌಕರದಾರರಿಗೆ ಒಂದು ಹೊರ ದೇಶಕ್ಕೆ, ವಿದೇಶಕ್ಕೆ ಕಳಿಸಿ ಅಲ್ಲಿ ನಿಮಗೆ ಒಂದು ಮಾನ ಸನ್ಮಾನ, ಪ್ರತಿಷ್ಠೆ, ಆಫೀಸಲ್ಲಿ ಒಂದು ಅಪ್ರಿಷಿಯೇಷನ್ ಇರ್ಬೋದು. ವ್ಯಾಪಾರಿಗಳು ಕೂಡ ತಮ್ಮ ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ಗೆ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡುವಂಥದ್ದು. ಇನ್ನು ಸಂಸಾರಸ್ಥರು ಕುಟುಂಬ ಸಮೇತ ವಿಮಾನದಲ್ಲಿ ಪ್ರಯಾಣ ಮಾಡ್ತಾರೆ, ಪುಣ್ಯಕ್ಷೇತ್ರಗಳ ದರ್ಶನ ಕೊಡುವಂತಹ ಯೋಗ ಇದೆ. ಹಾಗೆ ರಾಹುಕೇತುವಿನ ಸಂಚಾರ ನೋಡ್ಲಿಕ್ಕಾಗಿ ಒಂದು ಸ್ವಲ್ಪ ನಿಮಗೆ ಅದು ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಲರ್ನಿಂಗ್ಸ್, ಕಲಿಕೆಯಲ್ಲಿ ಹೊಸ ಹೊಸತನಗಳನ್ನ ತಂದು ಕೊಡುತ್ತೆ. ಏನಾದ್ರೂ ಹೊಸತನ್ನ ಕಲಿತೀರಾ, ಒಳ್ಳೇದಾಗತ್ತೆ. ಇನ್ನ ಕರಿಯರ್ ಅಂತ ನೋಡ್ಲಿಕ್ಕಾಗಿ ನೋಡಿ, ಮಂಗಳ 10ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ವಿಶೇಷವಾಗಿ ನಿಮಗೆ ಪ್ರೊಫೆಷನಲ್ ಸ್ಪಾಟ್ಲೈಟ್ ನೋಡಿ, ನಿಮ್ಮನ್ನ ಈ ವಾರ ಆಫೀಸ್ನಲ್ಲಿ ಗುರುತಿಸ್ತಾರೆ. ಮುಂದೆ ಕರೆದ್ಬಿಟ್ಟು ನೀವು ಈ ಜವಾಬ್ದಾರಿಯನ್ನ ತಗೊಳ್ಳಿ, ಈ ಕೆಲಸ ಮಾಡಿ, ಇದನ್ನ ಮಾಡಿ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ನೀವೆಲ್ಲೋ ಮನಸ್ಸಲ್ಲಿ ಮುದ್ರಕೊಂಡು ಕೂತಿದ್ರಿ, ನಾನು ಎಷ್ಟು ಕೆಲಸ ಮಾಡ್ತೀನಿ ಡೇ ಅಂಡ್ ನೈಟ್, ಯಾಕೆ ನನ್ನ ಮ್ಯಾನೇಜ್ಮೆಂಟ್ ಗುರುತಿಸ್ತಾ ಇಲ್ಲ, ಯಾಕೆ ಈ ಜವಾಬ್ದಾರಿ ಕೊಡ್ತಾ ಇಲ್ಲ, ನನಗೆ ಜವಾಬ್ದಾರಿ ಕೊಟ್ಟು ನೋಡ್ಲಿ, ನಾನು ಐ ಆಮ್ ಕ್ಯಾಪಬಲ್, ಇದನ್ನ ಮಾಡಿ ಗೆದ್ದು ತೋರಿಸುವಷ್ಟು ಛಲ ಇದೆ, ತಾಕತ್ತಿದೆ ಅಂತ ನಿಮಗಿತ್ತು. ಆದರೆ ಈ ವಾರ ಅಪರ್ಚುನಿಟಿ ಬರುತ್ತೆ, ಒಳ್ಳೇದಾಗ್ಲಿ. ಆದರೆ ಈ ವಾರ ನೋಡಿ, ನಿಮ್ಗೆ ಈ ರಾಶಿಯವರಿಗೆ ಮನೆಯನ್ನ ರಿನೋವೇಷನ್ ಮಾಡಿಸ್ತೀರಾ, ಯಾವುದೋ ಒಂದು ಮಂಗಳ ಕಾರ್ಯ ಇದೆ, ಸುಣ್ಣ ಬಣ್ಣ ಮಾಡಿಸ್ಬೇಕು, ಸೋಫಾ ಹಳೇದಾಗಿದೆ ಅದನ್ನ ರೀಪ್ಲೇಸ್ ಮಾಡಿಸ್ಬೇಕು, ಟಿವಿ ಚಿಕ್ಕದಾಗಿದೆ ದೊಡ್ಡ ಟಿವಿ ತಂದು ಹಾಕೋಣ, ಒಂದು ಗಾಡಿ ಹಳೇದಾಗಿದೆ ಹೊಸ ಗಾಡಿ ತಗೊಂಡ್ಬಿಡೋಣ, ಈ ರೀತಿ ಎಕ್ಸ್ಪ್ಯಾನ್ಷನ್ಗಳಿಗೆ ನೀವು ಪ್ಲಾನ್ ಮಾಡ್ತೀರಾ. ವಿಶೇಷವಾಗಿ ನೋಡಿ, ಈ ರಾಶಿಯ ಪ್ರೇಮಿಗಳಿಗೆ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಜಗಳ ಫೈಟ್ ಅಂತಂದ್ರೆ ಒಂದು ಸ್ವಲ್ಪ ಮನಸ್ತಾಪ, ಮುನಿಸ ಆಗುವಂಥದ್ದು. ಇನ್ನ ಮನೆಯಲ್ಲಿ ದಂಪತಿಗಳಿಗೆ ನೋಡ್ಲಿಕ್ಕಾಗಿ
ತುಂಬ ಹೊಂದಾಣಿಕೆ ಇರುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ, ಮನೆಯಲ್ಲಿ ಖುಷಿಯಾಗಿರ್ತೀರಾ, ನಿಮ್ಮ ಸಂಗಾತಿಯನ್ನು ಕರ್ಕೊಂಡು ಹೋಗ್ತೀರಾ, ಹೋಟೆಲ್ಗೆ ಹೋಗಿ ಊಟ ಮಾಡುವಂಥದ್ದು, ಟ್ರಾವೆಲಿಂಗು, ಟೂರ್ ಎಲ್ಲ ಇದೆ. ಆದರೆ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಗೆ ಸರ್ಪ್ರೈಸ್ ಆಗಿ ಒಂದು ಏನು ಹೇಳ್ತೀರಾ, ಇದು ಫ್ರೇಗ್ರೆನ್ಸ್, ಒಂದು ಪೌಡರ್ ಇರ್ಬೋದು, ಸೆಂಟ್ ಇರ್ಬೋದು, ಸ್ತ್ರೀಯರು ಯೂಸ್ ಮಾಡುವಂತಹ ಅಲಂಕಾರಿಕ ವಸ್ತುಗಳನ್ನು ಸರ್ಪ್ರೈಸ್ ಆಗಿ ಅವರಿಗೆ ತಂದು ಕೊಡೋದ್ರಿಂದ ಶುಕ್ರ ಇನ್ನೂ ನಿಮಗೆ ಸ್ಟ್ರಾಂಗ್ ಆಗ್ತಾನೆ, ಹೆಚ್ಚಿನ ರೀತಿಯ ಶುಭ ಫಲ ಬರುತ್ತೆ. ಹೆಲ್ತ್ ನೋಡ್ಲಿಕ್ಕಾಗಿ ಈ ವಾರ ನಿಮ್ಮ ಎನರ್ಜಿ ಲೆವೆಲ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಹೆಲ್ತ್ ಯಾವುದು ಇಶ್ಯೂಸ್ ಬರಲ್ಲ. ಹೆಲ್ತ್ ಇಶ್ಯೂಸ್ ಇರೋರು ಈಗ ಆಲ್ರೆಡಿ ನೀವು ಮೆಡಿಕೇಶನ್, ಟ್ಯಾಬ್ಲೆಟು, ಇಂಜೆಕ್ಷನ್ ತಗೋತಾ ಇದ್ರಿ, ಅದನ್ನು ನಿಲ್ಸೋದು ಬೇಡ. ಬಟ್ ಹೆಲ್ತ್ ಲೆವೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ವಿಶೇಷವಾಗಿ ನೋಡಿ, ಗುರುವಿನ ಆಶೀರ್ವಾದ ಮತ್ತು ಶುಕ್ರನ ಆಶೀರ್ವಾದ ಇರುತ್ತೆ. ಅದ್ಭುತವಾಗಿ ನಿಮಗೆ ನಾವು ಹೇಳೋದೇ ಬೇಡ, ನಿಮಗೆ ಮೆಡಿಟೇಷನ್, ಧ್ಯಾನ, ಯೋಗ, ಪ್ರಾಣಾಯಾಮ ಇಂಥದ್ರಲ್ಲಿ ಆಸಕ್ತಿ ಬರುತ್ತಾ ಹೋಗುತ್ತೆ. ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾವು ಅಕ್ಷಯ ತೃತೀಯ ಪ್ರಯುಕ್ತ ನೋಡಿ ಏಪ್ರಿಲ್ 30ಕ್ಕೆ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಅದನ್ನ ಪ್ಲೇ ಮಾಡಿ, ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಸಿಗುತ್ತೆ. ಅದನ್ನ ಹಾಕೊಳ್ಳಿ, ಆರಾಮಾಗಿ ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಕೇಳ್ತಾ ಹೋಗಿ. ಅದ್ರ ಜೊತೆಗೆ ಅದ್ಭುತವಾದಂಥ ಭಕ್ತಿ ಸ್ತೋತ್ರಗಳು, ಗೀತೆಗಳಿದೆ. ಶ್ರೀಕೃಷ್ಣ ಮಧುರಾಷ್ಟಕಂ ಅಪ್ಲೋಡ್ ಮಾಡಿದ್ದೀವಿ, ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಅದನ್ನು ಕೇಳಿದ್ರಂತೂ ಜೀವನದಲ್ಲಿ ಸಿಹಿ ಮಧುರತೆ ತುಂಬುತ್ತೆ. ಅದನ್ನು ಕೇಳಿ. ಗಜೇಂದ್ರ ಮೋಕ್ಷ ಇದೆ, ನಿಮಗೆ ಯಾವಾಗ ಸಮಯ ಆಗುತ್ತೆ ಅಲ್ಲಿ ನೋಡಿ, ಭಕ್ತಿ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಗೀತೆಗಳಿದೆ. ಅದನ್ನು ಕೇಳಿ ಮನಸ್ಸಿಗೆ ಮುದ ತಂದುಕೊಳ್ಳಿ, ಜೀವನದಲ್ಲಿ ಸಿಹಿಯನ್ನ ತಂದುಕೊಳ್ಳಿ ವೀಕ್ಷಕರೇ. ಇದರ ಜೊತೆಗೆ ಈ ರಾಶಿಯವರಿಗೆ ಈ ವಾರ ನೋಡಿ, ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅನ್ನುವ ಮಂತ್ರ ಅದ್ಭುತವಾದಂತಹ ಫಲ ಕೊಡುತ್ತೆ ನೋಡಿ. ವಿಶೇಷವಾಗಿ ದಾನ ಅಂತ ಬಂದಾಗ ದೇವಸ್ಥಾನಗಳಲ್ಲಿ ಹಾಲು ದಾನ ಮಾಡೋದ್ರಿಂದ ಈ ವಾರದಲ್ಲಿ 1 ದಿವಸ 2 ದಿವಸ ದಾನ ಮಾಡಿ, ಹೇಗೆ ಪ್ರಗತಿ ಕಾಣುತ್ತೆ ನೀವೇ ನೋಡಿ. ಲಕ್ಕಿ ಕಲರ್ ವೈಟ್ ಇರುತ್ತೆ ನಿಮಗೆ. ಅದೇ ರೀತಿ ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕು ಶುಭ ತರುತ್ತೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ 4 ಕಾಳು ಮೆಣಸು ಜೇಬಲ್ಲಿ ಇಟ್ಕೊಳ್ಳಿ. ಅದನ್ನ ವಾರಕ್ಕೊಂದ್ಸಲ ಚೇಂಜ್ ಮಾಡ್ತಾ ಹೋಗಿ, ಶತ್ರು ಕಾಟ ಹಿಂದೆ ಸರಿಯುತ್ತೆ. ನಂಬರ್ 2 ಲಕ್ಕಿ ನಂಬರ್ ಆಗಿರುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹರಾಶಿ ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹರಾಶಿಯವರಿಗೆ ನೋಡಿ, ಸೂರ್ಯ 9ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅನ್ನ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಅವರು ವಿದೇಶಕ್ಕೆ ಏನಾದರೂ ಹೋಗಿ MS ಮಾಡಬೇಕು, ಹೆಚ್ಚಿನ ಒಂದು ಉನ್ನತ ತರಗತಿಗಳನ್ನು ಓದಬೇಕು, ನಾನು ಮೆಡಿಕಲ್ ವಿದ್ಯಾರ್ಜನೆ ಆ ಒಂದು ವ್ಯಾಸಂಗ ಮಾಡಬೇಕು, ನಾನು ಇಂಜಿನಿಯರಿಂಗಲ್ಲಿ ಇನ್ನೂ ಏನಾದರೂ ಸಾಧನೆ ಮಾಡಬೇಕು, ಹೀಗೆ ಏನೇನೋ ಕನಸುಗಳನ್ನು ವಿದ್ಯಾರ್ಥಿಗಳು ಕಟ್ಕೊಂಡಿರ್ತಾರೆ. ಸಿಂಹರಾಶಿಯ ಒಂದು ವಿದ್ಯಾರ್ಥಿಗಳಿಗೆ ಈ ವಾರ ವಿದೇಶದಲ್ಲಿ ಅಧ್ಯಯನ ಮಾಡಲಿಕ್ಕೆ ಕ್ಲಿಯರೆನ್ಸ್ ಸಿಗುತ್ತೆ. ವೀಸಾ, ಮತ್ತೊಂದು ಪಾಸ್ಪೋರ್ಟ್ ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ. ಅದೇ ರೀತಿ ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ನೀವೇನಾದರೂ ವಿದೇಶಕ್ಕೆ ಹೋಗಬೇಕು, ಅಲ್ಲಿ ನಾನು ನೆಲೆಗೊಳ್ಳಬೇಕು, ಅಲ್ಲಿ ವ್ಯಾಪಾರ ಮಾಡಬೇಕು, ಅಲ್ಲಿ ನಾನು ಜಾಬ್ ಮಾಡಬೇಕು ಅನ್ನೋ ಕನಸಿದ್ರೆ ಈ ವಾರ ನನಸಾಗತ್ತೆ, ಬರೆದಿಟ್ಕೊಳ್ಳಿ. ಅದೇ ರೀತಿ ಬುಧನ ಒಂದು ವಿಶೇಷ 9ನೇ ಮನೆಯಲ್ಲಿ ಸಂಚಾರದಿಂದ ಅನಾಲಿಟಿಕಲ್ ಥಿಂಕಿಂಗ್ ನಿಮ್ದು ತುಂಬಾ ಶಾರ್ಪ್ ಆಗುತ್ತೆ. ಈ ಕೆಲಸ ಮಾಡಿದ್ರೆ ಹಿಂಗಾಗತ್ತೆ. ಅನಾಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಕ್ಯಾಲ್ಕುಲೇಷನ್ಸ್, ಮೈಂಡ್ ಕ್ಯಾಲ್ಕುಲೇಟ್ ಮಾಡೋದು ಕ್ಲಿಯರ್ ಆಗಿ ಮೈಂಡ್ ನಿಮ್ದು ಶಾರ್ಪ್ ಆಗಿ ಓಡುತ್ತೆ. ಈ ವಾರ ಅದ್ಭುತವಾಗಿರುತ್ತೆ. ವಿಶೇಷವಾಗಿ ನೋಡಿ, ಶನಿಯ ಅನುಗ್ರಹ ಹೆಂಗಿರುತ್ತೆ ಅಂದ್ರೆ ಏನೋ ಒಂದು ಹೊಸದು. ಶನಿ ವಿಶೇಷವಾಗಿ ಒಂದು ಕೆಲಸವನ್ನ ವಿಳಂಬ ಮಾಡುತ್ತೆ, ನಿಧಾನ ಗ್ರಹ ಅಂತ ಹೇಳ್ತಾರೆ. ಹೌದು, ಒಪ್ಪುವಂತ ಮಾತು. ಆದರೆ ಒಂದು ಸಿಂಹರಾಶಿಯವರಿಗೆ ಈ ವಾರ ಶನಿಯ ಅನುಗ್ರಹ ಆಶೀರ್ವಾದ ಹೇಗಿರುತ್ತೆ ಅಂದ್ರೆ ಹೊಸ ಇನೋವೇಷನ್ಸ್, ಯಾವುದೋ ಒಂದು ಹೊಸ ಘಟನೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಒಂದು ಹಣಕಾಸು ಆದಾಯ ಒಂದು ಏರುಮುಖ ಗ್ರೋತ್ ಆಗುವಂತಹ ಒಂದು ಸೂಚನೆಯನ್ನ ತೋರಿಸ್ತಾ ಇದೆ ನೋಡಿ ವೀಕ್ಷಕರೇ. ಸಿಂಹರಾಶಿಯವರಿಗೆ ಕೇತು 2ನೇ ಮನೆಯಲ್ಲಿರೋದು ಖರ್ಚಿಗೆ ದಾರಿ ತೋರಿಸ್ತಾ ಇದೆ. ಹಾಗಾಗಿ ಅದನ್ನ ಆದಾಯ ಬಂದದ್ದನ್ನ ಉಳಿಸ್ಕೊಂಡು ಬೆಳೆಸುವಂತಹ ಯೋಚನೆ ಮಾಡಬೇಕು. ಖರ್ಚಿಗೆ ಏನೋ ಲ್ಯಾವಿಶ್ ಆಗಿ ಈ ವಾರ ಬಂತು ಅಂತ ನಾನು ಲ್ಯಾವಿಶ್ ಮಾಡಿದರೆ ಸಿಂಹರಾಶಿಯವರಿಗೆ ಮತ್ತೆ ಮುಂದಿನ ವಾರದಲ್ಲಿ ಗ್ರಹಗತಿಗಳ ಒಂದು ಸ್ವಲ್ಪ ಸ್ಥಾನ ಪಲ್ಲಟದಿಂದ ಸಾಲ ಮಾಡುವಂತಹ ಒಂದು ಯೋಜನೆ ಬರಬಹುದು. ಹಾಗಾಗಿ ಅದನ್ನು ಉಳಿಸುವಂತ ವ್ಯವಸ್ಥೆ ಮಾಡ್ಕೊಳ್ಳಿ. ಕರಿಯರ್ ಅಂತ ನೋಡ್ಲಿಕ್ಕಾಗಿ ಮರ್ಕಿರಿ 9ನೇ ಮನೆಯಲ್ಲಿ ವಿಶೇಷವಾಗಿ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಒಂದು ಹೊಸದಾದಂತಹ ವ್ಯಾಪ್ತಿ ವಿಸ್ತಾರವನ್ನ ತುಂಬಾ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಈ ವಾರ ಅದ್ಭುತವಾಗಿದೆ ನೋಡಿ. ಇನ್ನೂ ಏನು ತೋರಿಸುತ್ತೆ ಅಂತಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್, ಜನ ಪರಿಚಯ ಆಗ್ತಾ ಹೋಗ್ತಾರೆ. ಉನ್ನತ ವ್ಯಕ್ತಿಗಳು ಅಂದರೆ ಈಗ ಪೊಲಿಟಿಷಿಯನ್ಸ್ ಇರ್ಬೋದು, ಹಾಗೆ ಒಂದು ಬಿಸಿನೆಸ್ ಮನ್ ಇರ್ಬೋದು, ಹಾಗೆ ಸಮಾಜದಲ್ಲಿ ಹೆಸರನ್ನ
ಖ್ಯಾತಿಯನ್ನ ಗಳಿಸಿದಂತ ವ್ಯಕ್ತಿಗಳು ಪರಿಚಯ ಆಗ್ತಾ ಹೋಗೋದ್ರಿಂದ ತುಂಬಾ ಅದ್ಭುತ ಫಲಗಳು ಈ ವಾರ ಅವರಿಂದ ನಿಮಗೆ ಫಿನಾನ್ಷಿಯಲ್ ಗೇನ್ ಕೂಡ ಆಗತ್ತೆ, ಬಿಸ್ನೆಸ್ಗೆ ಇಂಪ್ರೂವ್ಮೆಂಟ್ ಆಗತ್ತೆ, ಪರ್ಸನಲ್ ಗ್ರೋತ್ ಕೂಡ ಆಗತ್ತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿ ಫೈನಾನ್ಸ್ ಅನ್ನ ನೋಡ್ಲಿಕ್ಕಾಗಿ ಚೂರು ಖರ್ಚಿನಲ್ಲಿ ಆದಾಯದಲ್ಲಿ ತುಂಬಾ ಆದಾಯ ಬರುತ್ತೆ, ಖರ್ಚು ನಿಮಗೆ ಸರಿಯಾಗಿರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಹಿ ಮಾಡಬೇಕಾದ್ರೆ ಹುಷಾರು, ಯಾವುದಾದ್ರೂ ಲೋನಿಗೆ ಜಾಮೀನು ಆಗದೇ ಇರೋದು ಈ ವಾರ ಸೂಕ್ತ ಅನ್ಸುತ್ತೆ. ಹಾಗೆ ಸಾಲ ಕೊಡೋದಾಗ್ಲಿ ಸಾಲ ತೆಗೆದುಕೊಳ್ಳೋದಾಗ್ಲಿ ಮೇ 5ರಿಂದ 12 ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ತೀರಾ ಅನಿವಾರ್ಯವಾಗಿದೆ ಕೊಡ್ಲೇಬೇಕು ತಗೊಳ್ಳೇಬೇಕು ಅನ್ನೋಂಥದ್ರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ವಾರ ಹೋಲ್ಡ್ ಮಾಡ್ಕೋಬಹುದು. ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ಏನಾಗುತ್ತೆ, ಪ್ರೇಮಿಗಳಿಗೆ ಶುಭ ಇರುತ್ತೆ. ಇನ್ನ ದಂಪತಿಗಳಿಗೆ ಮನೆಯಲ್ಲಿ ಒಂಚೂರು ಕಿರಿಕಿರಿ ಜಗಳ ಆಲಸ್ಯ ಇರುತ್ತೆ. ಯಾಕೋ ಒಬ್ರು ಹೇಳ್ತೀರಾ, ಗಂಡ ಹೇಳಿದ್ರೆ ಹೆಂಡತಿಗೆ ಹೇಳ್ತಾರೆ ಇಲ್ಲ ಇದು ಮಾಡ್ಬೇಕು ಅಂದಾಗ ಹೆಂಡತಿ ಇಲ್ಲ ನಂದೇನೋ ತಲೆ ನೋಯ್ತಾ ಇದೆ ನಾನು ಒಂದ್ ಸ್ವಲ್ಪ ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಅಂತ. ಇದು ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಕಿರಿಕಿರಿ ಅನ್ಸುತ್ತೆ, ಅಲ್ಲಿಂದ ಜಗಳ ಸ್ಪಾರ್ಕ್ ಆಗುತ್ತೆ. ಇಲ್ಲ ಹೆಂಡತಿ ಹೇಳ್ಬೋದು ಗಂಡನಿಗೆ, ರೀ ಇದೊಂದು ಐಟಮ್ ತಂದ್ಕೊಡಿ ಮಾರ್ಕೆಟ್ಗೆ ಹೋಗಿ ಒಂದು ರೇಷನ್ ಖಾಲಿ ಆಗಿದೆ ಹಾಗೆ ಹೇಗೆ ಅಂತ. ಆ ಗಂಡ ಹೇಳ್ತಾನೆ ಈಗೇನೋ ಆಫೀಸಿಂದ ಬಂದಿದ್ದೀನಿ ಯಾಕೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಬೇಡವಾ. ಈ ಚಿಕ್ಕ ಪುಟ್ಟ ಒಂದು ಇದರಿಂದ ಜಗಳ ಸ್ಪಾರ್ಕ್ ಆಗುತ್ತೆ, ದೊಡ್ಡಕ್ಕೆ ಅದು ಕಿಡಿಯಾಗಿ ಪರಿವರ್ತನೆ ಆಗುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಸಂಸಾರದ ಚಕ್ರ ಸರಿಯಾಗಿ ನಡಿಬೇಕು ಅಂದ್ರೆ, ರಥ ಓಡಬೇಕು ಅಂದ್ರೆ ಒಬ್ರು ಸೋಲೋದು ಅನಿವಾರ್ಯ ಆಗಿರುತ್ತೆ, ನೋಡ್ಕೊಳ್ಳಿ. ವಿಶೇಷವಾಗಿ ಸಿಂಹರಾಶಿಯವರು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ವಿಷ್ಣು ಸಹಸ್ರನಾಮ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಜೀವನದಲ್ಲಿ ಮುಂದೆ ಬರುವಂತಹ ಕಷ್ಟಗಳನ್ನ ಅದು ಹೊಡೆದೋಡಿಸುತ್ತೆ. ಅದೇ ರೀತಿ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಮಂತ್ರವನ್ನ ಬೆಳಗ್ಗೆ ಸಂಜೆ 11 ಬಾರಿ ಪಠನೆ ಮಾಡಿಕೊಂಡ್ರು ಕೂಡ ಅದ್ಭುತ ಫಲ ಸಿಗುತ್ತೆ. ವಿಶೇಷವಾಗಿ ದಾನ ಅಂತ ಬಂದಾಗ ನೀವು ದೇವಸ್ಥಾನದಲ್ಲಿ ಕೆಂಪು ಬಟ್ಟೆ ಮತ್ತು ರೆಡ್ ಮಸೂರ್ ದಾಲ್ ಅಂತ ಬರುತ್ತೆ, ಚನ್ನಂಗಿ ಬೇಳೆ ಅಂತ ಹೇಳ್ತೀವಿ, ಅದನ್ನ 1 kg ದಾನ ಕೊಡೋದ್ರಿಂದ ಶುಕ್ರವಾರ ಹೆಚ್ಚಿನ ಶುಭ ಫಲ ಪಡಿತೀರಾ. ಹಾಗೆ ಬಂಗಾರದ ಬಣ್ಣ ಈ ವಾರ ಶುಭ ತರುತ್ತೆ ನಿಮಗೆ. ಪೂರ್ವ ದಿಕ್ಕು ಅತ್ಯಂತ ಶುಭ ಇರುತ್ತೆ. ಮನೆಯಿಂದ ಹೊರಡುವ ಮುನ್ನ 108 ಬಾರಿ ಓಂ ಗಂಗಣಪತಯೇ ನಮಃ ಮಂತ್ರ ಹೇಳಿ ಹೊರಡೋದ್ರಿಂದ ಎಲ್ಲ ಕೆಲಸ ಶುಭ ಆಗತ್ತೆ. ಮನೆಯಲ್ಲಿರುವಂತ ಸಿಂಹರಾಶಿಯವರು ಕೂಡ ಹೇಳ್ಕೊಳ್ಳಿ 108 ಬಾರಿ ಬೆಳಗ್ಗೆ ಸಂಜೆ ಓಂ ಗಂಗಣಪತಯೇ ನಮಃ ಮಂತ್ರ ಹೇಳ್ಕೊಳ್ಳಿ. ಅದೇ ರೀತಿ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆದಂತಹ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಕೇಳಿದ್ರೆ ಮನಸ್ಸಿಗೆ ಮುದ, ಮುಂದೆ ಬಂದಂತ ಕಷ್ಟಗಳು ಮಂಜಿನಂತೆ ಕರಗುತ್ತೆ. ಲಕ್ಕಿ ನಂಬರ್ 1 ಸಿಂಹರಾಶಿಯವರಿಗೆ ಆಗಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಕೊಂಡು ಬರೋಣ. ಕನ್ಯಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಏನಾಗ್ತಾ ಇದೆ ಅಂತಂದ್ರೆ ನೋಡಿ, ಸೂರ್ಯ 8ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ವಾರ ಏನಪ್ಪ ತೋರಿಸ್ತಾ ಇದೆ, ವಿ ಹ್ಯಾವ್ ಟು ಓಪನ್ ಫಾರ್ ದ ಚಾಲೆಂಜಸ್. ಅಂದರೆ ನಾವು ಚಾಲೆಂಜಸ್ಗಳಿಗೆ ನಮ್ಮನ್ನ ನಾವು ಓಪನ್ ಮಾಡ್ಕೋಬೇಕು. ಯಾವುದೇ ನೋಡಿ ಒಂದು ಮಾತಿದೆ, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ. ಏನಪ್ಪ ಇದು ಹಿಂಗಾಗ್ಬಿಡ್ತಲ್ಲ, ಲಾಸ್ಟ್ ವೀಕ್ ನನ್ನ ಜೀವನದಲ್ಲಿ ಒಳ್ಳೆ ಇನ್ಸಿಡೆಂಟ್ ಆಯ್ತು, ಪ್ರಮೋಷನ್ ಆಯ್ತು, ಮನೆಯಲ್ಲಿ ಮಂಗಳ ಕಾರ್ಯ ಆಯ್ತು, ಮತ್ತೊಂದಾಯ್ತು ಮಗದೊಂದಾಯ್ತು, ಈ ವಾರ ಹಿಂಗೆ ಯಾಕಾಗ್ತಾ ಇದೆ? ಆ ರೀತಿ ಆಗೇ ಆಗುತ್ತೆ. ಹಾಗಾಗಿ ದಯಮಾಡಿ ನೀವೇನ್ ಮಾಡಬೇಕು ಅಂತಂದ್ರೆ ಈ ವಾರ ವಿಶೇಷವಾಗಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಎನ್ನುವಂತಹ ಮೂಲ ಮಂತ್ರ ಪಾಲನೆ ಮಾಡಬೇಕಾಗತ್ತೆ. ಸಡನ್ ಆಗಿ ನಾನು ಯಾಕೆ ಇದನ್ನು ಇನ್ನೂ ವಿಸ್ತಾರ ಮಾಡಿ ಹೇಳೋದಾದ್ರೆ 2 ದಿವಸ ಈ ಅದ್ಭುತವಾದಂತಹ ಒಂದು ಡೆವಲಪ್ಮೆಂಟ್ ಇರುತ್ತೆ. ಹಣಕಾಸು ಒಂದು ಒಳ್ಳೆ ಫ್ಲೋ ಇರುತ್ತೆ. ವಿಶೇಷವಾಗಿ ಆಫೀಸಲ್ಲಿ ಅಪ್ರಿಷಿಯೇಷನ್ ಇರುತ್ತೆ. ಒಂದು ಕರಿಯರು, ವ್ಯಾಪಾರ, ವ್ಯವಹಾರ ಎಲ್ಲ ಗ್ರೋತ್ ಇರುತ್ತೆ. 3ನೇ ದಿವಸ ಆಫೀಸಲ್ಲಿ ಶತ್ರುಕಾಟ, ವ್ಯವಹಾರದ ಸ್ಥಳದಲ್ಲಿ ಶತ್ರುಕಾಟ, ಮನೆಯಲ್ಲಿ ಕಿರಿಕಿರಿ, ಅಕ್ಕಪಕ್ಕದವರೊಂದಿಗೆ ಜಗಳ. ಆಗೇನ್ ಮಾಡ್ತೀರಾ, 2 ದಿವಸ ಚೆನ್ನಾಗಿ ಹೋಯ್ತು, 3ನೇ ದಿವಸ ಕಿರಿಕಿರಿ. ಅದಕ್ಕೋಸ್ಕರ ನೀವು ಆ ಒಂದು ಸಾಧ್ಯತೆಗಳಿಗೆ ಹೌದು 2 ದಿವಸ ಚೆನ್ನಾಗಿತ್ತು, ಇನ್ನೂ 4 ದಿವಸ ಈ ವಾರ ಇದೆ, ಇದನ್ನ ನಾವು ಸುಸೂತ್ರವಾಗಿ ಕಳಿಬೇಕು ಅಂತಂದ್ರೆ ಭಗವಂತನ ನಾಮಸ್ಮರಣೆ, ಧ್ಯಾನ, ಆರಾಧನೆ ಇಂಥದ್ದಕ್ಕೆ ನಾವು ಒತ್ತು ಕೊಡಬೇಕಾಗತ್ತೆ. ಹಾಗಾಗಿ ಏನ್ ಮಾಡಬೇಕು ಅಂತಂದ್ರೆ ನೀವು ಓಪನ್ ಅಪ್ ಆಗಿರಬೇಕು. ಇಲ್ಲ ನನಗೆ 2 ದಿವಸ ಬಹಳ ಚೆನ್ನಾಗಿತ್ತು, ಇನ್ನು 4 ದಿವಸ ಕಷ್ಟ ಬಂತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕಣ್ಣೀರು ಹಾಕೋದಾಗ್ಲಿ, ನಾವು ಅದನ್ನ ತಲೆಗಚ್ಕೊಂಡು ಕೊಡೋದಾಗ್ಲಿ ಬೇಡ. ಸರಿ, ಜೀವನ ಒಂದು ಹೂವಿನ ಹಾದಿಯಲ್ಲ, ಮುಳ್ಳಿನ ಹಾದಿನೂ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಡೆಯೋದನ್ನ ರೂಢಿಸ್ಕೋಬೇಕು ಈ ವಾರ ಅಂತ ತೋರಿಸ್ತಾ ಇದೆ.
ಅದರ ಒಂದು ಕಾಂಟ್ರಾಸ್ಟ್ ಆಗಿ ನೋಡ್ಲಿಕ್ಕಾಗಿ ಸೋಷಿಯಲ್ ಕನೆಕ್ಷನ್ಸ್ ಜಾಸ್ತಿ ಆಗುತ್ತೆ, ಒಳ್ಳೊಳ್ಳೆ ಸ್ನೇಹಿತರ ಪರಿಚಯ ಆಗ್ತಾರೆ. ಹಾಗೆ ಇನ್ನೂ ಒಂದೇನಪ್ಪ ಅಂತಂದ್ರೆ, ನಿಮ್ಮ ಹಳೆಯ ಕಾಲದ ಅಂದ್ರೆ ನೋಡಿ SSLC ಇರ್ಬೋದು, PUC ಇರ್ಬೋದು, ಆಮೇಲೆ ಇಂಜಿನಿಯರಿಂಗ್ ಓದಿರುವಂಥದ್ದು, ಮತ್ತೆ ಹೀಗೆ ಸ್ಕೂಲ್ ಕಾಲೇಜ್ ದಿನಗಳ ಫ್ರೆಂಡ್ಸ್ ಜೊತೆಗೆ ರಿಯೂನಿಯನ್ ಆಗಿ ನೀವು ಹಳೆಯ ನೆನಪುಗಳನ್ನ, ಸ್ಕೂಲ್ ಕಾಲೇಜ್ ನೆನಪುಗಳನ್ನ ಮಧುರತೆಯಿಂದ ಮೆಲುಕು ಹಾಕ್ತೀರಾ. ಮನಸ್ಸಿಗೆ ಬಹಳ ಆನಂದ ಆಗುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ನೋಡಿ, ಈ ವಾರ ಬುಧ 8ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ, ರೆಟ್ರೋಗ್ರೇಡ್ ಕೂಡ ಬುಧ ಆಗಿರೋದ್ರಿಂದ ನಿಮಗೆ ಒಂದು ವಿಶೇಷವಾದಂಥ ಡೀಪ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕೆಲಸದಲ್ಲಿ ಮಾಡಿದ್ರೆ ನನಗೆ ಶುಭಾನ ಅಶುಭಾನ, ಈ ಕೆಲಸಕ್ಕೆ ನಾನು ಕೈ ಹಾಕ್ಬೇಕಾ ಹಾಕ್ಬಾರ್ದ, ಲೋನಿಗೆ ನಾನು ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀನಿ, ಮಾಡಬೇಕಾ ಮಾಡಬಾರ್ದ, ನಿಮ್ಮಲ್ಲೇ ಕ್ಲಿಯರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ನಾನು ಇನ್ನೊಬ್ಬರ ಹತ್ರ ಹೋಗಿ ಸಲಹೆ ಕೇಳೋದು ಒಳ್ಳೆಯದು, ತಪ್ಪಲ್ಲ. ಆದರೆ ಅದಕ್ಕೆ ಹೋದ ವಾರ ಹೆಂಗಾಗ್ತಾ ಇತ್ತು ಅಂತಂದ್ರೆ, ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಹೆಂಗಿತ್ತು, ಗೋಜಲಾಗಿತ್ತು. ನಾನು ಇದನ್ನ ಮಾಡ್ಲಾ ಬೇಡವಾ, ಇದನ್ನ ಮಾಡಿದ್ರೆ ಒಳ್ಳೇದಾ ಕೆಟ್ಟದ್ದ, ಈ ರೀತಿಯಾದಂಥ ಒಂದು ಕನ್ಫ್ಯೂಷನ್, ಕಾನ್ಫ್ಲಿಕ್ಟ್ಸ್ಗಳಿತ್ತು. ಆದರೆ ಬುಧನ ಒಂದು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಈ ವಾರ ಏನಾಗ್ತಾ ಇದೆ ಅಂದ್ರೆ, ನಿಮಗೆ ಕ್ಲಿಯರ್ ಆಗಿ ಪ್ಯಾಟರ್ನ್ ಗೊತ್ತಾಗ್ತಾ ಇದೆ. ಓಕೆ, ನಾನು ಈ ಕೆಲಸ ಮಾಡಿದ್ರೆ ಒಳ್ಳೇದಾಗತ್ತೆ, ಈ ಕೆಲಸ ಮಾಡಿದ್ರೆ ಕೆಟ್ಟದ್ದಾಗತ್ತೆ. ಹಾಗೆ ಅದೇ ರೀತಿ ಒಂದು ಗುರುಗಳ ಮಾರ್ಗದರ್ಶನ, ನಿಮ್ಮ ಮನೆಯಲ್ಲಿ ಗುರು ಹಿರಿಯರಾಗಿರ್ಬೋದು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ವಾರ ನೀವೇನಾದ್ರೂ ನಿಮ್ಮ ಮನೆಯವರ ಮಾತಿಗೆ ವಿರುದ್ಧ ಆಗಿ ಹೋದ್ರೆ ಫಿನಾನ್ಷಿಯಲ್ ಲಾಸ್ಗೆ ಒಳಗಾಗ್ತೀರಾ. ಅವ್ರೇನಾದ್ರೂ ಈ ದಿವಸ ಗಾಡಿ ತಗೊಂಡು ಹೋಗ್ಬೇಡ, ನೀನು ಆಲ್ಟರ್ನೇಟಿವ್ ಅರೇಂಜ್ ಮಾಡ್ಕೋ ಅಂತ ಹೇಳಿದ್ರು, ಅವರ ಮಾತಿಗೆ ವಿರುದ್ಧವಾಗಿ ಹೋದ್ರೆ ಏನಾಗುತ್ತೆ ಅಂದ್ರೆ ಅಪಾಯ ಅಪಘಾತಗಳಾಗುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಕರಿಯರ್ ಅಲ್ಲಿ ಒಳ್ಳೇದಿದೆ, ರಿವಾರ್ಡ್ ಸಿಗುತ್ತೆ. ಆದರೆ ಒಂದ್ ಸ್ವಲ್ಪ ಮನಸ್ಸಿಗೆ, ನಾನು ಆಗ್ಲೇ ಮೊದಲಿಗೆ ಹೇಳಿದೆ, ಶತ್ರು ಕಾಟ ಇರುತ್ತೆ ಅಂತ ಹೇಳಿ, ಶತ್ರುಗಳ ಮೇಲೆ ಒಂದು ಕಣ್ಣಿಟ್ಟಿರಿ, ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇರಿ, ಒಳ್ಳೇದಾಗತ್ತೆ. ವಿಶೇಷವಾಗಿ ಮಂಗಳ 11ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಸೋಷಿಯಲ್ ನೆಟ್ವರ್ಕ್ ಇಂದ ನಿಮಗೆ ಹಣ ಬರುತ್ತೆ. ಸೋಷಿಯಲ್ ನೆಟ್ವರ್ಕ್ ಅಂತಂದ್ರೆ ಬೇರೆ ರೀತಿಯ ಸೋಷಿಯಲ್ ನೆಟ್ವರ್ಕ್ ಅಲ್ಲ, ನಿಮ್ಮ ಸ್ನೇಹಿತರು ನಿಮಗೇನು ಪರಿಚಯ ಆಗ್ತಾರೆ ಅವರಿಂದ ಸೋರ್ಸ್ ಆಫ್ ಇನ್ಕಮ್. ಒಬ್ರು ಯಾರೋ ನಿಮಗೆ ಪರಿಚಯ ಆದ್ರು, ಅವ್ರ ಮುಖಾಂತರ ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವರು ಸಡನ್ ಆಗಿ ಹೇಳ್ತಾರೆ, ಇಲ್ಲಿ ಜಾಬ್ ಒಂದು ಚೆನ್ನಾಗಿದೆ ನೋಡಿ ಅಂತ. ಈಗಿರುವ ಜಾಬ್ಗೆ ನೀವು ರಿಸೈನ್ ಮಾಡ್ತೀರಿ, ಅಲ್ಲೇ ಅಪ್ಲೈ ಮಾಡ್ಕೋತೀರಿ, ಅಲ್ಲಿ ಕೆಲಸ ಸಿಗುತ್ತೆ, ಅಲ್ಲಿ ಇಲ್ಲಿಗಿಂತ ಹೆಚ್ಚಿನ ಸಂಬಳ ಸಿಗುತ್ತೆ. ಸೊ ಅದೊಂದು ಸೋಷಿಯಲ್ ನೆಟ್ವರ್ಕ್ ಇಂದ ಅವ್ರು ಪರಿಚಯ ಆದ್ರು, ಅವರಿಂದ ನಿಮಗೆ ಕೆಲಸದಲ್ಲಿ ಪ್ರಗತಿ ಆಯ್ತು, ಹಣಕ್ಕೆ ಹೊಸ ದಾರಿ ಬಂತು, ಮತ್ತೆ ಪ್ರಮೋಷನ್ ಕೂಡ ಆಯ್ತು. ಈ ರೀತಿಯಾಗಿ ನಿಮಗೆ ಒಂದು ಲಾಭ ಆಗುತ್ತೆ. ವಿಶೇಷವಾಗಿ ಪ್ರೇಮಿಗಳಿಗೆ ನೋಡ್ಲಿಕ್ಕಾಗಿ ಕೇತುವಿನ ಒಂದು ದೃಷ್ಟಿಯಿಂದ ಏನಾಗುತ್ತೆ ಅಂತಂದ್ರೆ, ಸ್ವಲ್ಪ ಒಂದು ಮೂರನೇ ವ್ಯಕ್ತಿಯ ಒಂದು ಪ್ರವೇಶದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದನ್ನ ನೋಡ್ಕೊಳ್ಳಿ. ದಂಪತಿಗಳಲ್ಲಿ ಮನೆಯಲ್ಲಿ ಹೊಂದಾಣಿಕೆ ಇರುತ್ತೆ, ಮಂಗಳ ಕಾರ್ಯ ನಡೆಯುತ್ತೆ, ಮನೆಯಲ್ಲಿ ಬಂಧು ಬಾಂಧವರನ್ನ ಕರೆಸಿ ಫಂಕ್ಷನ್ ಮಾಡುವಂಥದ್ದು, ಮದುವೆ ಮುಂಜುವೆ ಶುಭ ಕಾರ್ಯಗಳಾಗತ್ತೆ. ಒಂದು ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಆರೋಗ್ಯವನ್ನ ನೋಡ್ಲಿಕ್ಕಾಗಿ ಬುಧ 8ನೇ ಮನೆಯನ್ನ ನೋಡ್ತಿರೋದ್ರಿಂದ ಸ್ಟ್ರೆಸ್ಗೆ ದಾರಿ ಮಾಡಿಕೊಡುತ್ತೆ, ಒತ್ತಡ ಆಗುತ್ತೆ. ಕೆಲಸ ಒಂದು ನೋಡಿ, ಕೆಲಸದ ಸ್ಥಳದಲ್ಲಿರ್ಬೋದು, ಕಚೇರಿ ವ್ಯಾಪಾರದ ಸ್ಥಳದಲ್ಲಿ ಇನ್ನೇನು ನೀವು ಹೊರಡೋದಕ್ಕೆ ರೆಡಿ ಆಗ್ತೀರಾ, ನಿಮ್ಮ ಬಾಸ್ ಬಂದ್ಬಿಟ್ಟು ಇದು ಕೆಲಸ ಮುಗಿಸಿ ಹೋಗಿ ಅಂತಾರೆ, ಮನೆಯಲ್ಲಿ ಏನೋ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀರಾ, ಹೀಗೆ ಹೊರಗಡೆ ಹೋಗ್ಬೇಕು ಅಂತ. ಹಾಗೆ ತುಂಬಾ ಯಾಕೋ ಕೆಲಸದ ಒತ್ತಡ ಅತಿ ಆಗ್ತಾ ಇದೆ ಅನ್ನುವಂತಹ ಒಂದು ಮನಸ್ಸಿಗೆ ಭಾವನೆ ಮೂಡುತ್ತೆ. ಅದೇ ರೀತಿ ಸ್ಟ್ರೆಸ್ ಆಗುವಂತ ವಾತಾವರಣ ಬರುತ್ತೆ. ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನೀವು ನಿಮ್ಮ ವರ್ಕ್ ಲೈಫ್ ಮತ್ತು ಪರ್ಸನಲ್ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಇದೇ ಅಕ್ಷಯ ತೃತೀಯ ಆ ದಿವಸ ಶುಭ ದಿನದಂದು ಅಪ್ಲೋಡ್ ಮಾಡಿದ್ದೀವಿ, ಕೇಳಿ. ಈ ವಾರ ಪೂರ್ತಿ ಕೇಳ್ತಾ ಹೋಗಿ, ಬೆಳಗ್ಗೆ ಸಂಜೆ ಮನಸ್ಸಿಗೆ ಅತೀ ನೆಮ್ಮದಿ ಸಿಗುತ್ತೆ, ಮುಂದೆ ಬಂದಂತ ಕಷ್ಟಗಳನ್ನ ದೂರ ಮಾಡುತ್ತೆ. ವಿಶೇಷವಾಗಿ ನೋಡಿ, ನಿಮಗೆ ಮಂಡಿ ಮೊಣಕಾಲು ನೋವು, ಬೆನ್ನು ನೋವು ಈ ವಾರ ಹೆಚ್ಚು ಕಾಡಿಸುವಂಥದ್ದು, ಅದರ ಬಗ್ಗೆ ಕಾಳಜಿ ತಗೊಳ್ಳಿ. ಟ್ರೀಟ್ಮೆಂಟ್ ತಗೋತಾ ಇದ್ರೆ ಮುಂದುವರಿಸಿ. ಈ ವಾರ ಓಂ ಬುಧಾಯ ನಮಃ ಮಂತ್ರ ಪ್ರತಿದಿನ ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ದಾನ ಮಾಡೋದಂತ ಇದ್ರೆ ಹಸಿರು ಬಣ್ಣದ ತರಕಾರಿ ಹಾಗೂ ಹೆಸರು ಕಾಳನ್ನ ಬುಧವಾರ ದೇವಾಲಯದಲ್ಲಿ ದಾನ ಮಾಡೋದ್ರಿಂದ ಶುಭ ಫಲ ಸಿಗುತ್ತೆ. ಹಸಿರು ಬಣ್ಣ ಲಕ್ಕಿ ಇರುತ್ತೆ, ಉತ್ತರ ದಿಕ್ಕು ಶುಭ ಕೊಡುತ್ತೆ. ಮನೆಯಿಂದ ಹೊರಗಡೆ ಹೊರಟಾಗ ಎಲ್ಲಾದ್ರೂ ಗೋಮಾತೆ ಸಿಕ್ಕಿದ್ರೆ ನಮಸ್ಕಾರ ಮಾಡಿಬಿಟ್ಟು, ವಿಶೇಷವಾಗಿ ಮನೆ ಹತ್ರ ಗೋಮಾತೆ ಏನಾದ್ರೂ ಬಂದರೆ ಅದಕ್ಕೆ ನಿಮ್ಮ ಕೈಯಿಂದ ವಿಶೇಷವಾಗಿ ಅಕ್ಕಿ, ಬೆಲ್ಲ, ಬಾಳೆಹಣ್ಣನ್ನ ತಿನ್ನಿಸಿ. ಗೋಮಾತೆ ತನ್ನ ನಾಲಿಗೆಯಿಂದ ನಿಮ್ಮ ಹಸ್ತಗಳನ್ನ ಟಚ್ ಮಾಡಬೇಕು, ಅಂದ್ರೆ ನಿಮ್ಮ ಮೈಯಿಂದ ಸಕಲ ಗ್ರಹ ದೋಷಗಳನ್ನ ಅದು ಹೇಳ್ಕೊಳ್ಳುತ್ತೆ, ಒಳ್ಳೇದಾಗುತ್ತೆ. ವಿಶೇಷವಾಗಿ ನಂಬರ್ 5 ಲಕ್ಕಿ ನಂಬರ್ ಇರುತ್ತೆ. ಅದೇ ರೀತಿ ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ತುಲಾ ರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ.
ತುಲಾ ರಾಶಿಯವರಿಗೆ ಈ ವಾರ ವಿಶೇಷವಾಗಿ ಸೂರ್ಯ 7ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪಾರ್ಟ್ನರ್ಶಿಪ್ಗಳಲ್ಲಿ ಕೊಲ್ಯಾಬ್ರೇಷನ್ಗಳಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲ ಸಿಗುತ್ತೆ. ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಳ್ಳೆಯ ಪ್ರಗತಿ ಕಾಣಿಸುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಹೊಂದಾಣಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅತ್ಯುತ್ತಮ ಫಲ ಸಿಗುತ್ತೆ. ವಿಶೇಷವಾಗಿ ನೋಡಿ, ಮಂಗಳ 10ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಒಂದು ಆಂಬಿಷನ್, ಏನೋ ಒಂದು ಸಾಧಿಸಬೇಕು, ಅಥವಾ ಈಗ ನೀವು ರಿಸರ್ಚ್ ಮಾಡ್ತಾ ಇದ್ರೆ, PhD ಮಾಡ್ತಾ ಇದ್ರೆ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ರೆಡಿ ಆಗ್ತಾ ಇದ್ರೆ, ಒಂದು ಹುಮ್ಮಸ್ಸು, ಉತ್ಸಾಹ, ಇಷ್ಟಕ್ಕೆ ನನಗೆ ಸೀಮಿತವಾಗೋದಕ್ಕೆ ಇಷ್ಟ ಇಲ್ಲ, ಇನ್ನೊಂದು ಕೋರ್ಸ್ ಮಾಡೋಣ, IAS ತಗೊಳ್ಳೋಣ, IPS, KS, ಒಂದು ನಿಮ್ಮ ಒಂದು ಇಮ್ಯಾಜಿನೇಷನ್ ಏನಿರುತ್ತೆ, ಒಂದು ಆಂಬಿಷನ್ ಏನಿರುತ್ತೆ, ಅದಕ್ಕೆ ರೆಕ್ಕೆ ಬರುತ್ತೆ. ದೊಡ್ಡದಾಗಿ ನಾನೇನಾದರೂ ಸಾಧನೆ ಮಾಡಬೇಕು, ಚಿಕ್ಕದಾಗಿ ಇದಕ್ಕೆ ಮಾತ್ರ ನಾನು ಸೀಮಿತ ಆಗಿರೋದಕ್ಕೆ ಇಷ್ಟ ಆಗಲ್ಲ ಅನ್ನುವ ಒಂದು ಹೊಸ ಉತ್ಸಾಹ, ಹುಮ್ಮಸ್ಸು ಬರುತ್ತೆ. ಅದೇ ರೀತಿ ನೋಡ್ಲಿಕ್ಕಾಗಿ ವಿಶೇಷವಾಗಿ ಶುಕ್ರ 9ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಸ್ಪಿರಿಚುವಲ್ ಗ್ರೋತ್ ಬರುತ್ತೆ. ಒಂದು ಅಧ್ಯಾತ್ಮದಲ್ಲಿ ಏನೋ ಒಂದು ಪುಣ್ಯ ಕ್ಷೇತ್ರಗಳಿಗೆ ನಾನು ಹೋಗಬೇಕು, ದರ್ಶನವನ್ನು ಪಡಿಬೇಕು, ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೋಬೇಕು. ಒಂದು ಲಾಂಗ್ ಡಿಸ್ಟೆನ್ಸ್ ಅಂತೂ ಈ ವಾರ ನೀವು ಮಾಡೇ ಮಾಡ್ತೀರಾ, ಅದರಲ್ಲಿ ಎರಡು ಮಾತಿಲ್ಲ. ಅದು ಬಿಸ್ನೆಸ್ ಮತ್ತೆ ನಿಮ್ಮ ಪರ್ಸನಲ್ ವಿಷಯಕ್ಕೂ ಆಗಿರಬಹುದು, ಅಥವಾ ಆಧ್ಯಾತ್ಮ ಕ್ಷೇತ್ರಗಳಿಗೆ ಭೇಟಿ ನೀಡಲಾಗಿರ್ಬೋದು, ತಿರುಪತಿ ಆಗಿರ್ಬೋದು, ಶಿರಡಿ ಆಗಿರ್ಬೋದು, ಕೊಲ್ಲಾಪುರ ಮಹಾಲಕ್ಷ್ಮಿ ಆಗಿರ್ಬೋದು, ಹೀಗೆ, ಅಥವಾ ಮಂತ್ರಾಲಯ ಆಗಿರ್ಬೋದು, ಸಾಕಷ್ಟು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಪ್ಲಾನ್ ಮಾಡ್ತೀರಾ, ಎಕ್ಸಿಕ್ಯೂಟ್ ಮಾಡಿ ಹೋಗಿ ಕೂಡ ಬರ್ತೀರಾ ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ವಿಶೇಷವಾಗಿ ನೋಡಿ, ನಿಮ್ಮ ಪೂರ್ವಜರ ಆಸ್ತಿ ಈ ವಾರ ಬರುವಂಥ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ. ವೀಕ್ಷಕರೇ, ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ದಿವಸದಿಂದ ಲಿಟಿಗೇಷನ್ ನಡೀತಾ ಇತ್ತಲ್ಲ, ಅದು ಈ ವಾರ ಕ್ಲಿಯರ್ ಆಗುತ್ತೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ, ಹಣಕಾಸಿನ ಆಗಮನ ಕೂಡ ಆಗುತ್ತೆ. ವಿಶೇಷವಾಗಿ ನೋಡಿ, ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಈ ವಾರ ಹೆಚ್ಚಾಗುತ್ತೆ. ಕರೆದು ಬಿಟ್ಟು ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಕೊಡ್ತಾರೆ, ಅಂದ್ರೆ ರೋಲ್ ಕೊಡ್ತಾರೆ. ನೀವೇ ಈ ಒಂದು ಕೆಲಸವನ್ನ ಮುಂದೆ ನಿಂತು ಸಾಧಿಸಬೇಕು, ನೀವೇ ಈ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಾರೆ. ಇನ್ನೇನ್ ಬೇಕು ಹೇಳಿ, ಅದ್ಭುತವಾದಂಥ ಖುಷಿ ಈ ವಾರ ನಿಮಗಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಜನರನ್ನ ನಿಮ್ಮ ಹಿಂದೆ ಇಟ್ಕೊಂಡು ನೀವು ಲೀಡರ್ ಆಗಿ ತಂಡವನ್ನು ಮುನ್ನಡೆಸಿ ಗೆಲುವು ಸಾಧಿಸ್ತೀರಲ್ಲ, ಅದರಲ್ಲಿ ಸಾಕಷ್ಟು ಸಿಹಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು 9ನೇ ಮನೆ, ಶುಕ್ರ 9ನೇ ಮನೆಯನ್ನು ನೋಡೋದ್ರಿಂದ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ಆಗುತ್ತೆ. ಫಾರಿನ್ ನಿಂದ ನಿಮಗೆ ಹಣ ಬರುವಂತಹ ಯೋಗ ಕೂಡ ಇದೆ. ಅಂದ್ರೆ ಫಾರಿನ್ ಇದಕ್ಕೆ ಏನಾದರೂ ನಿಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪೆನ್ಷನ್ ಮಾಡ್ಕೋಬಹುದು, ಅಥವಾ ಬಿಸ್ನೆಸ್ ಟ್ರಿಪ್ಪಿಗೆ ಅಂತ ಫಾರಿನ್ಗೆ ಹೋಗ್ಬೋದು, ಅಲ್ಲಿಂದ ಧನಲಾಭದ ಮೂಲ ಹೊಸದೊಂದು ಹುಟ್ಕೋಬಹುದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇನ್ನೊಂದು ಖುಷಿ ಪಡುವಂತಹ ವಿಚಾರ ಏನಪ್ಪಾ ಈ ರಾಶಿಯವರಿಗೆ ಅಂದ್ರೆ, ಋಣಮುಕ್ತರಾಗ್ತೀರಾ. ಋಣಮುಕ್ತ ಇನ್ ದ ಸೆನ್ಸ್ ಸಾಲ ತೀರಿಸ್ಕೋತೀರಾ. ನೀವು ಸಾಲ ತೀರಿಸ್ಕೊಂಡು ಈ ವಾರ ತುಂಬ ರಿಲ್ಯಾಕ್ಸ್ ಆಗ್ತೀರಾ. ಎಷ್ಟೋ ದಿನದಿಂದ ಲೋನ್ ರನ್ನಿಂಗ್ ಅಲ್ಲಿತ್ತು, ಆ ಲೋನ್ ಹೋಯ್ತಪ್ಪ ಅನ್ನುವಂಥದ್ದು ಖುಷಿ ಆಗುತ್ತೆ. ಯಾಕೆಂದ್ರೆ ಸಾಲ ಅನ್ನೋದಿದ್ರೆ ಎದುರುಗಡೆ ಮೃಷ್ಟಾನ್ನ ಭೋಜನ ಇಟ್ಟರು ರುಚಿಸೋದಿಲ್ಲ, ಎಂತಹದ್ದೇ ಮೆತ್ತನೆಯ ಸುಖಾಸೀನ ಹಾಸಿಗೆ ಇದ್ರೂ ಕೂಡ ನಿದ್ದೆ ಬರೋದಿಲ್ಲ. ವಿಶೇಷವಾಗಿ ಲವ್ ಅಂಡ್ ರಿಲೇಶನ್ಶಿಪ್ ನೋಡ್ಲಿಕ್ಕಾಗಿ ಶುಕ್ರ 9ನೇ ಮನೆ ಒಂದು ಒಳ್ಳೆಯ ರೊಮ್ಯಾಂಟಿಕ್ ಅಪಾರ್ಚುನಿಟೀಸ್ ಅನ್ನ ತಂದು ಕೊಡ್ತಾ ಇದೆ. ದಂಪತಿಗಳಿಗೆ ಮನೆಯಲ್ಲಿ ಮಂಗಳ ಕಾರ್ಯ ಆಗುತ್ತೆ, ಮನೆಯಲ್ಲಿ ರಿನೋವೇಷನ್ ಕೆಲಸಗಳನ್ನ ನೋಡ್ತೀರಾ. ಈ ವಾರ ಖಂಡಿತವಾಗಿ ನೀವು ವಾಹನವನ್ನ ಬುಕ್ ಮಾಡಿಕೊಳ್ಳುವಂತಹ, ಅಥವಾ ಹಳೆ ವಾಹನ ಇದ್ರೆ ಅದನ್ನ ಚೇಂಜ್ ಮಾಡಿ ಹೊಸ ವಾಹನವನ್ನ ತಂದುಕೊಳ್ಳುವಂತಹ, ಅಥವಾ ಏನೋ ಒಂದು ಈ ವಾಹನ ಬೇಡ ನನಗೆ, ಈಗ ಒಂದು ಅಡ್ವಾನ್ಸ್ಡ್ ಆಗಿ ಹೋಗೋಣ, ಹೊಸ ವಾಹನ ಬಂದಿದೆಯಂತೆ, ಇನ್ನೂ ಚೆನ್ನಾಗಿದೆ ಅಂತೆ ಕ್ವಾಲಿಟಿ, ಈ ರೀತಿ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀರಾ. ಸೈಟ್ ಇದ್ರೆ ನೀವು ಭೂಮಿ ಪೂಜೆ ಮಾಡಿಕೊಂಡು ಫೌಂಡೇಶನ್ ಹಾಕಿ ಮನೆ ಕಟ್ಟುವಂತಹ ಒಂದು ಕೆಲಸಕ್ಕೆ ಕೈಯನ್ನು ಹಾಕ್ತೀರಾ. ಅದೇ ರೀತಿ ವಿಶೇಷವಾಗಿ ನೀವೀಗ ಬಾಡಿಗೆ ಮನೆಯಲ್ಲಿದ್ರೆ ಇನ್ನೂ ಒಂದು ಚೆನ್ನಾಗಿರೋ ಮನೆ ನೋಡಿದೀವಿ, ಆ ಮನೆಗೆ ಶಿಫ್ಟ್ ಆಗುವಂತಹ ಯೋಜನೆ ಮಾಡ್ಕೋತೀರಾ. ಅದ್ಭುತವಾದಂಥ ವಾರ ಅಂತ ಹೇಳ್ಬೋದು. ಹೆಲ್ತ್ ಕೂಡ ಈ ವಾರ ಚೆನ್ನಾಗಿರುತ್ತೆ. ಒಂದು ವಿಶೇಷವಾಗಿ ನೋಡ್ಲಿಕ್ಕಾಗಿ ಈ ರಾಶಿಯ ಸ್ತ್ರೀಯರು ಒಂದು ಸ್ವಲ್ಪ ಈ ಬಚ್ಚಲ ಮನೆಯಲ್ಲಿ ಸ್ವಲ್ಪ ಕಾಲ್ ಸ್ಲಿಪ್ ಆಗುವಂಥದ್ದು, ಇಂಥ ಎಲ್ಲ ಅಪಾಯ ತೋರಿಸ್ತಾ ಇದೆ. ತುಂಬ ಕೇರ್ಫುಲ್ ಆಗಿರಬೇಕು, ಜಾಗೃತಿಯಾಗಿ ನೋಡ್ಕೊಳ್ಳಿ. ವಯೋವೃದ್ಧರು ಕೂಡ ಜಾಗ್ರತೆ, ಮಕ್ಕಳು ಕೂಡ ಹುಷಾರಾಗಿರ್ಬೇಕು. ಸ್ವಲ್ಪ ಮೊಣಕಾಲಿಗೆ ಪೆಟ್ಟು ಅಂತ ತೋರಿಸ್ತಾ ಇದೆ, ಅದನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ರೆಮಿಡಿಯನ್ನ ನೋಡ್ಲಿಕ್ಕಾಗಿ ವಿಶೇಷವಾಗಿ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ವಿಶೇಷವಾಗಿ ಹಾಲು ಮತ್ತು ಅಕ್ಕಿಯನ್ನ, ಬಿಳಿಯ ಬಣ್ಣದ ಪದಾರ್ಥಗಳನ್ನ ಮಾತೆ ಮಹಾಲಕ್ಷ್ಮಿಯ ಮಂದಿರದಲ್ಲಿ ಶುಕ್ರವಾರ ಕೊಡೋದ್ರಿಂದ ಶುಕ್ರನ ವಿಶೇಷ ಆಶೀರ್ವಾದ ಮತ್ತು ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಹಿಂದೆ
ವಿಶೇಷವಾಗಿರುತ್ತೆ. ನಿಮ್ಮ ಕೈ ಹಾಕಿದ ಕೆಲಸಗಳಲ್ಲಿ ಎಲ್ಲ ಸುಖ ಮತ್ತು ಸಮೃದ್ಧಿಯನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಬಿಳಿಯ ಬಣ್ಣ ನಿಮಗೆ ಅದ್ಭುತ ಯಶಸ್ಸನ್ನು ಕೊಡುತ್ತೆ. ನಂಬರ್ 6 ಶುಭ ತರುತ್ತೆ. ನಾರ್ತ್ ಈಸ್ಟ್, ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ಯಾವ ಕೆಲಸಕ್ಕೆ ಹೊರಡ್ತೀರಾ ಅದೆಲ್ಲ ಈ ವಾರ ಸಕ್ಸಸ್ ತಂದು ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯ ಈ ವಾರದ ಭವಿಷ್ಯವನ್ನ ನೋಡ್ಲಿಕ್ಕಾಗಿ ಸೂರ್ಯ 6ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಜಾಗೃತೆ ಇರಬೇಕು ಅಂತ ತೋರಿಸ್ತಾ ಇದೆ. ಯಾಕೆಂದ್ರೆ ಆಲಸ್ಯ ಅಥವಾ ಇಗ್ನೋರೆನ್ಸ್ ಹೆಲ್ತ್ ಅನ್ನ ಇನ್ನೊಂದು ಸ್ವಲ್ಪ ಏನಾದ್ರೂ ಕೂಡ ಅದು ಪ್ರೊವೋಕ್ ಮಾಡಿಬಿಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಏನೋ ಮೈಕೈ ನೋವಿದೆ, ಸುಸ್ತಿದೆ, ಒಂದು ಸ್ವಲ್ಪ ಲೈಟ್ ಆಗಿ ನೆಗಡಿ ಇದೆ ಅನ್ಕೊಳ್ಳೋಣ, ಏನೋ ಮನೆ ಮದ್ದು ಮಾಡ್ಕೊಳ್ಳೋಣ, ಮನೆ ಮದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಏನೋ ಒಂದು 2-3 ದಿವಸ ಬಿಟ್ಟು ಡಾಕ್ಟರ್ ಕಡೆ ಹೋಗೋಣ, ಅದು ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತೀರಾ, ಮತ್ತೆ ಅಲ್ಲಿ ಹೋಗಿ ಜಾಸ್ತಿ ಒಂದು ಮೆಡಿಕೇಶನ್ ತಗೊಳ್ಳೋದು, ಅದು ಹೆಚ್ಚಿನ ಖರ್ಚಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಏನೋ ಮನೆಗೆ ಬಂದ್ರಿ ಆಫೀಸಿಂದ ಅಥವಾ ಮನೇಲಿರೋರಿಗೆ ಯಾಕೋ ಒಂದು ಸ್ವಲ್ಪ ಸುಸ್ತಾಗ್ತಾ ಇದೆ, ಆಲಸ್ಯ, ಯಾಕೋ ಒಂದು ಸ್ವಲ್ಪ ಮೈ ಬಿಸಿ ಬಿಸಿ ಅಂದಂಗೆ ಅನಿಸ್ತಾ ಇದೆ, ತಕ್ಷಣ ಡಾಕ್ಟರ್ನ ಭೇಟಿ ಮಾಡಿ ಆರೋಗ್ಯದ ಮಾರ್ಗದರ್ಶನ ತಗೊಳ್ಳಿ, ಟ್ರೀಟ್ಮೆಂಟ್ ತಗೊಳ್ಳಿ. ಈ ವಾರ ಆಲಸ್ಯ ಮತ್ತು ಹೆಲ್ತ್ ಬಗ್ಗೆ ನೆಗ್ಲಿಜಿಯನ್ಸಿ ಹೆಚ್ಚಿನ ಒಂದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇರೋದ್ರಿಂದ ಜಾಗೃತೆಯಾಗಿರಿ. ಮನೆಯ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ. ಹೊರಗಡೆ ಕಲುಷಿತ ನೀರು ಕುಡಿದ್ಬಿಟ್ಟು ಡೈಜೆಷನ್ನು, ಫುಡ್ ಪಾಯ್ಸನ್ನು, ಮತ್ತೊಂದು ದಾರಿ ಮಾಡಿಕೊಡುತ್ತೆ. ಜಾಗೃತಿಯಾಗಿರಬೇಕು. ಮಕ್ಕಳಿಗೆ ಬೇಸಿಗೆ ರಜೆ ನಡೀತಿರೋದ್ರಿಂದ ವಿಶೇಷವಾಗಿ ಬಿಸಿಲಲ್ಲಿ ಆಟ ಆಡ್ತಾರೆ, ನೀರು ಕುಡಿದು ಒಂದು ಸ್ವಲ್ಪ ಇಮಿಡಿಯೇಟ್ಲಿ ಎಫೆಕ್ಟ್ ಆಗುತ್ತೆ ಅವರಿಗೆ. ಹೊರಗಡೆಯಿಂದ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಬರ್ತಾರೆ ಹಾಗೇ ನೀರು ಕುಡಿದ್ಬಿಡ್ತಾರೆ, ಅದು ಕೋಲ್ಡ್ಗೋ ಮತ್ತೊಂದು ಜ್ವರಕ್ಕೋ ಮೂಲ ಆಗುವಂಥದ್ದು. ಅದನ್ನು ನೋಡ್ಕೊಳ್ಳಿ. ಮಕ್ಕಳ ಬಗ್ಗೆ, ವಯೋವೃದ್ಧರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ವೃಶ್ಚಿಕ ರಾಶಿಯವರು, ಗರ್ಭಿಣಿಯರು ವಿಶೇಷವಾಗಿ ಜಾಗೃತೆ ಈ ವಾರ. ಹಾಗೆ ಕೇತುವಿನ ಸಂಚಾರ, ರಾಹು ಕೇತುವಿನ ಸಂಚಾರ ಏನು ತೋರಿಸುತ್ತೆ ಅಂತಂದ್ರೆ ಒಂದು ಸ್ವಲ್ಪ ಅನ್ಪ್ರಿಡಿಕ್ಟೇಬಲ್ ವಾರ ಅಂತ ತೋರಿಸುತ್ತೆ. 3 ದಿವಸ ನಿಮಗೆ 50-50, 3 ದಿವಸ ಚೆನ್ನಾಗಿರುತ್ತೆ, ಇನ್ನು 4 ದಿವಸ ಒಂದು ಸ್ವಲ್ಪ ಯಾಕೋ ಹಿನ್ನಡೆ ಇರುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ಕರಿಯರ್ ಮತ್ತೆ ಫೈನಾನ್ಸ್ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ಬುಧನ ಒಂದು ಸ್ಥಾನವನ್ನ ನೋಡ್ಲಿಕ್ಕಾಗಿ 6ನೇ ಮನೆಯಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ, ಪ್ರಾಬ್ಲಮ್ಸ್ಗಳು ಬಂದು ನಿಲ್ಲುತ್ತೆ ಎದುರುಗಡೆ, ಅದನ್ನ ಹೇಗೆ ಸಾಲ್ವ್ ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಅದರಿಂದ ಹೊರಗಡೆ ಬರಬೇಕು ಎನ್ನುವಂತಹ ಒಂದು ಇಮ್ಮಿಡಿಯೇಟ್ ಡಿಸಿಷನ್ ಟೇಕಿಂಗ್ ಒಂದು ಸ್ಕಿಲ್ ಹೆಚ್ಚುತ್ತೆ. ಆ ಪ್ರಾಬ್ಲಮ್ ಇಂದ ಹೇಗೆ ಹೊರಗಡೆ ಬರಬೇಕು ಅಂತ ನೀವು ಹೊರಗಡೆ ಬರೋದಲ್ಲದೆ ನಿಮ್ಮ ಪಕ್ಕಕ್ಕಿರುವವರನ್ನು ಕೂಡ ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ತರ್ತೀರಿ ಎನ್ನುವಂತಹ ಸ್ಕಿಲ್ ಕೂಡ ಜಾಸ್ತಿ ಆಗುತ್ತೆ. ಇದು ನಿಮಗೆ ಈ ವಾರ ಹೆಚ್ಚಿನ ಖ್ಯಾತಿ ಹಾಗೆ ಒಂದು ಅಪ್ರಿಷಿಯೇಷನ್ ತಂದು ಕೊಡುವಂತಹ ಸ್ಕಿಲ್ ಬೆಳೆಸುತ್ತೆ. ವಿಶೇಷವಾಗಿ ಧನಲಾಭ ಆಗುತ್ತೆ. ಅದೇ ರೀತಿ ನೋಡಿ, ಒಂದು ಚಿಕ್ಕ ಒಂದು ಸೂಚನೆ ಏನಿದೆ ಅಂತಂದ್ರೆ ನಿಮ್ಮ ನೆರೆಹೊರೆಯವರು, ರಿಲೇಟಿವ್ಸು, ನೇಬರ್ಸು, ಆಫೀಸಲ್ಲಿ ಕೊಲೀಗ್ಸು ಸಣ್ಣ ಜಗಳ ಆಗುತ್ತೆ ಒಂದು ಮಾತಿನ ಮಿಸ್ಕಮ್ಯುನಿಕೇಶನ್ ಇಂದ. ಅದನ್ನ ನೋಡ್ಕೊಳ್ಳಿ. ಅದನ್ನ ಈ ಕಿವಿಯಿಂದ ಕೇಳಿ ಕಿವಿಯಿಂದ ಬಿಟ್ರೆ ಬಹಳ ಒಳ್ಳೆಯದು, ಮನಸ್ಸಿಗೆ ಇಳಿಸ್ಕೋಬೇಡಿ. ಹಾಗೆ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಂದು ಸ್ವಲ್ಪ ಜಗಳ, ಪ್ರೇಮಿಗಳಿಗಾಗಿರ್ಬೋದು, ದಂಪತಿಗಳಿಗಾಗಿರ್ಬೋದು, ಅದನ್ನ ನೋಡ್ಕೊಳ್ಳಿ. ಮನೆಯಲ್ಲಿ ವಿರಸ ಮುನಿಸು ದಂಪತಿಗಳಿಗೆ ಹೆಚ್ಚಾಗುತ್ತೆ. ಒಂದು ಸ್ವಲ್ಪ ಶ್ರೀಕೃಷ್ಣ ಮಧುರಾಷ್ಟಕಂ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ವಿಶೇಷವಾಗಿ ಕೇಳಿ. ದಾಂಪತ್ಯದಲ್ಲಿನ ಮುನಿಸು ವಿರಸ ಹೊರಟು ಹೋಗುತ್ತೆ. ಹೆಲ್ತ್ ಅಂಡ್ ವೆಲ್ತ್ ತುಂಬಾ ಚೆನ್ನಾಗಿದೆ. ಆದರೆ ನಾನು ಹೇಳಿದಾಗೆ ಆಗ್ಲೇ ನಿಮಗೆ ಒಂದು ಸ್ವಲ್ಪ ಹೊರಗಡೆಯ ನೀರು ಅದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮನೆಯ ಊಟ, ಫುಡ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಹೆಲ್ತ್ ಮಾತ್ರ ಬೊಂಬಾಟಾಗಿರುತ್ತೆ, ಏನೂ ಚಿಂತೆ ಇಲ್ಲ. ಅದೇ ರೀತಿ ಈ ವಾರ ಓಂ ಮಂಗಳಾಯ ನಮಃ ಮಂತ್ರ ಬೆಳಗ್ಗೆ ಸಂಜೆ 11 ಸಾರಿ ಹೇಳ್ಕೊಳ್ಳಿ. ವಿಶೇಷವಾಗಿ ದೇವಸ್ಥಾನದಲ್ಲಿ ಕೆಂಪು ಬಟ್ಟೆ ಮತ್ತು ಮಸೂರ್ ದಾಲನ್ನು ದಾನ ಮಾಡೋದ್ರಿಂದ ಮಂಗಳವಾರ ವಿಶೇಷ ಒಂದು ಫಲಪ್ರಾಪ್ತಿಯಾಗುತ್ತೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಂಗಳವಾರ ಮತ್ತು ಶನಿವಾರ ಆಂಜನೇಯನಿಗೆ ವೀಳ್ಯದೆಲೆ, ಅಡಿಕೆ ಮತ್ತು ಲವಂಗ, ಒಂದು 10 ರೂಪಾಯಿದ ವೀಳ್ಯದೆಲೆ ತಗೊಳ್ಳಿ, ಒಂದು 10 ರೂಪಾಯಿದ ಅಡಿಕೆ, ಒಂದು 10 ರೂಪಾಯಿದ ಲವಂಗ ತಗೊಂಡ್ಬಿಟ್ಟು ಆಂಜನೇಯನ ಸ್ವಾಮಿ ಪಾದಕ್ಕೆ ಸಮರ್ಪಣೆ ಮಾಡಿ ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ ಪಠಣೆ ಮಾಡಿ ಬರೋದ್ರಿಂದ ಅದ್ಭುತ ಫಲಗಳು ನಿಮ್ಮದ್ದಾಗತ್ತೆ. ಕೆಂಪು ಬಣ್ಣ ಶುಭ ತರುತ್ತೆ ನಿಮಗೆ. ಸೌತ್ ಡೈರೆಕ್ಷನ್ ಈ ವಾರದ ಮಟ್ಟಿಗೆ ಶುಭ. ಅದೇ ರೀತಿ ನಂಬರ್ 9 ಅತ್ಯಂತ ಶುಭ ಫಲವನ್ನ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನು ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಧನು ರಾಶಿ.
ಧನು ರಾಶಿಗೆ ಸೂರ್ಯ 5ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ನಿಮ್ಮ ಕ್ರಿಯೇಟಿವಿಟಿ, ಕ್ರಿಯಾಶೀಲತೆ ಹೆಚ್ಚುತ್ತೆ. ನೀವೇನಾದ್ರೂ ಮೀಡಿಯಾ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀರಿ, ಸೋಷಿಯಲ್ ಮೀಡಿಯಾ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೀರಿ, ಸೀರಿಯಲ್ ಆರ್ಟಿಸ್ಟ್ ಇದ್ದೀರಿ, ಸಿನಿಮಾ ಕಲಾವಿದರಿದ್ದೀರಿ, ಹೀಗೆ ಯಾರು ಕಲಾ ಒಂದು ಕ್ಷೇತ್ರದಲ್ಲಿ ಇದ್ದೀರಿ, ಡ್ಯಾನ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಉನ್ನತ ಮಟ್ಟದಲ್ಲಿ ಕ್ರಿಯಾಶೀಲತೆ ಈ ವಾರ ಹೆಚ್ಚುತ್ತೆ. ಆ ಕ್ರಿಯೇಟಿವಿಟಿಯಿಂದ ನಿಮಗೆ ಅಪ್ರಿಷಿಯೇಷನ್ ಬರುತ್ತೆ. ಹಾಗಾಗಿ ಒಳ್ಳೆಯ ವಾರ. ಧನು ರಾಶಿಯವರು ಈ ವಾರ ಒಂದು ಸ್ವಲ್ಪ ಆಲಸ್ಯ ಬಿಟ್ಟು, ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಒಂದು ಅರ್ಧ ಗಂಟೆ ಅಲ್ಲ 1 ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡಿ ಹೆಚ್ಚಿನ ಹಣ, ಖ್ಯಾತಿ, ಸಂಪತ್ತನ್ನು ಈ ವಾರ ತಂದು ಕೊಡುವಂತಹ ವಾರ ಇರುತ್ತೆ. ಚಂದ್ರನ ನೋಡಿ, ಚಂದ್ರನ ವಿಶೇಷ ಸಂಚಾರ ನಿಮಗೇನಾಗುತ್ತೆ ಅಂತಂದ್ರೆ ಅದು ವೇರಿ ಆಗ್ತಾ ಇರೋದ್ರಿಂದ 24 ಗಂಟೆಗೊಂದ್ಸಲ ಅದು ಬದಲಾಗ್ತಾ ಇರುತ್ತೆ. ವಿಶೇಷವಾಗಿ ಚಂದ್ರನ ಸಂಚಾರ, ಗ್ರಹಗತಿ, ಹಾಗಾಗಿ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಧನುರಾಶಿಯವರಿಗೆ. ಒಂದು ಸ್ವಲ್ಪ ಕ್ಷಣ ಚಿತ್ತ ಕ್ಷಣ ಪಿತ್ತ, ಯಾಕೋ ಒಂದು ಮೂಡ್ ಸ್ವಿಂಗ್ ಆಗುತ್ತೆ ಈ ವಾರ. ಅದ್ರ ಬಗ್ಗೆ ಕೂಡ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ಹಾಗೆ ಮಂಗಳ ನೋಡಿ 8ನೇ ಮನೆಯಲ್ಲಿ ಸ್ಥಿತರಾಗಿರೋದ್ರಿಂದ ಒಂದು ಸ್ವಲ್ಪ ಟ್ರಾನ್ಸ್ಫಾರ್ಮೇಷನ್ಸ್ ತರುತ್ತೆ ಜೀವನದಲ್ಲಿ, ಬದಲಾವಣೆ, ಚಾಲೆಂಜಸ್ ಕೂಡ ಎದುರುಗಡೆ ಬರಬಹುದು. ಅದನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಸೂರ್ಯನಿಂದ ಸಿಗುತ್ತೆ. ಗುರುವಿನ ಆರಾಧನೆ ನೋಡಿ, ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ವಿಶೇಷವಾಗಿ ಈ ವಾರ ನಿಮಗೆ ಶುಭ ತರೋದ್ರಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಬೆಳಗ್ಗೆ ಸಂಜೆ 11 ಸಲ ಹೇಳ್ಕೊಳ್ಳಿ, ಗುರುಗಳ ಆಶೀರ್ವಾದ ಇರುತ್ತೆ. ವಿಶೇಷವಾಗಿ ಶನಿಯ ಸಂಚಾರ 4ನೇ ಮನೆ ನೋಡಿ ಏನಾಗುತ್ತೆ ಅಂದರೆ ಒಂದು ಜೀವನ ಶೈಲಿಯಲ್ಲಿ ಡಿಸಿಪ್ಲಿನ್ ಇರಬೇಕು ಅಂತ ಸೂಚನೆ ಕೊಡ್ತಾ ಇದೆ. ಡಿಸಿಪ್ಲಿನ್ ಅಂದ್ರೆ ಏನು? ಆಫೀಸಿಗೆ ಕರೆಕ್ಟಾಗಿ 9 ಗಂಟೆಗೆ ಲಾಗಿನ್ ಅಂದರೆ ನಾವು ಒಂದು 5 ನಿಮಿಷ, ಅಟ್ಲೀಸ್ಟ್ 5 ನಿಮಿಷ ಮುಂಚೆ ಹೋಗಿ ಲಾಗಿನ್ ಮಾಡಿರಬೇಕು. ಅದೇ ನಾವು 9:15 ಲಾಗಿನ್ ಮಾಡೋದು, 10 ಗಂಟೆಗೆ ಹೋದರೆ ಅದು ಇನ್ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಇದು ಒಂದು ಉದಾಹರಣೆ ಕೊಟ್ಟೆ. ನಮ್ಮ ಪರ್ಸನಲ್ ಲೈಫಲ್ಲಿ, ಪ್ರೊಫೆಷನಲ್ ಲೈಫಲ್ಲಿ ಡಿಸಿಪ್ಲಿನ್ ಇರಲೇಬೇಕು. ಇಲ್ಲ ಅಂದರೆ ಶನಿ ಭಗವಾನರ ಒಂದು ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಧನುರಾಶಿಯವರು ಈ ವಾರ ನೀವು ಯಾವ ಫಲವನ್ನ ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಆ ಫಲ ನಿಮ್ಮ ಕೈಗೆ ಸಿಗ್ಲಿಕ್ಕಿಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಆ ವಿಷಯದಲ್ಲಿ ನೋಡ್ಕೊಳ್ಳಿ. ರಾಹು ಕೇತು ಸಂಚಾರದಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಿರಿಕಿರಿ, ಜಗಳ, ಮುನ್ಸು, ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ ನೀವು, ಅವಾಗ ನಿಮ್ಮ ಪಕ್ಕದ ಫೆಲೋ ಟ್ರಾವೆಲರ್ ನಿಮಗೆ ಒಂಚೂರು ಟಚ್ ಮಾಡೋದಾಗ್ಲಿ, ಅಲ್ಲಿ ಸಣ್ಣ ಜಗಳ ಆಗೋದಾಗ್ಲಿ, ಈ ಥರದ ಘಟನಾವಳಿಗಳಾಗುತ್ತೆ. ಅದನ್ನು ನೋಡ್ಕೊಳ್ಳಿ. ಜರ್ನಿ ಮಾಡಬೇಕಾದ್ರೆ ಧನುರಾಶಿಯವರು ಈ ವಾರ ವಿಶೇಷವಾಗಿ ಜಾಗ್ರತೆ. ಬಸ್ಸು, ಟ್ರೈನು, ಪ್ಲೇನ್ನಲ್ಲಿ, ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ನಿಮ್ಮ ವ್ಯಾಲ್ಯೂಬಲ್ ಥಿಂಗ್ಸ್ಗಳು ಮಿಸ್ ಆಗುವಂಥ ಸಾಧ್ಯತೆಗಳು ನೆಗ್ಲಿಜೆನ್ಸಿಯಿಂದ ಇರುತ್ತೆ. ಅದನ್ನು ನೋಡ್ಕೊಳ್ಳಿ, ಜಾಗೃತಿಯಾಗಿರಿ. ಕರಿಯರ್ ಚೆನ್ನಾಗಿದೆ, ಫೈನಾನ್ಸ್ ಚೆನ್ನಾಗಿದೆ, ಹೊಸ ಹೊಸ ಅವಕಾಶಗಳು ಬರುತ್ತೆ, ನಿಮಗೆ ಸೋಷಿಯಲ್ ಕನೆಕ್ಷನ್ಸ್ ಆಗುತ್ತೆ. ಆ ಕನೆಕ್ಷನ್ಸ್ನಿಂದ ಆದಾಯ ದುಪ್ಪಟ್ಟಾಗುತ್ತೆ, ಒಳ್ಳೇದಿದೆ. ಅದೇ ರೀತಿ ಪ್ರೇಮಿಗಳಿಗೆ ಮತ್ತು ದಂಪತಿಗಳಿಗೆ ಬಹಳ ಚೆನ್ನಾಗಿದೆ. ಒಂದು ಸಂತಾನ ಪ್ರಾಪ್ತಿಯ ಶುಭ ಸೂಚನೆ ಅಂತ ಹೇಳ್ಬೋದು. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಯಾರಿಗೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗುತ್ತೆ. ಧನುರಾಶಿಯವರಿಗೆ ಈ ವಾರ ಮಂಗಳ ಕಾರ್ಯ ನಡೆಯುತ್ತೆ. ಗಂಡು ಹೆಣ್ಣು ಇದ್ರೆ ಮದುವೆ ಸೆಟ್ ಆಗುವಂತಹ ಯೋಗ ಇದೆ. ಮದುವೆ ಹುಡುಕಾಡ್ತಾ ಇದ್ರೆ ಅದ್ಭುತವಾಗಿದೆ. ಹೆಲ್ತ್ ಕೂಡ ಚೆನ್ನಾಗಿದೆ. ಆದರೆ ಒಂದು ಸ್ವಲ್ಪ ಸ್ಪೈಸಿ ಪದಾರ್ಥಗಳನ್ನು ತಿಂದು ಎಸಿಡಿಟಿ, ಹಾಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಅಜೀರ್ಣ, ಆ ಥರದ ಸಮಸ್ಯೆಗಳು ಬರುತ್ತೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ವಿಶೇಷವಾಗಿ ಈ ವಾರ ಗುರುವಾರ ತಪ್ಪದೆ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಠಕ್ಕೆ ಹೋಗಿ ದರ್ಶನ ತಗೊಂಡು ಬರೋದಕ್ಕೆ, ಆಶೀರ್ವಾದ, ತೀರ್ಥ ಪ್ರಸಾದ, ಮಂತ್ರಾಕ್ಷತೆ ತಗೊಂಡು ಬರೋದಕ್ಕೆ ಮರಿಬೇಡಿ. ಅಜಿತ್ ಮೀಡಿಯಾದಲ್ಲಿ ಧನುರಾಶಿಯವರಿಗೆ ವಿಶೇಷವಾಗಿ ನಾವು ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಇದೇ ಅಕ್ಷಯ ತೃತೀಯ ದಿವಸ ಏಪ್ರಿಲ್ 30ಕ್ಕೆ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಗುರುವಾರ ಬಾಳೆಹಣ್ಣನ್ನು 1 kg ಬಾಳೆಹಣ್ಣನ್ನು ದಾನ ಮಾಡಿ, 2 ತೆಂಗಿನಕಾಯಿ, 6 ಬಾದಾಮಿಯನ್ನು ದಾನ ಮಾಡಿ ಸ್ವಾಮಿ ಪಾದಕ್ಕೆ ವಾಪಸ್ ತರಬಾರ್ದು. ಹೀಗೆ ಮಾಡೋದ್ರಿಂದ ಧನುರಾಶಿಯವರಿಗೆ ಈ ವಾರ ಅದ್ಭುತ ಫಲ ಇದೆ. ಹಳದಿ ಬಣ್ಣ ನಿಮಗೆ ಶುಭ ತರುತ್ತೆ. ಪೂರ್ವ ದಿಕ್ಕು ಶುಭ ಇದೆ. ನಂಬರ್ 3 ಈ ವಾರಕ್ಕೆ ಸಂಬಂಧಪಟ್ಟಂತೆ ಶುಭ ಫಲ ಇದೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರ ಹೇಳ್ತಾ ಪಠಣೆ ಮಾಡ್ತಾ ಹೊರಗಡೆ ಹೊರಡಿ. ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡ್ಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಗೆ ಸೂರ್ಯ 4ನೆಯ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಮನೆಯಲ್ಲಿ ಒಂದ್ ಸ್ವಲ್ಪ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕೋ ತಂದೆ ಮಕ್ಕಳ ನಡುವೆ, ತಾಯಿ ಮಕ್ಕಳ ನಡುವೆ, ಹೀಗೆ ಒಂದ್ ಸ್ವಲ್ಪ ಮಾತಿಗೆ ಮಾತು,
ಮುನಿಸ್ಕೊಂಡು ಕೊಡೋದು, ಮುಖ ಉದಿಸ್ಕೊಂಡು ಕೊಡೋದು, ಅವ್ರೇನಾದರೂ ರಮಸಕ್ಕೆ ಬಂದರೆ ಇವರು ಆಗೋದಿಲ್ಲ ಅಂತ ಹೇಳೋದು, ಈ ರೀತಿಯಾದಂತಹ ಒಂದು ಸ್ವಲ್ಪ ಮನೆಯಲ್ಲಿ ಟೆನ್ಷನ್ ಭರಿತ ವಾತಾವರಣ ಇರುತ್ತೆ. ಅದನ್ನು ನೋಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆಂದರೆ ನೋಡಿ, ನಾವು ಫ್ಯಾಮಿಲಿಯಲ್ಲಿ ಇರ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡ್ತೀವಿ, 24 ಅವರ್ಸ್ ಜೊತೆಗಿರ್ತೀವಿ. ಯಾಕೆ ಚಿಕ್ಕ ಪುಟ್ಟ ಮುನ್ಸಿಗೆ ನಾವು ಯಾಕೆ ಇದಕ್ಕೆ ಅವಕಾಶ ಕೊಡಕ್ಕೆ ಹೋಗಬೇಡಿ. ವಿಶೇಷವಾಗಿ ಮಕರ ರಾಶಿಯವರು ಸೂರ್ಯನ ಒಂದು ಸ್ಥಾನ ಪಲ್ಲಟದಿಂದ ಚಲನೆಯಿಂದ ಈ ರೀತಿ ಆಗ್ತಾ ಇರುತ್ತೆ. ಹಿರಿಯರು ಯಾವಾಗಲೂ ನಮ್ಮ ಒಳಿತನ್ನೇ ಬಯಸ್ತಾ ಇರ್ತಾರೆ. ದಯಮಾಡಿ ಮಕರ ರಾಶಿಯವರು ಯಾರಾದರೂ ಕಿರಿಯರಿದ್ರೆ ಮನೆಯಲ್ಲಿ ದಯಮಾಡಿ ನಿಮ್ಮ ಹೆತ್ತವರ ಮಾತನ್ನ ಕೇಳಿ, ಹಿರಿಯರ ಮಾತನ್ನ ಕೇಳಿ, ಅವರು ಹಾಕಿದ ಗೆರೆಯನ್ನ ದಾಟಬೇಡಿ. ಅಕಸ್ಮಾತ್ ಅವ್ರು ಏನಾದರೂ ಈ ವಾರ ನಿಮಗೆ ಈ ಕೆಲಸ ಮಾಡಬಾರ್ದು ಅಂತ ಹೇಳಿ ಗೈಡೆನ್ಸ್ ಕೊಟ್ರೆ ಅದನ್ನ ಮಾಡಕ್ ಹೋಗಬೇಡಿ. ಮಾಡಿದ್ದೇ ಆದ್ರೆ ಫಿನಾನ್ಷಿಯಲ್ ಲಾಸ್ಗೆ ಒಳಗಾಗ್ತೀರಾ. ಇದನ್ನ ಬೇಕಾದ್ರೆ ಬರೆದಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಒಂದು ಶುಕ್ರನ ಸಂಚಾರ ಹೇಗಿರುತ್ತೆ ಅಂತಂದ್ರೆ ನಿಮಗೆ ಕ್ರಿಯೇಟಿವಿಟಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಚ್ಚು ಮಾಡುತ್ತೆ. ಅದ್ರ ಜೊತೆಗೆ ಶತ್ರು ಕಾಟ ಕೂಡ ತಂದು ಕೊಡುತ್ತೆ. ಶತ್ರು ಕಾಟವನ್ನ ಓವರ್ಲುಕ್ ಮಾಡಬೇಡಿ, ಕಣ್ಣಿಟ್ಟಿರಿ. ಅವರು ಯಾವ ರೀತಿ ಚಲನವಲನ ಅದನ್ನ ನೋಡ್ಕೊಳ್ಳಿ. ಯಾವ ರೀತಿ ನಿಮ್ಮ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ, ಆಫೀಸಲ್ಲಿ ಕಿರಿಕಿರಿ ಮಾಡ್ತಾರೆ, ಬಾಸ್ಗೆ ಪಿನ್ ಇಡ್ತಾ ಇದ್ದಾರೆ, ಅವರೆಲ್ಲ ಈ ರೀತಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡ್ಬಿಟ್ಟು ಜಾಗೃತಿಯಿಂದ ನಿಮ್ಮ ಕೆಲಸದಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಚೆನ್ನಾಗಿ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ. ನಿಮ್ಮ ಒಂದು ನಾವೇನು ಶ್ರದ್ಧೆ ನಮಗೆ ಕೊಟ್ಟಿದ್ದಾರೆ ಕೆಲಸ, ಅದನ್ನ ನಿಯತ್ತಿಂದ ಮಾಡೋದಕ್ಕೆ ಮರಿಬೇಡಿ. ಇದರಿಂದ ಒಳ್ಳೇದಾಗುತ್ತೆ. ನಾವು ಅಕಸ್ಮಾತ್ ಇಗ್ನೋರೆನ್ಸ್ ಮಾಡಿದ್ರೆ ಶತ್ರುಗಳ ಕೈ ಮೇಲಾಗುತ್ತೆ, ನಿಮಗೆ ಬಯಸ್ಕೊಳ್ಳೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಅದೇ ರೀತಿ ನಿಮಗೆ ಗುರುವಿನ 5ನೇ ಮನೆಯಲ್ಲಿ ಸ್ಥಾನವನ್ನ ನೋಡ್ಲಿಕ್ಕಾಗಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಇದೆ. ಈ ವಾರ ಕಾಂಪಿಟೇಟಿವ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀರಾ, ಒಳ್ಳೆಯ ಶುಭ ಫಲ, ಸಿಹಿ ಫಲ ಇದೆ. ವಿದೇಶಕ್ಕೆ ಕೂಡ ಹೋಗಿ ಅಧ್ಯಯನ ಮಾಡುವಂತ ಯೋಗ ತೋರಿಸುತ್ತೆ. ಕೇತುವಿನ ಸಂಚಾರ 9ನೇ ಮನೆಯಲ್ಲಿ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಅಂತ ಹೇಳ್ತಾ ಇದೆ. ನಿಮ್ಮ ಮನೆಯ ಎಲ್ಲಾ ಸದಸ್ಯರನ್ನ ಕರ್ಕೊಂಡು ತೀರ್ಥ ಕ್ಷೇತ್ರಕ್ಕೆ ಹೋಗಿ ದರ್ಶನ ಪಡೆದು ಬರ್ತೀರಾ, ಲಾಂಗ್ ಟ್ರಾವೆಲ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ವಿಶೇಷವಾಗಿ ಪ್ರೇಮಿಗಳಿಗೆ ಮತ್ತೆ ದಂಪತಿಗಳಿಗೆ ಒಳ್ಳೆಯದಿದೆ. ಆದರೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬರುತ್ತೆ. ನಾನು ಹೇಳಿದ್ದೆ ಹೆಚ್ಚು ಈ ಥರದ ವಾದಗಳು ನಡೆಯುತ್ತೆ. ಯಾರಾದರೂ ಒಬ್ರು ಸೋತ್ಬಿಡಿ, ಒಳ್ಳೇದಾಗುತ್ತೆ. ಅದೇ ರೀತಿ ಹೆಲ್ತ್ ಅಂತ ಬಂದಾಗ ನೋಡಿ, ಸೂರ್ಯ 4ನೇ ಮನೆಯಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ವಿಶೇಷವಾಗಿ ಏನಾಗುತ್ತೆ ಅಂತಂದ್ರೆ ಅಲರ್ಜಿ ಸಮಸ್ಯೆಗಳಾಗಬಹುದು, ಅಥವಾ ರ್ಯಾಷಸ್, ಸ್ಕಿನ್ ರ್ಯಾಷಸ್ ಆಗ್ಬೋದು, ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರುತ್ತೆ. ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ನೀರನ್ನ ಆರೋಗ್ಯ ಎಷ್ಟು ಕೇಳುತ್ತೆ ಅಷ್ಟು ಕುಡಿಲೇಬೇಕಾಗತ್ತೆ, ಹೆಚ್ಚು ಅಲ್ಲ ಕಡಿಮೆ ಅಲ್ಲ, ಅದನ್ನ ನೋಡ್ಕೊಳ್ಳಿ. ಅದೇ ರೀತಿ ನಾವು ಈಗ ಸ್ವಲ್ಪ ಮೆಂಟಲ್ ಹೆಲ್ತ್ ಅಂದರೆ ಯಾಂತ್ರಿಕ ಜೀವನದಲ್ಲಿ ಸ್ಟ್ರೆಸ್ಸು, ಒತ್ತಡ, ಅದು ಇದನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಒಂದು ಆಧ್ಯಾತ್ಮ, ಭಕ್ತಿ ಈ ರೀತಿಯಾಗಿ ಹೋಗ್ಬೇಕಾಗತ್ತೆ. ನಿಮಗೋಸ್ಕರ ಅಂತ ಜೀತ್ ಮೀಡಿಯಾದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಪ್ಲೋಡ್ ಮಾಡಿದೀವಿ. ಅದನ್ನ ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಬರೋ ಶನಿವಾರ ಬೆಳಗ್ಗೆ 108 ಸಲ ಹೇಳೋದಕ್ಕೆ ಮರಿಬೇಡಿ. ಶನಿ ಭಗವಾನರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅಲ್ಲಿ ಹೊರಗಡೆ ಒಂದು ದೊಡ್ಡದಾದಂತಹ ಬುಟ್ಟಿಯಲ್ಲಿ, ಕಬ್ಬಿಣ ಬುಟ್ಟಿಯಲ್ಲಿ ಅಲ್ಲಿ ದೀಪವನ್ನು ಬೆಳಗಿಸಿಟ್ಟಿರ್ತಾರೆ. ಕಪ್ಪು ಎಳ್ಳಿನ ಬಟ್ಟಿಯಲ್ಲಿ ಎಳ್ಳನ್ನು ಹಾಕಿ, ಎಣ್ಣೆಯನ್ನು ಹಾಕಿ ಗಂಟು ಮಾಡ್ತಾರೆ. ಅದರಲ್ಲಿ 11 ಒಂದು ಹೊರಗಡೆ ಮಾರಾಟ ಮಾಡ್ತಾ ಇರ್ತಾರೆ. ಆ ದೀಪದ ಗಂಟನ್ನು ತಗೊಂಡು ಓಂ ಶಂ ಶನೈಶ್ಚರಾಯ ನಮಃ ಅಂತ ದೀಪಕ್ಕೆ ಹಾಕಿ ಸ್ಮರಣೆ ಮಾಡಿದರೆ ಈ ವಾರ ಒಳ್ಳೆಯದಿರುತ್ತೆ. ನೀಲಿ ಬಣ್ಣ ನಿಮಗೆ ಶುಭ ಕೊಡುತ್ತೆ. ಈ ವಾರಕ್ಕೆ ನಿಮಗೆ ಪೂರ್ವ ದಿಕ್ಕು ಶುಭ ಇರುತ್ತೆ. ಅದೇ ರೀತಿ ನಂಬರ್ 8 ಅತ್ಯದ್ಭುತವಾಗಿರುತ್ತೆ. ಮನೆಯಿಂದ ಹೊರಡುವ ಮುನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯೋದನ್ನ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕುಂಭರಾಶಿ. ಮುಂದಿನ ರಾಶಿಯನ್ನ ನೋಡ್ಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಸೂರ್ಯ 2ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಒಂದು ರೀತಿಯಾದಂತಹ ಯಾವುದೇ ನಮಗೆ ಮನಿ ಫ್ಲೋ ಬರಲಿ, ಹೊರಗಡೆಯಿಂದ ಹಣ ಬರುತ್ತೆ, ನಾವು ಕೆಲಸ ಮಾಡ್ತೀವಿ, ಆದರೆ ಅದರಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಕಾನ್ಫ್ಲಿಕ್ಟ್ಸ್ ಆಗತ್ತೆ ಅನ್ನೋದು ತೋರಿಸ್ತಾ ಇದೆ. ಉದಾಹರಣೆಗೆ ಏನೋ ಈ ತಿಂಗಳು ಪೇಮೆಂಟ್ ಬಂತು ಅನ್ಕೊಳ್ಳೋಣ, ಅಥವಾ ಹೊರಗಡೆಯಿಂದ ವ್ಯವಹಾರ ಮಾಡಿದ ಹಣ ಬಂತು. ಅಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ನಡುವೆ ಡಿಸ್ಪ್ಯೂಟ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲ ನನಗೆ ಈ ವಾರ ನೀವು ಗಾಡಿ ಕೊಡಿಸ್ತೀನಿ ಅಂತ ಹೇಳಿದ್ರಿ, ಗಾಡಿಗೋಸ್ಕರ ನೀವು ಹಣ ಇನ್ವೆಸ್ಟ್ ಮಾಡಬೇಕು, ಸ್ಪೆಂಡ್ ಮಾಡಬೇಕು. ಇಲ್ಲ ಮತ್ತೊಬ್ರೇನು ಹೇಳ್ತಾರೆ, ಮನೆ ಸದಸ್ಯರು, ಫಿಮೇಲ್ ಮೆಂಬರ್ಸ್, ಇಲ್ಲ ನನಗೆ ಸಿಲ್ಕ್ ಸಾರಿ ತಗೋಬೇಕು ಅಥವಾ ಗೋಲ್ಡ್ ಆರ್ನಮೆಂಟ್ಸ್ ತಗೋಬೇಕು. ಈ ರೀತಿಯಾದಂಥ ಎಕ್ಸಾಂಪಲ್ಸ್ ಹೇಳಿದೆ, ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್. ಹಣ ಬಂತು, ಅದ್ರ ಮೇಲೆ ಫಿನಾನ್ಷಿಯಲಿ ಕಾನ್ಫ್ಲಿಕ್ಟ್ಸ್ ಆಗುತ್ತೆ, ಎಮೋಷನಲ್ ಕಾನ್ಫ್ಲಿಕ್ಟ್ಸ್. ಆಗ ಏನಾಗುತ್ತೆ ಅಂತಂದ್ರೆ ನಿಮಗೆ
ನಾವು ಯಾವುದಕ್ಕೆ ಇದನ್ನ ಇನ್ವೆಸ್ಟ್ ಮಾಡಬೇಕು? ಈಗ ಗಾಡಿ ಕೊಡ್ಸೋದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಅವ್ರಿಗೆ ಗೋಲ್ಡ್ ತಗೊಳ್ಳೋದಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಗೋಲ್ಡ್ ಕೊಡ್ಸೋದಕ್ಕೆ ನಾವು ಅದನ್ನ ಹಣ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಇವರಿಗೆ ಗಾಡಿ ಕೊಡ್ಸೋದಕ್ಕೆ ಇದಾಗುತ್ತೆ. ಈ ರೀತಿಯ ಡೈಲಾಮಾದಲ್ಲಿ ಇರ್ತಾರೆ. ಎಕ್ಸಾಂಪಲ್ ಹೇಳಿದೀನಿ, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಈ ವಾರ ಇಂಟ್ಯೂಷನ್ಸ್ಗಳು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಯಾಕೋ ನನಗೆ ಈ ತರ ನೆಗೆಟಿವ್ ಇಂಟ್ಯೂಷನ್ ಬರ್ತಾ ಇದೆ, ಗಾಡಿ ಮೇಲಿಂದ ನನಗೇನಾದ್ರೂ ಒಂಚೂರು ಬೀಳ್ಬಹುದಾ ಅಥವಾ ಪೆಟ್ ಮಾಡ್ಕೋಬಹುದಾ ಅಂತ ಇಂಟ್ಯೂಷನ್ ಬರುತ್ತೆ. ಇನ್ ಕೇಸ್ ಹಂಗಾದ್ರೆ ಬೇರೆ ಆಲ್ಟರ್ನೇಟಿವ್ ಮಾಡಿಕೊಂಡು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೋ ಮತ್ತೊಂದಲ್ಲೋ ಹೊಟ್ಟು ಹೋಗಿ ಅವತ್ತು ಅಕಸ್ಮಾತ್ ಅದನ್ನ ಟೆಸ್ಟ್ ಮಾಡಕ್ ಹೋದ್ರೆ ಅದು ಬಿದ್ದೇ ಬಿಡಬಹುದು, ಕಾಲಿಗೆ ಗಾಯ ಆಗ್ಬೋದು, ಇಂಟ್ಯೂಷನ್ಸ್ಗಳು ಬರುತ್ತೆ. ಅಥವಾ ಈ ದಿನ ಯಾಕೋ ನನಗೆ ಇವತ್ತು ಧನಲಾಭ ಆಗ್ಬೋದು, ಹಣದ ಒಂದು ಲಾಭ ಆಗ್ಬೋದು ಅಂತ ಇಂಟ್ಯೂಷನ್ ಬರುತ್ತೆ, ನಿಮಗೆ ಹಣದ ಲಾಭ ಆಗೇ ಬಿಡುತ್ತೆ. ಈ ರೀತಿಯಾಗಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಇಂಟ್ಯೂಷನ್ ಬಂದೇ ಬರುತ್ತೆ. ನಿಮಗೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಅದರ ಮುನ್ಸೂಚನೆ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಏನಪ್ಪಾ ಅಂತಂದ್ರೆ ಈ ವಾರ ಒಂದ್ ಸ್ವಲ್ಪ ರಾಹುಕೇತುವಿನ ಸಂಚಾರದಿಂದ ಅಕ್ಕಪಕ್ಕದ ಮನೆಯವರೊಂದಿಗೆ ಕಿರಿಕಿರಿ ಅಂತ ತೋರಿಸ್ತಾ ಇದೆ. ಸುಮ್ನೆ ನೀವು ಮಾಡದೇ ಇರೋ ತಪ್ಪಿಗೆ ಅವರೇ ನಿಮ್ಮ ಮೇಲೆ ತಪ್ಪನ್ನ ಹೊರಿಸುವಂಥದ್ದು. ಅದನ್ನ ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಜಾಗೃತೆಯಾಗಿ ಈ ಕಿವಿಂದ ಕೇಳಿ ಕಿವಿಂದ ಬಿಟ್ಟು ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕರಿಯರ್ ಅಂತ ಬಂದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ರೆಸ್ಟ್ಲೆಸ್ ವರ್ಕ್ ಇರುತ್ತೆ, ತುಂಬಾ ಕೆಲಸದ ಒತ್ತಡ. ಅದರಲ್ಲಿ ಹೆಸರು ಬರುತ್ತೆ, ಬಿಡಿ ಹೆಸರು ಬರುತ್ತೆ, ಹಣ ಬರುತ್ತೆ, ನೇಮ್ ಫೇಮ್ ಖ್ಯಾತಿ ಎಲ್ಲ ಬರುತ್ತೆ, ಆದ್ರೆ ರೆಸ್ಟ್ಲೆಸ್ ವರ್ಕ್. ಮನೇಲಿ ಹೇಳ್ತಾರೆ, ಏನ್ ಈ ರೀತಿ ಕೆಲಸ ಮಾಡ್ತೀರಾ, ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಬನ್ನಿ ಒಂದ್ ಸ್ವಲ್ಪ ಎಲ್ಲಾದ್ರೂ ಹಿಲ್ ಸ್ಟೇಷನ್ಗೆ ಹೋಗೋಣ, ಮಕ್ಕಳು ನೀವು ಎಂಜಾಯ್ ಮಾಡೋಣ, ಒಂದ್ ಸ್ವಲ್ಪ ನಿಮ್ಮ ಆರೋಗ್ಯನೂ ನೋಡ್ಕೊಳ್ಳಿ, ಈ ತರದ ವಾತಾವರಣ ಬರುತ್ತೆ. ಆದರೆ ಅಲ್ಲಿ ಕರಿಯರ್ ಅಂತ ತುಂಬಾ ಫೋಕಸ್ ಮಾಡ್ತೀರಾ, ಈ ವಾರ ಏನು ಮಾಡ್ಲಿಕ್ಕಾಗಲ್ಲ, ಒಂದ್ ಸ್ವಲ್ಪ ರೆಸ್ಟ್ಲೆಸ್ ವರ್ಕ್ ಇರುತ್ತೆ, ಅದನ್ನ ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದರಿಂದ ಹೊರಗಡೆ ಬರೋದಕ್ಕೆ ಆಫೀಸಲ್ಲಿ ನಿಮಗೆ ಒಂದ್ ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು 5-10 ನಿಮಿಷ ಟೈಮ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದೀವಿ, ನಿಮ್ಮ ಬಿಡುವಿನ ಸಮಯದಲ್ಲಾದ್ರೂ ಕೇಳ್ಬೋದು. ಬೆಳಗ್ಗೆ ಕೇಳ್ಕೊಳ್ಳಿ, ಮನೆಯಿಂದ ಹೊರಡಬೇಕಾದ್ರೆ. ನಿಮಗೆ ಆಫೀಸಲ್ಲಿ ಸಮಯ ಇದ್ರೆ ಒಂದು 10 ನಿಮಿಷ ಕೇಳ್ಕೊಳ್ಳಿ, ಮನೆಗೆ ಬಂದ್ಬಿಟ್ಟು ಸಮಯ ಇರುತ್ತೆ ಅವಾಗ ಒಂದ್ ಸ್ವಲ್ಪ ಕೇಳ್ಕೊಳ್ಳಿ, ಮನಸ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. ಅದೇ ರೀತಿ ಹಣಕಾಸು ಯಥೇಚ್ಛವಾಗಿ ಬರುತ್ತೆ ಈ ವಾರ, ಅದ್ಭುತವಾಗಿದೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಹಿಂದೆ ತಿರುಗಿ ನೋಡೋ ಅವಶ್ಯಕತೆ ಇಲ್ಲ, ಬರುತ್ತೆ. ಅದನ್ನ ಉಳಿಸಿ ಬೆಳೆಸುವಂತದ್ದು ನೋಡ್ಕೊಳ್ಳಿ. ಲ್ಯಾವಿಶ್ ಆಗಿ ಖರ್ಚು ಮಾಡೋದಕ್ಕೆ ಸಾಕಷ್ಟು ದಾರಿಗಳು ನಿಂತಿರುತ್ತೆ, ಅದನ್ನ ಹೋಲ್ಡ್ ಮಾಡಿ ನೀವು ಎಷ್ಟು ಖರ್ಚು ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ಡಿಸಿಷನ್ ತಗೊಳ್ಳಿ. ಎಷ್ಟು ಸೇವ್ ಮಾಡಬೇಕು ಡಿಸಿಷನ್ ತಗೊಂಡು ಮುಂದುವರಿರಿ. ಲವ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿದೆ, ಯಾವುದೇ ತೊಂದರೆ ಇಲ್ಲ. ವೀನಸ್ 12ನೇ ಮನೆಗೆ ನೋಡ್ತಾ ಇರೋದ್ರಿಂದ ನಿಮಗೆ ಎಮೋಷನಲ್ ಆಗಿ ಒಂದ್ ಸ್ವಲ್ಪ ವಿಶೇಷವಾಗಿ ದಂಪತಿಗಳಲ್ಲಿ ಒಂಚೂರು ಮನಸ್ತಾಪ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ಯಾಕೆಂದ್ರೆ ಆಲ್ರೆಡಿ ವರ್ಕ್ ಸ್ಟ್ರೆಸ್ ಅಂತ ಹೇಳಿದೀನಿ ನಿಮಗೆ. ಆರೋಗ್ಯ, ರೆಗ್ಯುಲರ್ ಎಕ್ಸಸೈಸ್ ಅಂತ ಕೇಳುತ್ತೆ. ಎಕ್ಸಸೈಸ್ ಈಗ ನೀವು ಆಲ್ರೆಡಿ ಮಾಡ್ತಾ ಇದ್ರೆ ಎಷ್ಟು ಹಿತಮಿತ ಅಷ್ಟು ಮಾಡ್ಕೊಳ್ಳಿ. ಹೊಸದಾಗಿ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಹಿತಮಿತವಾಗಿ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ, ವಯಸ್ಸು ಅದನ್ನ ನೋಡಿಕೊಂಡು ಡಾಕ್ಟರ್ ಸಲಹೆ ತಗೊಳ್ಳಿ, ಅದನ್ನ ವೈದ್ಯರ ಮಾರ್ಗದರ್ಶನ, ಪರಿಣಿತರ ಮಾರ್ಗದರ್ಶನ ತಗೊಂಡು ಮಾಡ್ಕೊಳ್ಳಿ. ಅದೇ ರೀತಿ ವಿಶೇಷವಾಗಿ ನೋಡಿ, ರೆಮಿಡಿ ಅಂತ ಬಂದಾಗ ನಿಮಗೆ ಈ ವಾರ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರನ ಬೆಳಗ್ಗೆ 108 ಸಾಯಂಕಾಲ 108 ಬಾರಿ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷ್ಣು ಸಹಸ್ರನಾಮ ಕೂಡ ಅಪ್ಲೋಡ್ ಮಾಡಿದೀವಿ, ಅದನ್ನು ಕೇಳ್ಕೊಳ್ಳಿ. ಮನೆಯಿಂದ ಹೊರಡಬೇಕಾದ್ರೆ 4 ವಿಶೇಷವಾಗಿ ಏಲಕ್ಕಿ ಜೇಬಲ್ಲಿ ಇಟ್ಕೊಂಡ್ಬಿಡಿ, ವಾರ ಪೂರ್ತಿ ಇರಲಿ, ಈ ಸೋಮವಾರದಿಂದ ನೆಕ್ಸ್ಟ್ ಸಂಡೇವರೆಗೂ ಇರಲಿ. ನೋಡಿ ಯಾವ ರೀತಿ ಹಣಕಾಸಿನ ಆಕರ್ಷಣೆ ಆಗುತ್ತೆ, ಮುಖದಲ್ಲಿ ಚಾರ್ಮ್, ಒಳ್ಳೆಯ ಕಳೆ ಇರುತ್ತೆ, ಕೈ ಹಾಕಿದ ಕೆಲಸಗಳಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳಿ. ನೀಲಿ ಬಣ್ಣ ನಿಮಗೆ ಅಂದ್ರೆ ವಿಶೇಷವಾಗಿ ಆಕಾಶ ನೀಲಿ ಅಂತ ಹೇಳ್ತೀವಿ, ಆ ಕಲರ್ ಈ ವಾರ ಶುಭ ಕೊಡುತ್ತೆ ನಿಮಗೆ. ಪಶ್ಚಿಮ ದಿಕ್ಕು ಈ ವಾರ ಶುಭ ಇರುತ್ತೆ. ಹಾಗೆ ನಂಬರ್ 8 ಅತ್ಯದ್ಭುತವಾಗಿರುತ್ತೆ. ಮನೆಯಿಂದ ಹೊರಡಬೇಕಾದ್ರೆ ಮನೆಯ ಸ್ತ್ರೀಯರಿಂದ ಒಂದು ಗ್ಲಾಸ್ ನೀರು ಇಸ್ಕೊಂಡು ಕುಡಿದ್ಬಿಟ್ಟು ನೀವು ಮನೆಯಿಂದ ಕೆಲಸಕ್ಕೆ ಹೋಗೋದ್ರಿಂದ ವಿಶೇಷ ಶುಭ ಫಲ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಕೊನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನ ನೋಡ್ಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಸೂರ್ಯನ ವಿಶೇಷ ಅನುಗ್ರಹ ಇರುತ್ತೆ. ಅದೇ ರೀತಿ ಸೋಷಿಯಲ್ ಕನೆಕ್ಷನ್ಸ್ಗಳು ಜಾಸ್ತಿ ಆಗತ್ತೆ. ಅದರಿಂದ ನಿಮಗೆ ಹಣಕಾಸಿನ ಧನಾಗಮನದ ಲಾಭ ಮಾರ್ಗಗಳು ಮನೆ ಬಾಗಿಲು ಬಡಿಯುತ್ತೆ. ಯಾವುದು ಬೆಸ್ಟ್ ಯಾವುದು ಅಲ್ಲ ಅಂತ ನಿರ್ಧಾರ ತಗೊಂಡು ನೀವು ಮುಂದುವರೆದ್ರೆ ಅದ್ಭುತವಾದಂಥ ಹಣದ ಹರಿವು ಈ ವಾರ ನಿಮಗಾಗುತ್ತೆ. ವಿಶೇಷವಾಗಿ ಸಾಲ ತೀರಿಸ್ತೀರಾ, ಸಾಲ ತೀರೋದಕ್ಕೆ ಈ ವಾರ ಸಾಕಷ್ಟು ಹಣದ ಹರಿವು ಬರುತ್ತೆ. ಮೊದಲು ಫಸ್ಟ್ ಫೋಕಸ್ ಮಾಡಿ ಸಾಲ ತೀರಿಸ್ಕೊಂಬಿಡಿ.
ಯಾಕೆಂದ್ರೆ ಸಾಲ ಇದ್ರೆ ನಾನು ಹೇಳ್ತಾನೆ ಇರ್ತೀನಿ, ಊಟ ರುಚಿಸಲ್ಲ, ಮೃಷ್ಟಾನ್ನ ಇದ್ರು ರುಚಿ ಕೊಡಲ್ಲ, ಒಳ್ಳೆಯ ಬೆಡ್ ಇದ್ರು ಕೂಡ ನಿದ್ದೆ ಬರಲ್ಲ ನಿಮಗೆ. ಹಾಗಾಗಿ ಸಾಲ ತೀರಿಸ್ಕೊಳ್ಳೋದಕ್ಕೆ ಈ ವಾರ ನಿಮಗೆ ಗ್ರಹಗತಿಗಳು ಅನುಕೂಲ ಮಾಡಿಕೊಡ್ತಾ ಇದೆ. ಸಾಲ ತೀರಿಸ್ಕೊಳ್ಳಿ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತ ಸೂಚನೆ. ಗೋಲ್ಡ್ ಪರ್ಚೇಸ್ ಮಾಡ್ತೀರಾ, ಲ್ಯಾವಿಶ್ ಐಟಮ್ಸ್ಗಳು ಮನೆಗೆ ಸೋಫಾ, ಟಿವಿ, ಫ್ರಿಡ್ಜು ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರ ಎಕ್ಸ್ಟೆಂಡೆಡ್ ಅಪ್ಗ್ರೇಡ್ ವರ್ಷನ್ಗಳನ್ನ ಖರೀದಿ ಮಾಡುವಂತಹ ಯೋಗ ಈ ವಾರ ನಿಮಗೆ ಬರುತ್ತೆ. ಅದೇ ರೀತಿ ನೋಡಿ, ಶುಕ್ರನ ಸಂಚಾರ, ಒಂದು ಸ್ವಲ್ಪ ಎಮೋಷನಲ್ ಆಗ್ತೀರಾ, ಎಮೋಷನಲ್ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಕ್ಷಣ ಚಿತ್ತ ಕ್ಷಣ ಪಿತ್ತ, ಹಾಗಾಗಿ ಆ ಥರದ್ದು ಸಡನ್ ಸಿಟ್ಟು ಬರುವಂಥದ್ದು, ಕೂಗಾಡುವಂಥದ್ದು, ಒಂಚೂರು ಕೂಲ್ ಆಗಿರಿ ಈ ವಾರ. ರಾಹುಕೇತುವಿನ ಸಂಚಾರ ನಿಮಗೆ ಪ್ರಯಾಣವನ್ನು ಸೂಚಿಸ್ತಾ ಇದೆ. ಒಂದು ಕಡೆ ಒಲ್ಲದ ಮನಸ್ಸಿನಿಂದ ಪ್ರಯಾಣ ಮಾಡಬೇಕಾಗತ್ತೆ. ಸಡನ್ ಆಗಿ ಆಫೀಸಲ್ಲಿ ಕರೆದ್ಬಿಟ್ಟು, ಈ ನೀವು ಬಿಸ್ನೆಸ್ ಟೂರ್ ಇದೆ, ಇಲ್ಲಿಗೆ ಹೋಗಿ ಬನ್ನಿ, ಈ ಫೈಲಿಗೆ ಸೈನ್ ಮಾಡಿಸ್ಬೇಕು, ಮತ್ತೊಂದು ಏನೋ ಅಂತ ಹೇಳ್ಬಿಡ್ತಾರೆ. ಇಲ್ಲ ಅಂತಲೂ ಹೇಳಕ್ಕಾಗಲ್ಲ. ಒಲ್ಲದ ಮನಸ್ಸಿನ ಪ್ರಯಾಣ ಈ ವಾರ ಮೀನರಾಶಿಯವರಿಗಿರುತ್ತೆ. ಅದನ್ನು ನೋಡ್ಕೊಳ್ಳಿ, ಹುಷಾರು, ಜಾಗ್ರತೆ. ಆ ಟೂರ್ಗೆ ಅಂತಾನೆ ನೀವು ಹೊರಟಾಗ ವ್ಯಾಲ್ಯೂಬಲ್ ಥಿಂಗ್ಸ್, ಲ್ಯಾಪ್ಟಾಪ್ ಇರ್ಬೋದು, ಫೋನ್ ಇರ್ಬೋದು, ಗೋಲ್ಡ್ ಇರ್ಬೋದು, ಕಳೆದುಕೊಳ್ಳುವಂತಹ ಸೂಚನೆ. ಮನೆಯಲ್ಲೂ ಕೂಡ ಈ ವಾರ ಮೀನರಾಶಿಯವರು ಕೆಲವು ಗೋಲ್ಡ್ ಕಳ್ಕೊಂಡ್ಬಿಡೋದು, ಸಡನ್ಲಿ ಮಿಸ್ಪ್ಲೇಸ್ ಆಗ್ಬಿಡೋದು ಅಂಥದ್ದಿರುತ್ತೆ. ಕಿಟಕಿ ಪಕ್ಕ ಕೀ ಇಟ್ಟಿರ್ತೀರಾ, ಮೊಬೈಲ್ ಚಾರ್ಜ್ಗೆ ಹಾಕಿರ್ತೀರಾ, ಏನೋ ಒಂದು ಗೋಲ್ಡ್ ಆರ್ನಮೆಂಟ್ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಡ್ತೀರಾ, ಹೀಗೋ ಏನೋ ಅದು ಆ ಥರ ಮಾಡಿಸುತ್ತೆ, ಮಿಸ್ ಆಗುವಂಥ ಚಾನ್ಸ್ ಇದೆ. ಕಳ್ಳತನದ ಒಂದು ಭಯ ಮೀನ ರಾಶಿಯವರಿಗೆ ಈ ವಾರ ಇದೆ. ಅದನ್ನು ನೋಡ್ಕೊಳ್ಳಿ, ಜಾಗೃತಿಯಾಗಿರಿ. ಕರಿಯರಲ್ಲಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರ, ದಾಂಪತ್ಯದಲ್ಲಿ ಹೊಂದಾಣಿಕೆ, ಪ್ರೇಮಿಗಳಲ್ಲಿ ಯಾವುದು ಕೂಡ ಒಂದು ವಿಶೇಷವಾದಂಥ ಹೊಂದಾಣಿಕೆ ಇರುತ್ತೆ. ಹೆಲ್ತ್ ಬಗ್ಗೆ ನೋಡ್ಲಿಕ್ಕಾಗಿ ನಿಮಗೆ ಈ ವಾರ ವಿಶೇಷವಾಗಿ ಎಕ್ಸಸೈಸ್ಗಳು ಬೇಕೇ ಬೇಕು ಅಂತ ತೋರಿಸುತ್ತೆ. ಸ್ಟ್ರೆಸ್ ಇರುತ್ತೆ. ನೀವು ವ್ಯಾಯಾಮ ಮಾಡ್ತಾ ಮಾಡ್ತಾ ಕೂಡ, ಈಗ ಧ್ಯಾನ ಇರ್ಬೋದು, ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮಾಡ್ತಾ ಮಾಡ್ತಾ ಭಗವಂತನ ನಾಮಸ್ಮರಣ ಕೀರ್ತನೆಯನ್ನು ಕೇಳೋದ್ರಿಂದ ಕೂಡ ಒಳ್ಳೇದಾಗತ್ತೆ. ವಿಶೇಷವಾಗಿ ಮೀನರಾಶಿಯವರಿಗೆ ಅಂತಾನೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಇದೇ ಏಪ್ರಿಲ್ 30ಕ್ಕೆ ಅಕ್ಷಯ ತೃತೀಯ ದಿನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಅಪ್ಲೋಡ್ ಮಾಡಿದ್ದೀವಿ. ಅದನ್ನ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಒಂದೇ ಒಂದು ವಾರ ಟೈಮ್ ಕೊಡಿ ನನಗೆ. ಮುಂದಿನ ವಾರನೇ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ, ಹೌದು ಗುರುಗಳೇ, ನೀವು ಹೇಳಿದಾಗೆ ವಿಷ್ಣು ಸಹಸ್ರನಾಮ ನಾವು ಮೀನರಾಶಿಯವ್ರು ಕೇಳಿದ್ವಿ, ತುಂಬಾ ಒಳ್ಳೇದಾಯ್ತು ಈ ವಾರ ನಮ್ಮ ಜೀವನದಲ್ಲಿ ಅಂತ. ಅತ್ಯಂತ ಪವರ್ಫುಲ್, ಕೇಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಾರ ನೀವು ಓಂ ನಮ ಶಿವಾಯ ಮಂತ್ರವನ್ನ ಬೆಳಗ್ಗೆ ಸಂಜೆ ಒಂದು 11 ಸಾರಿ ಅಟ್ಲೀಸ್ಟ್ ಮನೆಯಿಂದ ಹೇಳಿ, ಹೊರಗಡೆ ಹೊರಡೋದ್ರಿಂದ ಕೆಲಸಕ್ಕೆ ಮತ್ತು ವಾಪಸ್ ಬಂದಿಂದ ಒಂದು 11 ಸಲ ಹೇಳ್ಕೊಳ್ಳೋದ್ರಿಂದ ಶುಭ ಫಲಗಳು ನಿಮಗೆ ಸಿಗುತ್ತೆ. ಬಿಳಿಯ ಬಣ್ಣ ನಿಮಗೆ ಶುಭ ತರುತ್ತೆ ಈ ವಾರ. ನೀವು ದಾನ ಅಂತ ಈ ವಾರ ಮಾಡೋದಿದ್ರೆ ವಿಶೇಷವಾಗಿ ಬಿಳಿಯ ಬಣ್ಣದ ಪದಾರ್ಥ ಅಕ್ಕಿ ಮತ್ತು ಹಾಲನ್ನ ಸೋಮವಾರ ದೇವಸ್ಥಾನದಲ್ಲಿ, ವಿಶೇಷವಾಗಿ ಈಶ್ವರನ ದೇವಾಲಯದಲ್ಲಿ ದಾನ ಮಾಡೋದ್ರಿಂದ ಮೀನರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳು ಸಿಗುತ್ತೆ. ಬಿಳಿಯ ಬಣ್ಣ ಲಕ್ಕಿ ಇರುತ್ತೆ. ಉತ್ತರ ದಿಕ್ಕು ನಿಮಗೆ ಶುಭ ಕೊಡುತ್ತೆ. ಹಾಗೆ ನಂಬರ್ 9 ಕೂಡ ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲ ಕೊಡುತ್ತೆ. ವೀಕ್ಷಕರೇ ನೋಡಿ, ಈಗ ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಎಲ್ಲಾ ರಾಶಿಯವರಿಗೆ ಅಪ್ಲೋಡ್ ಆಗಿದೆ. ಈಗಲೇ ಈ ವಿಡಿಯೋ ನೋಡಿದ ಮೇಲೆ ಅದನ್ನು ಹೋಗಿ ಕ್ಲಿಕ್ ಮಾಡಿ, ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಬರುತ್ತೆ. ಈಗ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಅದನ್ನು ಹಾಕಿದೀವಿ, ಕೇಳೋದಕ್ಕೆ ಮರಿಬೇಡಿ. ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ. ಅದೇ ರೀತಿ ವೀಕ್ಷಕರೇ, ನನ್ನೊಟ್ಟಿಗೆ ನೀವು ಜಾತಕ ಪರಿಶೀಲನೆ ಮಾಡಿಸ್ಕೋಬೇಕಾ, ನೇರವಾಗಿ ನನ್ನೊಂದಿಗೆ ದೂರವಾಣಿಯಲ್ಲಿ ಮಾತಾಡಬೇಕಾ, ನನ್ನ ಕನ್ಸಲ್ಟೇಷನ್ ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ಸಿಬ್ಬಂದಿ ನಿಮ್ಮೊಂದಿಗೆ ನನ್ನನ್ನು ಕನೆಕ್ಟ್ ಮಾಡ್ತಾರೆ. ನಾನು ನಿಮ್ಮ ಜೊತೆ ಫೋನ್ ನಲ್ಲಿ ಮಾತಾಡ್ತೀನಿ, ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಡ್ತೀನಿ. ಅದೇ ರೀತಿ ನಾನು ನಿಮ್ಮ ಮನೆಗೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ವಿಸಿಟ್ಗೆ ಬರಬೇಕಾ, ಬರ್ತೀನಿ. ನಿಮ್ಮ ಮನೆಗೆ ಬರ್ತೀನಿ, ವಾಸ್ತು ವಿಸಿಟ್ಗೆ ಬರ್ತೀನಿ. ನಿಮ್ಮ ಎದುರುಗಡೆ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ, ಕಮರ್ಷಿಯಲ್ ಪ್ಲೇಸ್ ಅಲ್ಲಿ, ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಏನೇ ಇರಲಿ, ಅಲ್ಲಿ ವಾಸ್ತು ಡಿಫೆಕ್ಟ್ ಏನಿದೆ ನಿಮ್ಮ ಮುಂದೆನೇ ಅದನ್ನ ಕಂಡು ಹಿಡಿದು ತೋರಿಸಿ, ಕೆಡೋದ್ ಬೇಡ, ಕಟ್ಟೋದ್ ಬೇಡ, ಆಲ್ಟ್ರೇಷನ್ ಮಾಡೋದ್ ಬೇಡ, ಅಲ್ಲೇ ನಾನು ಒಂದು ವಸ್ತುವನ್ನ ಕೊಟ್ಟು ಅದಕ್ಕೆ ಪರಿಹಾರ ಸೂಚಿಸಿ ಬರ್ತೀನಿ. ಮತ್ತೆ ಇದೇ ರೀತಿಯಾದಂತಹ ಸಾಪ್ತಾಹಿಕ ವಾರ ಭವಿಷ್ಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈಗಲೇ ಈ ಕಾರ್ಯಕ್ರಮವನ್ನು ನೋಡಿ ಇದಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಾಗೆ ಎಲ್ಲರೂ ಕೂಡ, ನಿಮ್ಮ ನೆರೆಹೊರೆಯವರಾಗಿರ್ಬೋದು, ಆಫೀಸಲ್ಲಿ ಇರ್ಬೋದು, ಸ್ನೇಹಿತರು ಎಲ್ಲರೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇರ್ತಾರಲ್ವಾ, ಅವ್ರಿಗೆಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಅಂತಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋದಲ್ಲಿ ಪರಿಹಾರ ಹೇಳಿದ್ದೀನಿ, ಅದನ್ನ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ಒಳ್ಳೇದಾಗತ್ತಲ್ವಾ. ಖಂಡಿತ ವೀಕ್ಷಕರೇ, ಈ ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಅತ್ಯದ್ಭುತವಾದಂತಹ ರಾಶಿ ಫಲಗಳನ್ನು ತಗೊಂಡು ಹೊತ್ಕೊಂಡು ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಓಂ ನಮೋ ಭಗವತೆ ವಾಸುದೇವಾಯ. जीत मीडिया नेटवर्क,
ಎಂದೆಂದಿಗೂ ನಿಮ್ಮೊಂದಿಗೆ.